Dr. Rajashekhar Jakati. He is an Ayurvedic MD doctor with post graduation in the subject of Agada Tantra, a branch of Ayurveda dealing with toxicology like food poisoning, snake bites, dog bites, insect bites, and many more, and in turn about their treatment through Ayurveda. Dr. Rajashekhar has completed UG and PG from the prestigious Ayurveda Institute of Sri Dharmasthala Manjunatheshwara College, Hassan, and KLEU's Sri BMK Ayurveda University, Belagavi. With a clinical and academic experience of 8 years in the field of Ayurveda, Dr. Rajashekhar has a special interest towards treating skin problems. He has inked many papers and made poster presentations at national and international seminars. Dr. Rajashekhar has delivered various lectures in the public gatherings regarding health awareness and organic farming. He has actively participated in several free health checkup camps. An amazing speaker and a key resource person in pharmacology and toxicology symposium at Ayurvedic Medical College, Koppal. Dr. Rajashekhar has carried out research study on a survey on ethno practices in Visha Chikitsa in Belgaum region. He actively takes part in meditation programs. Dr. Rajashekhar is a socially active person and volunteers in various NSS and NCC projects. Dr. Rajashekhar is also a member in the medical wing at Brahma Kumari's Mount Abu, Rajasthan, and a medical member of panel discussion program conducted by Brahma Kumaris on old age problem at Sindagi, Vijayapur. Dr. Rajashekhar can be seen taking part in the road shows, dramas in various social awareness programs. ಡಾಕ್ಟರ್ ರಾಜಶೇಖರ್ ಜಕಾತಿ ಇವರು ಆಯುರ್ವೇದದಲ್ಲಿ MD ಮಾಡಿ ಡಾಕ್ಟರ್ ಆಗಿದ್ದು ಆಗದ ತಂತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಆಹಾರ ವಿಷ, ಹಾವು ಕಡಿತ, ನಾಯಿ ಕಡಿತ, ಕೀಟಗಳ ಕಡಿತ ಮತ್ತು ಇನ್ನೂ ಅನೇಕ ವಿಷಶಾಸ್ತ್ರದೊಂದಿಗೆ ವ್ಯವಹರಿಸುವ ಆಯುರ್ವೇದದ ಮತ್ತು ಆಯುರ್ವೇದದ ಮೂಲಕ ಅವುಗಳ ಚಿಕಿತ್ಸೆಯ ಒಂದು ಶಾಖೆ ಇದಾಗಿದೆ. ಡಾಕ್ಟರ್ ರಾಜಶೇಖರ್ ರವರು ಆಯುರ್ವೇದ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪ್ರತಿಷ್ಠಿತ ಸಂಸ್ಥೆ ಮತ್ತು KLEU ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ UG ಮತ್ತು PG ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ. ಆಯುರ್ವೇದ ಕ್ಷೇತ್ರಗಳಲ್ಲಿ 8 ವರ್ಷಗಳ ಕ್ಲಿನಿಕಲ್ ಮತ್ತು ಶೈಕ್ಷಣಿಕ ಅನುಭವದೊಂದಿಗೆ ಡಾಕ್ಟರ್ ರಾಜಶೇಖರ್ ರವರು ಚರ್ಮದ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ವಿವಿಧ ಪೇಪರ್ಗಳನ್ನು ಬರೆದಿದ್ದಾರೆ ಮತ್ತು ಪೋಸ್ಟರ್ ಪ್ರಸ್ತುತಿಗಳನ್ನು ಮಾಡಿದ್ದಾರೆ. ಡಾಕ್ಟರ್ ರಾಜಶೇಖರ್ ರವರು ಆರೋಗ್ಯ ಜಾಗೃತಿ ಮತ್ತು ಸಾವಯವ ಕೃಷಿ ಕುರಿತು ಸಾರ್ವಜನಿಕ ಸಭೆಗಳಲ್ಲಿ ವಿವಿಧ ಉಪನ್ಯಾಸಗಳನ್ನು ನೀಡಿದ್ದಾರೆ. ಹಲವಾರು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇವರು ಅದ್ಭುತ ಭಾಷಣಕಾರ ಮತ್ತು ಆಯುರ್ವೇದ ವೈದ್ಯಕೀಯ ಕಾಲೇಜು, ಕೊಪ್ಪಳ ಇಲ್ಲಿ ಔಷಧಶಾಸ್ತ್ರ ಮತ್ತು ವಿಷಶಾಸ್ತ್ರ ವಿಚಾರ ಸಂಕಿರಣದಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯು ಇವರಾಗಿರುತ್ತಾರೆ. ಡಾಕ್ಟರ್ ರಾಜಶೇಖರ್ ರವರು ಬೆಳಗಾವಿ ಪ್ರದೇಶದಲ್ಲಿ ವಿಷಚಿಕಿತ್ಸಾದಲ್ಲಿ ಎತ್ನೋ ಅಭ್ಯಾಸಗಳ ಸಮೀಕ್ಷೆ ಕುರಿತು ಸಂಶೋಧನಾ ಅಧ್ಯಯನವನ್ನು ನಡೆಸಿದ್ದಾರೆ. ಇವರು ಧ್ಯಾನ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಡಾಕ್ಟರ್ ರಾಜಶೇಖರ್ ರವರು ಸಾಮಾಜಿಕವಾಗಿ ಸಕ್ರಿಯವಾಗಿರುವ ವ್ಯಕ್ತಿ ಮತ್ತು NSS ಹಾಗೂ NCCಯಲ್ಲಿ ಸ್ವಯಂ ಸೇವಕರು ಕೂಡ ಇವರು. ಡಾಕ್ಟರ್ ರಾಜಶೇಖರ್ ರವರು ಬ್ರಹ್ಮ ಕುಮಾರೀಸ್ನ ಮೌಂಟ್ ಅಬು ರಾಜಸ್ಥಾನ
ಇಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸದಸ್ಯರೂ ಆಗಿದ್ದಾರೆ ಮತ್ತು ವಿಜಯಪುರದ ಸಿಂದಗಿಯಲ್ಲಿ ಬ್ರಹ್ಮಕುಮಾರಿಸ್ನ ವತಿಯಿಂದ ವೃದ್ಧಾಪ್ಯ ಸಮಸ್ಯೆ ಕುರಿತು ವೈದ್ಯಕೀಯ ಪ್ಯಾನೆಲ್ ಸಂವಾದ ಕಾರ್ಯಕ್ರಮದ ಮೆಡಿಕಲ್ ಮೆಂಬರ್ ಕೂಡ ಇವರಾಗಿದ್ದಾರೆ. ಡಾಕ್ಟರ್ ರಾಜಶೇಖರ್ ರವರು ವಿವಿಧ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಲ್ಲಿ, ರೋಡ್ ಶೋ ನಾಟಕಗಳಲ್ಲಿ ಭಾಗವಹಿಸುವುದನ್ನು ನಾವು ಕಾಣಬಹುದು. ಎಲ್ಲರಿಗೂ ಶುಭ ಸಂಜೆ. So good evening to one and everyone. So let us talk regarding how to prevent the skin diseases, especially with an angle of Ayurveda. ಇವತ್ತು ನಾವು ಆಯುರ್ವೇದದ ಮುಖಾಂತರ ಅನೇಕ ಚರ್ಮಗಳ ರೋಗಗಳಿಗೆ ಹೇಗೆ ಒಂದು ತಡೆಗಟ್ಟುವ ವಿಧಾನಗಳನ್ನ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಒಂದು ಕಿರು ಪರಿಚಯವನ್ನ ನೋಡ್ಕೊಳ್ಳಿಕ್ಕೆ ಸಾಧ್ಯ ಮಾಡ್ಕೊಳ್ಳೋಣ. ಡಾಕ್ಟರ್ ಸುಮಾ ಅವರೇ, ಇದನ್ನ ಸ್ಕ್ರೀನ್ ಶೇರ್ ಹೇಗ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಅಲ್ಲಿ ಕೆಳಗಡೆ ಶೇರ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಗ್ರೀನ್ ಕಲರ್ ಅಲ್ಲಿ ಕೆಳಗಡೆ ಮ್ಯೂಟ್, ಸ್ಟಾಪ್ ವಿಡಿಯೋ, ಪಾರ್ಟಿಸಿಪೆಂಟ್ಸ್ ಅಂತೆಲ್ಲ ಇದೆಯಲ್ಲ, ಅಲ್ಲಿ ಶೇರ್ ಸ್ಕ್ರೀನ್ ಅಂತ ಕೊಡಿ. ಒಂದ್ ನಿಮಿಷ. ಲಾಸ್ಟ್ ಕೆಳಗಡೆ ಇದೆ ರೀ. ಕೆಳಗಡೆ ಅಲ್ಲಿ ಇದೆ ಮ್ಯೂಟ್, ಸ್ಟಾಪ್ ವಿಡಿಯೋ, ಪಾರ್ಟಿಸಿಪೆಂಟ್ಸ್, ಚಾರ್ಟ್ ಅಂತ ಕೆಳಗಡೆ ಆಪ್ಷನ್ ಅದ ನೋಡ್ರಿ. ಜಸ್ಟ್ ಅ ಮಿನಿಟ್ ರೀ. ಅಪ್ಪಿ ಸ್ಕ್ರೀನ್ ಶೇರ್ ಮಾಡ್ಬರ್ರಿ. ನಾನು ಮಾಡ್ತೇನೆ. ಸ್ಕ್ರೀನ್ ಶೇರ್ ಮಾಡ್ರಿ. ಶೇರ್. ಎಸ್, ಕಾಣ್ತಾ ಇದೆ. ಏನು ಕಾಣ್ತಾ ಇದೆ ಮೇಡಮ್? ಎಲ್ಲ ಕಾಣ್ತಾ ಇದೆ ನಿಮ್ ಸ್ಕ್ರೀನ್ ಮೇಲಿಂದು. ಪಿಪಿಟಿ ಅಷ್ಟು ಓಪನ್ ಮಾಡಿ. ಓಕೆ. ನಾನು ಸಾಧ್ಯ ಆದಷ್ಟು ಮಟ್ಟಿಗೆ ಕನ್ನಡವನ್ನ ಮತ್ತೆ ಇಂಗ್ಲಿಷವನ್ನ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡ್ಲಿಕ್ಕೆ ಪ್ರಯತ್ನವನ್ನಂತೂ ಮಾಡ್ತೇನೆ ಸರ್. ನಾವು ಯಾವಾಗ ಈ ಒಂದು ಚರ್ಮ ರೋಗಗಳ ತಡೆಗಟ್ಟುವಿಕೆ ಅನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಾಗೆ ನೋಡ್ಬೇಕಾಗಿತ್ತು ಅಂತಂದ್ರೆ ಆಯುರ್ವೇದದಲ್ಲಿ ಚರ್ಮ ರೋಗಗಳ ಎಲ್ಲಾ ತರದಂತಹ ಚರ್ಮ ರೋಗಗಳಿಗೆ ಕುಷ್ಠ ಅಂತೇಳಿ ಹೆಸರಿಡ್ತಾರ್ರಿ. ಕುಷ್ಠ ಅಂತಂದಾಗ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಲೆಪ್ರಸಿ ಅಂತ ಹೇಳಿ. ಕುಷ್ಠ ಅಂತಂದ್ರೆ ಲೆಪ್ರಸಿ ಅನ್ನುವಂತಹದ್ದು ಕೇವಲ ಒಂದು ಭಾಗ ಅಷ್ಟೇ ರೀ. ಆದ್ರೆ ಎಲ್ಲಾ ತೆರನಾದಂತಹ ಚರ್ಮ ರೋಗಗಳಿಗೆ ನಾವು ಕುಷ್ಠ ಅನ್ನುವಂತಹ ಶಬ್ದವನ್ನ ಯೂಸ್ ಮಾಡ್ತೇವ್ರಿ. In Ayurveda, we are using the word kushta for most of the skin diseases. It is not only the leprosy. It is not only limited to the leprosy. So the leprosy is one of the skin diseases. So in Kannada, we are most popularly, whenever we are using the word kushta, it is almost referred to the leprosy. But in Ayurveda, it is not so. So we are using the word kushta here. So there are, when we see the angle of the kushta, I mean skin diseases from perspective of the Ayurveda, there are thousands of the diseases are there, skin. So which one to cover, which one not to cover, it's a very large topic. So from the general point of view, I would like to highlight this one. So how we are coming across within skin diseases. When we are thinking regarding the skin diseases, we come to know that there are various today's factor. We will come across skin diseases because of various reasons. ಇವತ್ತಿನ ದಿವಸ ನಾವು ಚರ್ಮ ರೋಗಗಳ ಆರೋಗ್ಯಗಳ ಬಗ್ಗೆ ಮಾತಾಡ್ತಾ ಇರುವಾಗ
ನಾವು ಬಹಳಷ್ಟು ವಿಚಾರಗಳನ್ನ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಸಾವಿರಾರು ಚರ್ಮದ ತೊಂದರೆಗಳಿದಾವೆ. ಯಾವಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ಮಾತಾಡ್ಬೇಕು ಅನ್ನುವಂಥದ್ದು ತಿಳಿಲಾರ್ದಂಗಾಗಿದೆ. ಆದಾಗ್ಯೂ ಕೂಡ ಸಾಮಾನ್ಯವಾಗಿ ನಾವು ಯಾವುದಗಳಿಂದ ಚರ್ಮ ರೋಗಗಳಿಗೆ ಬಾಧ್ಯರಾಗ್ತೇವಿ ಅನ್ನುವಂಥದ್ದನ್ನ ನೋಡಿದಾಗ ನಮಗೆ ಮೊಟ್ಟ ಮೊದಲು ಬರ್ತಕ್ಕಂಥದ್ದು ಕಾಮನ್ ಆಗಿ ಸೋಪ್ಗಳ್ರಿ. ಸೋಪ್ಗಳ ಬಗ್ಗೆ ಏನಕ್ಕೆ ಇಷ್ಟಕ್ಕೊಂದು ಮಾತಾಡ್ಬೇಕಾಗ್ತದೆ ಅಂತ ಕೇಳಿದ್ರೆ, ನಮ್ಗೆಲ್ಲರಿಗೂ ನನಗೆ ಗೊತ್ತು, ನಾವು ಡೈಲಿ ಎಲ್ಲಾರು ಸೋಪ್ ಯೂಸ್ ಮಾಡ್ಕೋತೀವಿ. ಎದಕ್ಕೆ ಯೂಸ್ ಮಾಡ್ಕೋತೀವ್ರಿ? ಯಾಕಪ್ಪ ಅಂತಂದ್ರ ಸೋಪ್ ಆಂಟಿಸೆಪ್ಟಿಕ್ ಇರ್ತತಿ, ಸ್ವಚ್ಛ ಮಾಡ್ತತಿ, ಚರ್ಮದ ಮೇಲಿನ ಎಲ್ಲಾ ಕೊಬ್ಬುಗಳನ್ನೆಲ್ಲವನ್ನು ಕಡಿಮೆ ಮಾಡ್ತತಿ ಅಂತ ಹೇಳಿ. ವೈ ವಿ ಆರ್ ಯೂಸಿಂಗ್ ದ ಸೋಪ್ಸ್? ಬಿಕಾಸ್ ದ ಸೋಪ್ಸ್ ಈಸ್ ಕನ್ಸಿಡರ್ಡ್ ಆಸ್ ವೆರಿ ಕ್ಲೆನ್ಸಿಂಗ್ ಏಜೆಂಟ್ಸ್. ಇಟ್ಸ್ ಗೋಯಿಂಗ್ ಟು clean whatever the extra fatty material is which is present on our skin. Indeed, there is no denying about that. And ಯಾವಾಗ ನಾವು ಕೈಗಳ ಆರೋಗ್ಯವನ್ನ ಬಗ್ಗೆ ಮಾತಾಡ್ತಾ ಇರ್ತೇವಿ, ಅವಾಗನು ಕೂಡ ಸೋಪಿನ ಮಹತ್ವ ಬಹಳ ಆಗಿರ್ತದೆ. ಸೋಪು ಅಷ್ಟಕ್ಕೊಂದು ಇಂಪಾರ್ಟೆಂಟ್ ಹೌದು. ಸೋಪನ್ನ ಯೂಸ್ ಮಾಡೋದ್ರಿಂದ ಅನೇಕ ಚರ್ಮ ರೋಗಗಳ ತಡೆಗಟ್ಟನು ಕೂಡ ಹೌದು. ಆದ್ರೆ ನಾವು ಯಾವಾಗ ಪದೇ ಪದೇ ಸೋಪ್ಗಳನ್ನ ಯೂಸ್ ಮಾಡ್ತಾ ಇರ್ತೇವಿ, ಆದ್ರೆ ಸೋಪನ್ನ ಯೂಸ್ ಮಾಡಿದ್ಮೇಲೆ ಸ್ವಚ್ಛಾಗಿ ತೊಳ್ಕೊಳ್ಳೋದಿಲ್ಲ. ಹಾಗಿದ್ದಾಗ ಸೋಪಿನ ಅಂಶ ಶರೀರದ ಚರ್ಮದಲ್ಲಿ ಉಳ್ಕೊಂಡ್ ಬಿಟ್ಟು ಹಾನಿಯಾಗುವಂತ ಸಂದರ್ಭಗಳನ್ನ ನಾವು ನೋಡ್ತಾ ಇರ್ತೇವೆ. whenever we are using the soaps, so the content of the soaps are going to remain inside our body because of non-cleaning during the time of the bath. Indeed, to give the cleanliness, it is a part of an hygienic procedure. Indeed, there is no denying about that. But ಏನಾಗ್ತಾ ಇದೆ ಸೋಪುಗಳಲ್ಲಿ ಅಂತಂದ್ರೆ, ಸೋಪುಗಳು ನಾವು ಚರ್ಮಕ್ಕೆ ಹಚ್ಚಿ ತಿಕ್ಕೊಂಡು ಸ್ನಾನ ಮಾಡಿದಾಗ ಚರ್ಮದ ಮೇಲೆ ಒಂದು ತೆಳುವಾದಂತಹ ಕೊಬ್ಬಿನ ಪದರ ಇರ್ತದೆ. ಆ ಕೊಬ್ಬಿನ ಪದರು ನಮ್ಮ ಚರ್ಮಗಳಿಗೆ ಬರ್ತಕ್ಕಂತಹ ಅನೇಕ ಕೀಟಾಣುಗಳಾಗ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳಾಗ್ಬೋದು, ಅವುಗಳನ್ನ ಚರ್ಮದ ಒಳಗಡೆ ಹೋಗಲ್ದಂಗೆ ತಡೆಗಟ್ಟುತ್ತದೆ. ಆದ್ರೆ ನಾವು ಆ ಎಲ್ಲಾ ಚರ್ಮಗಳನ್ನ ಮೇಲಿನ ಒಂದು ಸಣ್ಣದಾದಂತಹ ಕೊಬ್ಬಿನ ಪದರವನ್ನ ಪೂರ್ತಿಯಾಗಿ ತೆಗೆದು ಹಾಕಿದ್ರೆ ಏನಾಗ್ತದೆ ರೀ? ನಾವು ಚರ್ಮ ರೋಗಗಳಿಗೆ ಬಹಳಷ್ಟು ತುತ್ತಾಗ್ತೇವ್ರಿ. ಅಂದ್ರೆ ಇತ್ತೀಚಿನ ಸೋಪುಗಳಲ್ಲಿ ಸೋಪಿನಕ್ಕಿಂತನೂ ಕೂಡ ಸ್ವಲ್ಪ ಡಿಟರ್ಜೆಂಟಿನ ಅಂಶ ಇರ್ತದ ರೀ. ಸೊ ಇನ್ ಟುಡೇಸ್ soap era, so rather than it is merely an soap, it is added with many detergent also. So there's a thin layer of the fatty material which is there on our skin that's going to prevent the microorganisms that's entering into the skin, right? So when we are using the soap and completely removing the thin layer of the fatty layer which is present on the skin, which is actually acting as a barrier for the microorganisms to enter into the skin. Now what happens? The microorganisms can easily enter, right? This is one thing. ಆದ್ದರಿಂದ ಸೋಪ್ಗಳನ್ನ ಯೂಸ್ ಮಾಡ್ತಾ ಇರುವಾಗ ಸೋಪ್ಗಳನ್ನ ನಾವು ಯಾವಾಗ ಯೂಸ್ ಮಾಡ್ತಾ ಇರ್ತೀವಿ ಅವಾಗ ಕಾಶಿಯಸ್ ತಗೋಬೇಕಾಗ್ತದ ರೀ. ಎರಡನೇದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮ ಚರ್ಮಗಳ ಆರೋಗ್ಯಕ್ಕೆ ಒಂದು ಅಲ್ಪವಾದಂತಹ ಎಸಿಡಿಕ್ ಅಂಶ ಬೇಕಾಗ್ತದೆ, ಒಂದು ಸ್ವಲ್ಪ ಆಮ್ಲೀಯ ಅಂಶ ಬೇಕಾಗ್ತದೆ. ಈ ಆಮ್ಲೀಯ ಅಂಶ ನಮ್ಮ ಅನೇಕ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳಾಗ್ಬೋದು, ಸೂಕ್ಷ್ಮ ಜೀವಾಣುಗಳು ಶರೀರವನ್ನ ಒಳಗಡೆ ಎಂಟೆ ಹಗಲಾಗಿ ನಿಯಂತ್ರಣ ಮಾಡ್ತಾ ಇರ್ತದೆ. ಆದ್ರೆ ಏನ್ ಮಾಡ್ಬಿಡ್ತದ್ರಿ, ಈಗಿನ ಸೋಪುಗಳೆಲ್ಲಾನು ಅಲ್ಕಲೈನ್ ಇರ್ತದ್ರಿ, ಅಂದ್ರೆ ಕ್ಷಾರೀಯ ಅಂಶಗಳು ಇರ್ತದ್ರಿ. ಹೀಗಾಗಿ ಅದನ್ನು ಕೂಡ ತೆಗೆದು ಹಾಕಿಬಿಡ್ತದ್ರಿ. ಹೀಗಾಗಿನೇ ನಾವು ಅನೇಕ ಬಾರಿ ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಯಾರ ಸೋಪ್ ಯೂಸ್ ಮಾಡ್ತಾ ಇರ್ತೇವಿ, ಸೋಪ್ಗಳನ್ನ ತೆಲೆಗನೂ ಕೂಡ ಹಚ್ಚಿಕೊಂಡು ಆಸ್ ಎ ಶಾಂಪೂ ತೆಗೆನೂ ಯೂಸ್ ಮಾಡ್ತಾ ಇರ್ತೇವಿ. ಡ್ಯಾಂಡ್ರಫಿಗೆ ಒಂದು ಕಾರಣ ಆಗೇ ಬಿಡ್ತದ್ರಿ. ಹೀಗಾಗಿ ಸೋಪನ್ನು ಕೂಡ ಒಂದು ನೀವು ನೋಡ್ತಾ ಇದ್ರಿ ಅಂತಂದ್ರೆ, ದೇರ್ ಇಸ್ ಎ TMF ಫ್ಯಾಕ್ಟರ್ ಅನ್ನ ನಾವು ನೋಡ್ಕೋಬೇಕಾಗ್ತದ್ರಿ ಸೋಪನ್ನು ಯೂಸ್ ಮಾಡ್ತಾ ಇರುವಾಗ. ಅಂತಂತಂದ್ರೆ ಟೋಟಲ್ ಫ್ಯಾಟಿ ಮಟೀರಿಯಲ್. ಈಗ ಭಾರತದಲ್ಲಿ ಸಿಗ್ತಕ್ಕಂತಹ ಎಲ್ಲಾ ಸೋಪುಗಳು ಎಲ್ಲಾನು ಹೆಂಗದಾವ್ರಿ ಅಂತಂದ್ರೆ ಸೆಕೆಂಡ್ ಗ್ರೇಡ್ ಸೋಪ್ಗಳಿದಾವೆ. ನೀವು ಯಾವಾಗ ಸೋಪ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀರಲ್ಲ ಅವಾಗ ಫಸ್ಟ್ ಗ್ರೇಡ್ ಸೋಪ್ಗಳನ್ನ ಯೂಸ್ ಮಾಡ್ಕೋಬೇಕು. ಅಂತಂದ್ರೆ TMF ಫ್ಯಾಕ್ಟರ್ 76 ಗಿಂತ ಜಾಸ್ತಿ ಇರಬೇಕು. ಎರಡನೇದ್ದು ಅಂತಂತಂದ್ರೆ ನಮ್ಮನ್ನ ಇನ್ನೊಂದು ಕಾಡ್ತಕ್ಕಂಥ ಸಮಸ್ಯೆ ಅಂತಂತಂದ್ರೆ ಕಾಸ್ಮೆಟಿಕ್ಸ್ ಗಳ್ರಿ. ಸೌಂದರ್ಯದ ಹೆಸರಿನಲ್ಲಿ ಎಷ್ಟಕ್ಕೊಂದು ಹಾನಿಕಾರಕವಾದಂತಹದ್ದನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ, ಅವುಗಳ ಚರ್ಮಗಳ ಸುಕ್ಕುಗಳು ಬರ್ತಾ ಇದಾವೆ.
ಎರಡನೇದು ಅವುಗಳಿಂದ ಕ್ಯಾನ್ಸರ್ಗಳಾಗ್ತಾ ಇದ್ದಾವೆ. ಮೂರನೇದು ಅನೇಕ ಚರ್ಮಗಳ ತೊಂದರೆಗಳನ್ನು ಕೂಡ ನಾವು ತೆಗೆದುಕೊಂಡು ಬರ್ತಾ ಇರ್ತೇವೆ. ನಾವು ಅನ್ಕೋತಾ ಇದೀವಿ ನಾವು ಇಷ್ಟು ನಾನು ಕಾಸ್ಮೆಟಿಕ್ ಯೂಸ್ ಮಾಡ್ತಾ ಇದ್ದೇವೆ, ಏನಾಗಿಲ್ಲ ಅಂತ ಹೇಳಿ. ಆದರೆ ನಾವು ಒಬ್ಬ ವೈದ್ಯನಾಗಿ ಕಾಸ್ಮೆಟಿಕ್ ಗಳಿಂದನೇ ತೊಂದರೆಗಳನ್ನ ಅನುಭವಿಸಿರುವಂತಹ ಅನೇಕ ಕೇಸ್ಗಳನ್ನ ನಾವು ನೋಡ್ತಾ ಇರ್ತೇವ್ರಿ. ಸೊ ಇನ್ ಟುಡೇಸ್ ಎರಾ the cosmetic itself is a very big problem. There are many patients who we are going to come across just because of the problems with cosmetics, because these cosmetics are going to block the skin pores. ಯಾಕೆ ಇದು ಹಿಂಗಾಗ್ತಾ ಇದ್ದಾರೆ ಅಂತಂದ್ರೆ ಈ ಚರ್ಮದ ಸೂಕ್ಷ್ಮ ರಂಧ್ರಗಳನ್ನ ಈ ಕಾಸ್ಮೆಟಿಕ್ಸ್ ಗಳು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಮುಚ್ಚಿ ಹಾಕಿಬಿಡ್ತದಾರಿ. ಅದೇ ಒಂದು ತೆರನಾದಂತಹದ್ದು ಪ್ರಾಬ್ಲಮ್ ರೀ. ನಾವೆಲ್ಲಾನು ಏನ್ ಮಾಡ್ತಾ ಇರ್ತೇವಿ, ಡಿಯೋಡ್ರೆಂಟ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೇವಿ. ಆಮೇಲೆ ಈಗ ನನ್ಗೆ ಯಾವ್ದೋ ಒಂದು ಬ್ರ್ಯಾಂಡ್ಗಳ ಹೆಸರುಗಳನ್ನ ಹೇಳೋದು ಬೇಕಾಗಿಲ್ಲ, ಆದ್ರೆ ಅವುಗಳನ್ನ ಪೌಡರ್ಗಳನ್ನ ಯೂಸ್ ಮಾಡ್ತಾ ಇರ್ತೇವೆ. ಪೌಡರ್ಗಳಲ್ಲಿ ಟ್ಯಾಲ್ಕಮ್ ಪೌಡರ್ ಇರ್ತದೆ ರೀ. ಅದರದೊಳಗಡೆ ಕಲರ್ ಬರ್ಲಿಕ್ಕೆ ಅಂತೇಳಿ ಒಂದು ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ. ಅದು ಸಾಲಿಡಿಫೈ ಆಗಬಾರ್ದು ಅಂತೇಳಿ ಒಂದು ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ. ಸ್ಮೆಲ್ ಚೆನ್ನಾಗಿ ಬರ್ಲಿ ಅಂತ ಒಂದು ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ. ಬಹಳ ದಿನ ಬರ್ಲಿ ಅಂತ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಮತ್ತೆ ಟ್ಯಾಲ್ಕಮ್ ಪೌಡರ್ ನ ಹಾಕಿ ಯೂಸ್ ಮಾಡಿರ್ತಾರೆ. ಇದಿಷ್ಟೆಲ್ಲಾ ಅಂಶಗಳಿಂದ ನಾವು ಚರ್ಮಗಳಿಗೆ ಹಾಕೊಂಡಿದ್ದಾಗ ಚರ್ಮಗಳ ಸಹಜವಾದಂತಹ ಉಸಿರಾಟವನ್ನ ನಾವು ತೆಗೆದು ಹಾಕಿ ಬಿಡ್ತಂಗ ಆಗ್ತದೆ ರೀ. ಚರ್ಮಗಳ ಒಂದು ಅಂಶನೇ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಬೆವರು ಹೊರಗಡೆ ಹೋಗ್ಬೇಕು ಅನ್ನುವಂಥದ್ದು. ಸೊ we are using these cosmetics for fairness, obviously. So but what happens here is just to enhance the smell of it, just to enhance the smoothness of the talcum powder, just to enhance the fairness. So no doubt we are using very harmful chemicals, so which is yielding to the cancer like conditions also. So I'm not always blaming for the cosmetics. No, all the cosmetics things are not going to ultimately yielding to the cosmetics, but there are many other cosmetic related skin problems are arising nowadays. And no doubt even the shampoos also, right? There are many persons which in the name of to cure the dandruff, in the name of to ward off that conditioning of our hairs, we are using so many shampoos. But frank to tell you that these shampoos are causing the scalp related problems. ಅಂದ್ರೆ ತಲೆ ಮೇಲೆ ಇರ್ತಕ್ಕಂತಹ ಈ ಕೂಡ ಬೆಳ್ಳಗೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾವು. ಅವುಗಳನ್ನ ಥಿನ್ನಿಂಗ್ ಮಾಡ್ತಕ್ಕಂತ ಕೆಲಸವನ್ನ ಯೂಸ್ ಮಾಡ್ತಾ ಇದಾವ್ರಿ. ಆಮೇಲೆ ಇನ್ನೊಂದು ಅಂತಂದ್ರೆ ಹೇರ್ ಡೈ. ಹೇರ್ ಡೈನ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ನಿಮ್ಗೊಂದು ಸಂಶೋಧನೆಗಳನ್ನ ನಾನು ಹೇಳಲೇಬೇಕು. ಒಂದಷ್ಟು ಸಂಶೋಧನೆಗಳನ್ನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾರು ಹೇರ್ ಡೈನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಬ್ಲಾಡರ್, ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಹೆಚ್ಚಿದಾರೆ ಅಂತ ಹೇಳಿ. ಬಿಕಾಸ್ ನಾವು ಭಾರತದವನ್ನ ವಿಚಾರ ಮಾಡಿ ನೋಡಿದಾಗ ಭಾರತದೊಳಗಡೆ ಇಂತಿಷ್ಟೆಲ್ಲಾ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಅವುಗಳನ್ನ ತಡೆಗಟ್ಟುವಂತಹ ಔಷಧಗಳನ್ನ ತಯಾರು ಮಾಡುವಂತಹ ಸಂಸ್ಥೆಗಳು ಕೂಡ ಆ ಒಂದು ವಿಚಾರದ ಬಗ್ಗೆ ಯಾಕೆ ಮೌನವನ್ನು ವಹಿಸಿದ್ದಾರೆ, ಅಥವಾ ಅಂತ ಕೆಮಿಕಲ್ಗಳಿಗೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಥವಾ ಅವುಗಳನ್ನ ಯಾಕೆ ಅಷ್ಟೊಂದು ಚೆಕ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್ ವೈ the drug companies are using those disastrous chemicals, and even the government authorities are silent about that. But indeed it is an problem. When we are using such chemicals, we are prone for bladder cancer. These all, whatever I am telling, these all are available in the medical research books. Anybody can go there and you may search about it. But I'm not claiming that all the hair dyes are going to do the same thing. But the most of the problems will come arising because of hair dyes if we are not using the good quality hair dyes also. So is there any alternatives is there for that? So indeed ಹಾಗಿತ್ತು ಅಂತಂತಂದ್ರೆ ಈ ಒಂದು ಆಯುರ್ವೇದವನ್ನ ಚರ್ಮಗಳ ರೋಗಗಳನ್ನ ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ, ಹಾಗಿದ್ರೆ ನಾವು ಏನ್ ಮಾಡ್ಬೇಕಾಗ್ತದೆ? ನಮ್ ಕಡೆಗೆ ಆಪ್ಷನ್ಸ್ ಅದಾವ್ರಿ. ಆಯುರ್ವೇದದಲ್ಲಿ ಸಿದ್ಧಾರ್ಥಕ ಸ್ನಾನ ಚೂರ್ಣ ಅಂತ ಹೇಳಿ ಸಿಗ್ತದ್ರಿ. ಯಾವ್ದ್ರಿ? ಸಿದ್ಧಾರ್ಥಕ ಸ್ನಾನ ಚೂರ್ಣ. ನಾವು ಹಳೆ ಕಾಲದಲ್ಲಿ ಎಲ್ಲಾನು ಕೂಡ ಯೂಸ್ ಮಾಡ್ತಾ ಇದ್ವಿ. ಏನ್ ಯೂಸ್ ಮಾಡ್ತಾ ಇದ್ವಿ? ಎಲ್ಲರಿಗೂ ಗೊತ್ತಿರ್ಬೇಕು.
ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇರ್ತೀವಿ, ಜೋಳದ ಹಿಟ್ಟು ಯೂಸ್ ಮಾಡ್ತಾ ಇರ್ತಿದ್ವಿ, ಹೆಸರಿಟ್ಟು ಕೂಡ ಯೂಸ್ ಮಾಡ್ತಾ ಇರ್ತಿದ್ವಿ. ಸೊ ವೆನ್ ವಿ ಆರ್ ಥಿಂಕಿಂಗ್ ರಿಗಾರ್ಡಿಂಗ್ ದ ಸೋಪ್, we used to think the folklore practices also. In the folklore practices, what we were using? We were using green gram powders, we were using jawar powders, we were using the besan powders, right? Isn't it? So what is the use of those things? Those all powders are having little rough in nature. So whenever you are going to rub on our skin, then they are going to remove the dead skin on our skin. ಏನಾಗ್ತದೆ ರೀ, ಈ ಒಂದು ಹರಕ ಪರಕ್ ಇರ್ತಕ್ಕಂತ ಇದೆ ಎಲ್ಲ ಏನ್ ಪೌಡರ್ಗಳು ಏನಿರ್ತದಲ್ರಿ, ಇವುಗಳನ್ನ ಶರೀರದ ಮೇಲೆ ಉಜ್ಜಿದಾಗ ಏನಾಗ್ತದ ರೀ, ಮೇಲ್ಗಡೆ ಇರ್ತಕ್ಕಂತಹ ಕೊಬ್ಬು ಕೂಡ ಕಡಿಮೆ ಆಗ್ತದ ರೀ, ಅಂದ್ರೆ ಎಕ್ಸೆಸಿವ್. ಈಗ ಎಲ್ಲಾದ್ರೂ ಅಡಿಗೆ ಮನೆಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಬಿದ್ದಿತ್ತಂದ್ರೆ ಏನ್ ಮಾಡ್ತೀವ್ರಿ ನಾವು, ಹಿಟ್ ಹಾಕಿ ಅದನ್ನ ತೆಗಿತೇವ್ರಿ ಅಲ್ರಿ. ಯಾಕಂದ್ರೆ ಹಿಟ್ ಹಾಕಿ ಯಾಕೆ ಉಸ್ತೀವಿ ಅಂತಂದ್ರೆ ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ತದ ರೀ ಅಂತ ಹೇಳಿ. ಸೊ ಈಗ ನಮ್ಮ ಚರ್ಮದಲ್ಲಿ ಅತಿಯಾಗಿ ಕೊಬ್ಬು ಸಂಗ್ರಹಣೆ ಆಗಿರ್ತದಲ್ರಿ, ಅದನ್ನೆಲ್ಲಾನು ಹೇಗೆ ತೆಗಿತಾ ಇರ್ತೇವಿ, ಈ ಪೌಡರ್ಗಳನ್ನ ಉಜ್ಜುವುದ್ರಿಂದ ಏನಾಗ್ತದ ರೀ, ಎಷ್ಟು ಅವಶ್ಯಕ ಇರ್ತದೆ ಅಂತಹ ಒಳ್ಳೆ ಕೊಬ್ಬನ್ನ ಬಿಟ್ಟು ಎಕ್ಸೆಸಿವ್ ಹೆಚ್ಚಿನದಂತ ಕೊಬ್ಬನ್ನ ಏನ್ ಮಾಡ್ತದ ರೀ, ಅದು ತೆಗೆದು ಹಾಕ್ತದ ರೀ. ಅದು ಇದು ಎಲ್ಲಾ ಪೂರ್ತಿಯಾಗಿ ಕೊಬ್ಬನ್ನ ತೆಗೆದು ಹಾಕುವಂತ ಕೆಲಸ ಮಾಡುದಿಲ್ಲ, ಆದ್ರೆ ಹೆಚ್ಚಿನ ಕೊಬ್ಬುಗಳನ್ನ ಏನೊಂದು ಮೈಯೆಲ್ಲ ಎಣ್ಣೆನಿ ಜಿಗಟ್ ಅಂತ ಏನಿರ್ತದಲ್ರಿ, ಅದನ್ನ ಮಾತ್ರ ಯಶಸ್ವಿಯಾಗಿ ತೆಗೆದು ಹಾಕ್ತದ ರೀ. ಅದ್ರ ಸಲುವಾಗಿ ನಾವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋಬೇಕು, ಜವಾರ ಅಂದ್ರೆ ಜೋಳದ ಹಿಟ್ಟನ್ನ ಯೂಸ್ ಮಾಡ್ಕೋಬೇಕು, ಮತ್ತೆ ಕಡಲೆ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬೇಕು. ಇದು ನಮ್ಮ ಚರ್ಮದ ಮೇಲೆ ಇರ್ತಕ್ಕಂತಹ ಈ ಸತ್ತಿರ್ತಕ್ಕಂತ ಚರ್ಮ ಇರ್ತದ ರೀ. ಈಗ ನಮ್ಗ ಗೊತ್ತಿರ್ಬೇಕು, ಹಳೆ ಕಾಲದಲ್ಲಿ ಎಲ್ಲಾನು ಸ್ನಾನ ಮಾಡುವಾಗ ಈ ಹರಕ್ ಬರಕ್ ಕಲ್ಲುಗಳನ್ನ ಯೂಸ್ ಮಾಡ್ತಾ ಇದ್ರೆ. ಯು ಆರ್ ಅವೇರ್ ದಟ್ ಇನ್ ಓಲ್ಡನ್ ಡೇಸ್ they used to use some rough stones to rub on our skin. So at that timing we used to see some blackish muddy appearances is going to adhere on that stones. ನಾವು ನೋಡ್ತಾ ಇದ್ವಿ, ಸ್ವಲ್ಪ ಕಪ್ಪಗೆ ಇರ್ತಕ್ಕಂಥ ಮಣ್ಣಿನ ತರ ಬರ್ತಾ ಇತ್ತು ಅಂತ ಹೇಳಿ. ವಾಟ್ ಈಸ್ ದಟ್? ಅದೇನದು ಹಾಗಂತ ಕೇಳಿದ್ರೆ ದಟ್ ಈಸ್ ಡೆಡ್ ಸ್ಕಿನ್. ಅದು ಸತ್ತಿರ್ತಕ್ಕಂತಹ ಚರ್ಮ ರೀ. ಅದನ್ನು ಕೂಡ ನಾವು ತೆಗಿತಾ ಇರ್ತೇವೆ. ಸೊ ಈಗ ನಾವು ಇಂತಾದ ಚರ್ಮಗಳ ಈ ಒಂದು ಹಿಟ್ಟುಗಳನ್ನ ಯೂಸ್ ಮಾಡುವುದರಿಂದ ಅವುಗಳನ್ನ ನಾವು ಪುನಃ ಸ್ಥಾಪಿಸಬಹುದು. ಅದೆಲ್ಲ ಕೆಟ್ಟ ಚರ್ಮನೂ ಕೂಡ ಹೊರಗಡೆ ಹೋಗ್ತದೆ. ಆಮೇಲೆ ಅದು ಯಾವುದು ಕೂಡ ಸ್ಕಿನ್ನಿಗೆ ಹಾನಿಯನ್ನು ಕೂಡ ಉಂಟು ಮಾಡುವುದಿಲ್ಲ. ಇದು ಅತಿಯಾಗಿ ಕೊಬ್ಬನ್ನು ಕೂಡ ತೆಗೆಯೋದಿಲ್ಲ. ಮತ್ತು ಇನ್ನೊಂದು ಏನ್ ಮಾಡ್ತದರಿ ಅಂತಂದ್ರ, ಈ ಕೇವಲ ಕಡಲೆ ಹಿಟ್ಟನ್ನ ಅಷ್ಟೇ ಯೂಸ್ ಮಾಡ್ತಾ ಇರ್ಲಿಲ್ಲ, ಅದ್ರ ಜೊತೆಗೆ ಒಮ್ಮೊಮ್ಮೆ ನಾವು ಮೊಸರನ್ನ ಸೇರಿಸ್ತಾ ಇದ್ವಿ, ಒಮ್ಮೊಮ್ಮೆ ಮೊಸರಿನ ಮೇಲಿನ ನೀರನ್ನ ಸೇರಿಸ್ತಾ ಇದ್ವಿ. ಮೊಸರಿನ ಮೇಲಿನ ನೀರು ಅಥವಾ ಮೊಸರನ್ನ ಸೇರಿಸುವುದರಿಂದ ಏನಾಗ್ತದರಿ ಅಂತಂದ್ರೆ, ಈ ಅದ್ರದೊಳಗಡೆ ಒಂದು ಆಸಿಡ್ ಇರ್ತದರಿ. You might have seen that in olden days we used to use also along with this jawar powder or besan powder, we used to even use the watery portion which is present supernatantly present on the curd, right? Or we used to use the curd itself, because this curd is having some acidic properties, right? It is having lactic acid, right? Slight amount of lactic acid. This lactic acid is going to maintain slight acidic nature of our skin. So what is the use of it? This is helpful in the prevention of bacterial infiltration inside our skin. ಇದೇನ್ ಮಾಡ್ತದರಿ, ಅನೇಕ ರೋಗ ಜೀವಾಣುಗಳು ಚರ್ಮದ ಮೇಲೆ ಬೆಳೆಯದ ಹಾಗೇನೂ ನೋಡ್ಕೊತದರಿ. ಮತ್ತೆ ಚರ್ಮಗಳದೊಳಗಡೆ ಈ ಜೀವಾಣುಗಳು ಸಾಯುವಂತೆನೂ ಕೂಡ ಮಾಡ್ತದರಿ. ಅದ್ರ ಸಲಾಗಿ ಅಲ್ಪ ಪ್ರಮಾಣದ ಈ ಒಂದು ಆಸಿಡ್ ಇರ್ತಕ್ಕಂತಹದನ್ನ ನಾವು ಯೂಸ್ ಮಾಡ್ಕೋಬೇಕಾಗ್ತದರಿ. ಯಾರಿಗೆ ಡ್ಯಾಂಡ್ರಫ್ ಇರ್ತದೆ ಅವ್ರಿಗೊಂದು ಸರಳ ಮನೆಯಲ್ಲಿ ಇರ್ತಕ್ಕಂಥ ಚಿಕಿತ್ಸೆ ಏನಪ್ಪಾ ಅಂತಂತಂದ್ರೆ, ಯಾವಾಗ ಸ್ನಾನ ಮಾಡ್ತಾ ಇರ್ತೀರಿ ಅವಾಗ ಒಂದು ಗಿರ್ದ ಲಿಂಬೆಹಣ್ಣು ಅಥವಾ ಒಂದು ಅರ್ಧ ಲಿಂಬೆಹಣ್ಣು ಏನ್ ಮಾಡ್ಬೇಕಾಗ್ತದರಿ, ಈ ನಾವು ಸ್ನಾನ ಮಾಡ್ತಕ್ಕಂತಹ ನೀರಿಗೆ ಹಿಂಡ್ಕೊಂಡ್ ಬಿಟ್ಟು ನಾವು ಸ್ನಾನವನ್ನ ಮಾಡಿದ್ವಿ ಅಂತಂತಂದ್ರೆ ಚರ್ಮದೊಳಗಡೆ ಆಸಿಡಿನ ಅಂಶವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದರಿ. ಅದು ಚರ್ಮದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೇದಾಗ್ತದರಿ. ಅಷ್ಟಕ್ಕೊಂದು ಯಾವ್ದು ಆಗ್ಬೋದು, ಲಿಂಬೆಹಣ್ಣು ಆಗ್ಬೋದು, ಅಥವಾ ಕೆಲವೊಂದು ಜನ ಹೇಗ್ ಮಾಡ್ತಾರೆ ಅಂತಂತಂದ್ರೆ ಈ ಲಿಂಬೆಹಣ್ಣನ್ನ ಲಿಂಬೆಹಣ್ಣಿನ ಸೊಟ್ಟೆ ಆಗ್ಬೋದು, ಆರೆಂಜಿನ ಸೊಟ್ಟೆ ಆಗ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಕುದಿಸಿ ಮಾಡಿದಂತಹ ನೀರನ್ನು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಅದು ಕೂಡ ಬಹಳ ಒಳ್ಳೇದ್ರಿ.
ಇನ್ನೊಂದು ನಾವು ಯಾವ್ದು ಯೂಸ್ ಮಾಡ್ತಾ ಇರ್ತೇವೆ ಅಂತಂತಂದ್ರೆ ಮೃತ್ತಿಕಾ ಪ್ರಯೋಗ ಅಂತೇಳಿ, ಕೃಷ್ಣ ಮೃತ್ತಿಕಾ ಪ್ರಯೋಗವನ್ನ ಆಯುರ್ವೇದದಲ್ಲಿ ಹೇಳ್ತಾರ್ರಿ. ಏನು ಹಾಗಿದ್ರೆ ಒನ್ ಮೋರ್ ಆಲ್ಟರ್ನೇಟಿವ್ಸ್ ದೇ ಆರ್ ಗೋಯಿಂಗ್ ಟು ಟೆಲ್ ಇನ್ ಆಯುರ್ವೇದ, ದಟ್ ಈಸ್ ಬ್ಲಾಕ್ ಸಾಯಿಲ್ ಯೂಸೇಜ್. ಏನು, ಕಪ್ಪು ಮಣ್ಣನ್ನ ಯೂಸ್ ಮಾಡುವಂಥದ್ದು. ಕಪ್ಪು ಮಣ್ಣನ್ನ ಹೇಗೆ ಯೂಸ್ ಮಾಡ್ತಾರೆ? ಅಗದಿ ಹಳೆ ಕಾಲದಲ್ಲಿ ಒಂದ್ ಕಡೆಗೆ ಹೋಗಿ ನೀವು ನೋಡಿದಾಗ, ಈ ಎಲ್ಲಾದ್ರೂ ಬಟ್ಟೆಗಳಿಗಾಗ್ಬೋದು ಅಥವಾ ತೊಳ್ಕೊಳ್ಳಿಕ್ಕಾದ್ರೂ ಕೂಡ ಕೇವಲ ಮಣ್ಣು ಹಚ್ಚಿ ತೊಳ್ಕೊಳ್ಳುವಂತ ವ್ಯವಸ್ಥೆ ಇತ್ತು. ಈಗ ನಾನು ನಿಮ್ಗೆ ಮಣ್ಣು ಹಚ್ಚಿ ತೊಳ್ಕೊಳ್ಳಿ ಅನ್ನುವಂತ ಮಾತನ್ನ ನಾನು ಈ ಒಂದು ವೇದಿಕೆಯಲ್ಲಿ ಹೇಳೋದಿಲ್ಲ. ಆದಾಗ್ಯೂ ಕೂಡ ಕೆಲವೊಂದಷ್ಟು ಒಳ್ಳೆ ತೆರನಾದಂತಹ ಮಣ್ಣುಗಳನ್ನ ನಮ್ಮ ನ್ಯಾಚುರೋಪತಿಯಲ್ಲಾಗ್ಬೋದು ಯೂಸ್ ಮಾಡ್ತಾರ್ರಿ. ಏನಕ್ಕೆ ಯೂಸ್ ಮಾಡ್ತಾರೆ? ಮಡ್ ಬಾತ್ ಅಂತ ಹೇಳಿ ಕೇಳಿರ್ಬೋದು. ಎಲ್ಲರಿಗೂ ಅವೇರ್ ಗೊತ್ತದ ರೀ ಮಡ್ ಬಾತ್ ಅಂತ ಹೇಳಿ? ಎನಿಬಡಿ? ವೆರಿ ಗುಡ್. ಆ ಮಡ್ ಬಾತ್ ಅನ್ನ ನಾವು ಯಾವ್ದ್ರ ಸಲುವಾಗಿ ಮಡ್ ಬಾತ್ ಯೂಸ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಈ ಚರ್ಮಗಳಲ್ಲಿ ಇರ್ತಕ್ಕಂತಹ ಈ ರೋಮಕೂಪಗಳು ಇರ್ತದಲ್ರಿ, ಸ್ವೇದ ಗ್ರಂಥಿಗಳ, ಅವುಗಳೆಲ್ಲವೂ ಕೂಡ ಓಪನ್ ಆಗ್ತದ ರೀ. ಎಷ್ಟೊಂದು ಜನ ಇಲ್ಲಿ ತನನು ಏನಂತ ಅಭಿಪ್ರಾಯ ಇತ್ತು ಅಂತಂದ್ರೆ, ಮಣ್ಣು ಅಂತಂದ್ರೆ ಚೀಚಿ ಅನ್ನುವಂತ ಅಭಿಪ್ರಾಯ ಇತ್ತು. ನಾನು ಕೂಡ ಅದನ್ನ ಸ್ವಲ್ಪರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಯಾಕಂತಂದ್ರೆ ಎಲ್ಲಾ ಮಣ್ಣುಗಳು ಕೂಡ ಆರೋಗ್ಯಕರ ಇರ್ತವೆ ಅಂತ ಹೇಳಿ ನಾನು ಹೇಳೋದಿಲ್ಲ. ಬಟ್ ಕೆಲವೊಂದಷ್ಟು ಕಪ್ಪು ಮಣ್ಣುಗಳು ಒಳ್ಳೆ ಜಾಗದಿಂದ ತೆಗೆದಿರ್ತಕ್ಕಂಥದ್ದನ್ನ ಕೂಡ ಆರೋಗ್ಯಕರವಾಗಿ ನಾವು ಅದನ್ನ ಸ್ವಚ್ಛಗೊಳಿಸಿ ಅದನ್ನ ಯೂಸ್ ಮಾಡ್ಕೊಳ್ಬಹುದ್ರಿ. ನಮ್ಮ ಜೆಜಿಕೋ ಆಸ್ಪತ್ರೆಯಲ್ಲಿ ನಾವು ಬಂದಂತ ಹೆಚ್ಚಿನ ಪೇಷಂಟ್ಗಳಿಗೆ ಒಂದು ಸತಿ ಆದ್ರೂ ಕೂಡ ಅವರಿಗೆ ಈ ಒಂದು ಸ್ನಾನವನ್ನ ಮಾಡ್ಲಿಕ್ಕೆ ಹೇಳ್ತದ ರೀ, ಮಣ್ಣಿನ ಸ್ನಾನ. ಎಲ್ಲರೂ ಕೂಡ ಮಣ್ಣನ್ನ ಮೆತ್ತಕೊಂಡು ಬಿಟ್ಟು ಬಿಸಿಲಲ್ಲಿ ನಿಲ್ಲುವಂತ ಕೆಲಸವನ್ನ ನಾವು ಮಾಡಿಸ್ತಾ ಇರ್ತೇವ್ರಿ. ಎಷ್ಟೊಂದು ಜನರಿಗೆ ಚರ್ಮ ರೋಗಗಳನ್ನ ಕಡಿಮೆ ಮಾಡ್ಲಿಕ್ಕೆ ಅದು ಬಹಳಷ್ಟು ಹೆಲ್ಪ್ ಮಾಡಿದೆ. ಹೆಚ್ಚಿನದಾಗಿ ಬೆವರು ಬಂದ್ಬಿಟ್ಟು ಬೆವರು ನಾರ್ತದ ರೀ ಕೆಲವೊಂದ್ ಜನರಿಗೆ. ಈ ಆಕ್ಚುಲಿ ಮೂಲತಃ ಯಾವಾಗ ಬೆವರು ಸ್ರವಿಕೆ ಆಗ್ತದೆ ಅಲ್ಲ, ಅವಾಗ ಅಷ್ಟಕ್ಕೊಂದು ಅದರಲ್ಲಿ ವಾಸನೆ ಇರುವುದಿಲ್ಲ. So you were aware that in our Ghataprabha hospital we are giving them mud bath. You know that I am not giving much scope to use always the mud for every event to use the mud, but whenever we are using very hygienic mud for our bath, then it's going to give you our good result. There are many patients are going to appreciate and they will get very fresh mood after taking the mud bath, and it is in our experience, right? So they used to get very fresh also, and it is good for remove the bad odor from our body, right? So not all the muds, but step of the mud, right? Whether my screen is open there? Open ಆಗಿದೆ. How it is open? Okay, thank you, sir. So, and next one is the charcoal soaps are recently introduced into the market, sir. So these charcoals, you know how they are prepared. Charcoals are the one thing, the coal which is burnt under anaerobic condition. So whenever they are burnt, they are heated without the oxygen, then what happens? The porosity, the pores are going to increases on the charcoal. ಯಾವಾಗ ಕೋಲ್ ಇರ್ತದೆ, ಕಲ್ಲಿದ್ದಲ ಅನ್ನುವಂತ ಕಲ್ಲಿದ್ದಿನಿಂದ ಮಾಡಿರ್ತಕ್ಕಂತಹ ಒಂದಷ್ಟು ಸೋಪುಗಳು ಇತ್ತೀಚೆಗೆ ಮಾರ್ಕೆಟ್ ನಲ್ಲಿ ಬಂದಿದಾವೆ. ಅವುಗಳನ್ನ ನಾವು ಯಾವಾಗ ಯೂಸ್ ಮಾಡ್ತಾ ಇರ್ತೀವಿ, ಯಾಕೆ ಯೂಸ್ ಮಾಡ್ಬೇಕು, ಯಾವ್ದಕ್ಕೆ ಅವುಗಳು ಪ್ರಸಿದ್ಧ ಆಗಿದಾವೆ ಅಂತಂದ್ರೆ, ಈ ಕಲ್ಲಿದ್ದಿಲನ್ನ ನಾವು ಆಮ್ಲಜನಕದ ಸಹಾಯ ಇಲ್ಲದೇನೆ ಅವುಗಳನ್ನ ಬಿಸಿ ಮಾಡಿದಾಗ ಅವುಗಳಲ್ಲಿ ಬಹಳಷ್ಟು ತೂತುಗಳು ಉಂಟಾಗ್ತದ ರೀ ಕಲ್ಲಿದ್ದಿನಲ್ಲಿ. ಆ ಪ್ರತಿಯೊಂದು ತೂತುಗಳಿಂದನೂ ಕೂಡ ಈ ಚರ್ಮದಲ್ಲಿ ಬೇಡ ಆಗಿರ್ತಕ್ಕಂತಹ ಎಣ್ಣೆ ಅಂಶ ಆಗಿರಬಹುದು, ಅಥವಾ ಡೆಡ್ ಸ್ಕಿನ್ ಆಗಿರಬಹುದು, ಅಥವಾ ಬೇರೆ ಇನ್ನಿತರ ಅಂಶಗಳನ್ನ ಹೀರ್ಕೊಂಡು ಬಿಟ್ಟು ಹೊರ ಹಾಕುವಂತಹ ಪ್ರಯತ್ನವನ್ನ ಈ ಚಾರ್ಕೋಲ್ ಮಾಡ್ತದ ರೀ. So these charcoals are going to increases the surface area as well as they adsorb. Getting my point? They adsorb excessive fat as well as the dirt from our skin. That is why recently we are having the charcoal soaps also, no doubt. That's one thing. And ಇನ್ನೊಂದು ನಾವು ಏನ್ ಕೆಲಸ ಮಾಡ್ಬೋದು ಅಂತಂತಂದ್ರೆ ಉದ್ವರ್ತನ ಅಂತ ಹೇಳಿ ಹೇಳ್ತೇವೆ. ಉದ್ವರ್ತನ, ಆಯುರ್ವೇದದಲ್ಲಿ ಉದ್ವರ್ತನ ಅಂತಂತಂದ್ರೆ ಈ ತ್ರಿಫಳ ಅಂತೇಳಿ ಎಲ್ಲರೂ ಹೆಸರು ಕೇಳಿರ್ಬೋದು. ಅರಿತಕಿ ಅನ್ನುವಂತ ಗಿಡ ಇದೆ, ಅಲೆಕಾಯಿ ಆಯುರ್ವೇದದಲ್ಲಿ, ಕನ್ನಡದಲ್ಲಿ ತಾರೆಕಾಯಿ ಮತ್ತು ನೆಲ್ಲಿಕಾಯಿ, ಈ ಮೂರು ಹಣ್ಣುಗಳದ ಪೌಡರ್ಗಳನ್ನ ನಾವು ಸೂಕ್ಷ್ಮ ಪೌಡರ್ಗಳನ್ನ ಮಾಡಿದಾಗ ಆ ಪೌಡರ್ಗಳನ್ನ ಈ ಶರೀರಕ್ಕೆ ಉಜ್ಜುವಂತಹದ್ದು,
ಅದಕ್ಕೆ ಇದು ಒಂದೇ ಅಂತಲ್ಲ, ಯಾವುದೂ ತೆರನಾದಂತಹ ಈ ಹರ್ಕ ಬರ್ಕ ಇರ್ತಕ್ಕಂಥ ಪೌಡರ್ಗಳನ್ನ ಶರೀರಕ್ಕೆ ಉಜ್ಜುವಂತಹದ್ದು ಒಂದಂತೆ ಮಾಡ್ತಾ ಇದ್ದಾರೆ. ದ ವರ್ಡ್ ಈಸ್ ದೇರ್ ಇನ್ ಆಯುರ್ವೇದ, ಉದ್ವರ್ತನ. ವಿ ಆರ್ ಯೂಸಿಂಗ್ ದ ಕೋರ್ಸ್ ಪೌಡರ್ ಆಫ್ ತ್ರಿಫಲ. The trifala is consisting of 3 powders, what we will call as Arithaki, Vibhithaki, and Amalaki. So we are going to rub against our skin. So by doing so, they are going to helpful for the glow actually. And this is one of the procedure in the Panchakarma also. It is there are already enough evidence we are having that it is going to reduce the weight reduction. Those who are having very much fatty in nature, and they are having excessive sweat, and their sweat is having the problem of smell also, and some persons are getting infected with a fungal thing. In such all cases, this Udvartana type of is very good things, right? And even though not only the Udvartana is sufficient, using of the cloth what we are using, so they must be a little bit cotton. In the name of the fashion, we are using nylon, rayon, whatnot, but this cotton is going to absorb the sweat, and the good aeration will be there. Whenever the person uses this non-aerating type of the cloth, the cloth is the skin is going to suffocate. You might have knowing that in Karnataka there is a Huli Kunita. Tiger dance is there. In that, the person is going to completely design himself with tiger-like colors or kept on him. So sometimes they are going to get giddiness and they may fall also. ನೀವು ನೋಡಿದಿರಿ, ಕರ್ನಾಟಕದಲ್ಲಿ ಒಂದು ಹುಲಿ ಕುಣಿತ ಅಂತ ಹೇಳಿದೆ. ಅವರು ಚರ್ಮದ ಮೇಲೆ ಪೂರ್ತಿಯಾಗಿ ಅದನ್ನ ಚರ್ಮದ ತರಾನೇ ಒಂದು ಕಲರ್ ನ ಬಳ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಂದ್ ಸರಿ ಅವ್ರಿಗೆ ತಲೆ ತಿರುಗಿ ಬೀಳುವುದನ್ನು ಕೂಡ ಉಂಟು. ಏನಾಗ್ತದರಿ ಅಂತಂತಂದ್ರೆ, ಚರ್ಮಕ್ಕೂ ಕೂಡ ಆರೋಗ್ಯ, ಗಾಳಿ, ಬಿಸಿಲು ಎಲ್ಲವೂ ಕೂಡ ಬೇಕಾಗ್ತದರಿ. ಹೀಗಿದ್ದಾಗ ಚರ್ಮದ ಆರೋಗ್ಯವನ್ನು ಕಾಪಾಡ್ಲಿಕ್ಕೆ ಆಗ್ತದರಿ. ನಾವೇನ್ ಮಾಡ್ತಾ ಇದ್ದೀವಿ, ವೆರಿ ಟೈಟ್ ಡ್ರೆಸ್ಸಸ್ ಅನ್ನ ಯೂಸ್ ಮಾಡ್ತಾ ಇರ್ತೇವೆ, ಕಾಟನ್ ಡ್ರೆಸ್ಸಸ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಹೀಗಾಗಿ ಅವು ಏನಾಗ್ತದರಿ ಅಂತಂದ್ರೆ, ಬರ್ತಕ್ಕಂತ ಈ ಒಂದು ಸ್ವೇದ ಗ್ರಂಥಿಗಳಿಂದ ಏನು ಬರ್ತದಲ್ರಿ, ಆ ಸ್ವೇದ ಎಲ್ಲಾನು ಏನಾಗ್ತದೆ, ಅಲ್ಲೇ ಉಳ್ಕೊಂಡ್ಬಿಟ್ಟು, ಅಲ್ಲೇನೆ ಒಂದು ಬ್ಯಾಕ್ಟೀರಿಯಾಗಳು ಬೆಳ್ಕೊಂಡ್ಬಿಟ್ಟು, ಅಲ್ಲೇನೆ ಒಂದು ವಾಸನೆಯನ್ನಾಗಿ ತಯಾರು ಮಾಡ್ತಾ ಇರ್ತದರಿ. ಅದು ಅನೇಕ ಚರ್ಮ ರೋಗಗಳಿಗೂ ಕೂಡ ಈಡು ಮಾಡ್ತಾ ಇರ್ತದರಿ. ಅದ್ರ ಸಲುವಾಗಿ ಯಾವಾಗ ನಾವು ಚರ್ಮ ರೋಗವನ್ನ ಯೂಸ್ ಮಾಡ್ತಾ ಇರ್ತೇವಿ, ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ ಅಂತಂದ್ರೆ, ಈ ಒಂದು ಬಟ್ಟೆಗಳದ ಆರೋಗ್ಯನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಸಲುವಾಗಿ ಮೊದ್ಲಿನ ಕಾಲದಲ್ಲಿ ಮಡಿ ಮೈಲಿಗೆ ಅಂತ ಏನ್ ಮಾಡ್ತಿದ್ರು, ಅದರದಲ್ಲಿ ಅದೇ ನಾವು ಬಟ್ಟೆಗಳನ್ನ ತೊಳಿತಕ್ಕಂತ ಹ್ಯಾಬಿಟ್ ಅನ್ನು ಕೂಡ ಇತ್ತು. ನಾವು ಈಗಿನ ಜನರು ಎಲ್ಲರೂ ಅದನ್ನ ಮಾಡ್ತಾ ಇರ್ತೇವೆ. ಆದ್ರೆ ಆವಾಗ ಈ ಬಟ್ಟೆಗಳನ್ನ ಕುದಿಸಿ, there is a disease called as that which affects our fingers. It is one of the disease which arising out of this mycobacteria, what to say, worm infestations. So if anybody coming across such things, then we are going to boil the cloths and reuse it. Some persons are telling me, please tell regarding the psoriasis and other allergies. Indeed, I will come to that point also, madam. So next we are having cosmetics. As I told you, ವರ್ಣದ್ರವ್ಯ, ಚರ್ಮಗಳಿಗೆ ನಾವೆಲ್ಲರೂ ಕೂಡ ಕಾಸ್ಮೆಟಿಕ್ಸ್ ಬಿಟ್ರೆ ಮತ್ತೆ ಇನ್ನೇನ್ ಯೂಸ್ ಮಾಡೋದ್ರಿ ಅಂತ ಕೇಳ್ತಾ ಇರ್ತಾರೆ. ಎಷ್ಟೋ ಜನರಿಗೆ ಈ ಮುಖದ ಮೇಲಿನ ಮೊಡವೆಗಳೇ ಬಹಳಷ್ಟು ತ್ರಾಸ ಮಾಡ್ತಾ ಇರ್ತಾವ್ರಿ. ಈ ಹರೆಯದ ಹುಡುಗಿಯರಲ್ಲಿ ಆಗ್ಬೋದು, ಆಗಾಗ ಯೌವನಕ್ಕೆ ಬಂದಂತಹ ಈ ಹುಡುಗರಾಗ್ಬೋದು, ಹುಡುಗಿಯರಾಗ್ಬೋದು, ಅವ್ರದ್ದು ಪ್ರಾಬ್ಲಮ್ ಏನಪ್ಪಾ ಅಂತಂತಂದ್ರೆ, ಚಂದಾಗಿ ನಾನು ಕಾಣಬೇಕು, ಮೊಡವೆಗಳು ಬರಬಾರ್ದು. ಹೌದಲ್ರಿ? ಹಾಗಾಗಿತ್ತು ಅಂತಂದ್ರೆ, ಆದ್ರೆ ನಮ್ಮ ಆಹಾರ ಪದ್ಧತಿಗಳನ್ನ ಅವರು ಚೇಂಜ್ ಮಾಡ್ಕೊಳ್ಳಿಕ್ಕೂ ಕೂಡ ಇಷ್ಟಪಡೋದಿಲ್ಲ. ಅವಾಗ ಈ ಬೇಕರಿ ಐಟಮ್ಸ್ ಗಳನ್ನ ತಿಂತಾರೆ. ಬೇಕರಿ ಐಟಮ್ಸ್ ಗಳಲ್ಲಿ ಕೇಕ್ ಗಳನ್ನ ತಿನ್ನೋದು, ಆ ಕೇಕ್ಗಳ ಮೇಲೆ ಇರ್ತಕ್ಕಂಥ ಕ್ರೀಮ್ ಗಳನ್ನ ತಿನ್ನುವಂತಹದ್ದು, ಅದಾದ ಮೇಲೆ ಬನ್ಸ್ ಗಳನ್ನ, ಕ್ರೀಮ್ ಬಿಸ್ಕಿಟ್ ಗಳಾಗ್ಬೋದು ಅಥವಾ ಚಾಕ್ಲೇಟ್ಸ್ ಗಳನ್ನ ತಿನ್ನುವಂತ ಹ್ಯಾಬಿಟ್ಸ್ ಇರ್ತದೆ. ಅವರೆಲ್ಲಾನು ಹೇಳ್ತಾ ಇರ್ತಾರೆ, ನಾವು ಏನು ತಿನ್ನೋದಿಲ್ರಿ, ಅಂತದೆಂತದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಬಟ್ ಹೊರಗಡೆ ಒಂದು ಟೈಮಿಂಗ್ ಅಲ್ಲಿ ನೋಡುತ್ತಿರ್ತಕ್ಕಂಥ ಈ ಎಕ್ಸೆಸಿವ್ ಚಾಕ್ಲೇಟ್ಸ್ ಗಳನ್ನ ತಿನ್ನುವಂತ ಹ್ಯಾಬಿಟ್ ಇರ್ತದೆ.
ಅವಾಗ ಏನಾಗ್ತದೆ ಅಂತಂತಂದ್ರೆ ಈ ಎಲ್ಲಾ ಚಾಕ್ಲೇಟ್ಗಳಾಗ್ಬೋದು, ಸಿಹಿಗಳಾಗ್ಬೋದು, ಅಥವಾ ಟ್ರಾನ್ಸ್ ಫ್ಯಾಟ್ ಅಂತ ಹೇಳಿ ಏನ್ ಕರೀತಾರೆ. ಈಗ ಫ್ಯಾಟ್ ಅನ್ನ ಯೂಸ್ ಮಾಡೋದಿಲ್ಲ, ಬಟ್ ಈ ಫ್ಯಾಟ್ಗಳು ಇತ್ತು ಅಂತಂದ್ರೆ ಜಿಡ್ಡು ಆಗ್ತದೆ ಅನ್ನುವಂಥದ್ದನ್ನ ಈ ಹೆಚ್ಚಿನ ಜನರ ತಿಳುವಳಿಕೆ ಇದ್ದಂತ ಜನರು ಈ ಕೊಬ್ಬಿನ ಅಂಶಗಳನ್ನ ತಿನ್ನಬಾರ್ದು ಅನ್ನುವಂಥದ್ರಿಂದ ಅವ್ರ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಬೇರೆ ತೆರನಾದಂತಹ ಆಪ್ಷನ್ ಗಳನ್ನ ನೋಡ್ತಾ ಇರ್ತಾರೆ. ನೌಡೇಸ್ ದ ಪೀಪಲ್ ಆರ್ ಸೋ ಮಚ್ ಎಜುಕೇಟೆಡ್ ದಟ್ ದೇ ಆರ್ ನಾಟ್ ರೆಡಿ ಟು ಈಟ್ ದ ಫ್ಯಾಟಿ ಮಟೀರಿಯಲ್. They are knowing that they are having the sticky nature, they should not eat it. The today's problems of the youth is they are suffering with the acne problems, and they want to look very nice also, and they don't want to control their food habit also. For them, but for that they are using even the trans fat also. This trans fat is not look like a fat, but they are the fats, right? They are equally harmful for our health also. So what happens is these carbohydrates which is there in the sweet, this ultimately the sweets is converted into the fat inside our body. ಏನಾಗ್ತದೆ ಅಂತಂದ್ರೆ ಈ ಶರ್ಕರ ಪಿಷ್ಟಗಳು ಅಂತ ಹೇಳಿ ನಾವ್ ಏನ್ ಕರಿತಾ ಇರ್ತೀವಿ, ಸಿಹಿ ಪದಾರ್ಥಗಳು, ಅತಿಯಾಗಿ ಸಿಹಿ ಪದಾರ್ಥಗಳು ಕೂಡ ಹರೆಯದ ವಯಸ್ಸಿನವರಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಎಕ್ಸರ್ಸೈಸ್ ಮಾಡ್ಲಿಲ್ಲ, ಕೂತಲ್ಲೇ ಕೂತ್ಕೊಳ್ಳೋದು, ಹಾಗೆಲ್ಲಾನು ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಈ ಕೊಬ್ಬು ಆಗಿ ಪರಿವರ್ತನೆ ಆಗ್ತದೆ. ಸಿಹಿ ಕೂಡ ಏನಾಗ್ತದೆ, ಕೊಬ್ಬಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಅದು ಈ ಕೊಬ್ಬು ಚರ್ಮದ ಮೇಲೆ ಬಂದ್ಬಿಟ್ಟು ಚರ್ಮದ ಸ್ವೇದ ಗ್ರಂಥಿಗಳನ್ನ ಬಂದ್ ಮಾಡ್ಬಿಟ್ಟು ಸೀಬಮ್ಮನ ಇರ್ತಕ್ಕಂತಹ ಒಂದಷ್ಟು ಗ್ರಂಥಿಗಳನ್ನ ಬಂದ್ ಮಾಡ್ಬಿಟ್ಟು ಮೊಡವೆಗಳಾಗಿ ಕಾಣಿಸ್ತಾ ಇರ್ತದೆ. ಅದರ ಸಲುವಾಗಿ ಯಾರಿಗೆ ಮೊಡವೆಗಳದ್ದು ಪ್ರಾಬ್ಲಮ್ ಇರ್ತದೆ ಅಲ್ಲ, ಅವರಂತೂ ಕೂಡ ದಿನಕ್ಕೆ ಒಂದು 4ರಿಂದ 5 ಸತಿಗೆ ಸುಮ್ಮನೆ ಮುಖ ತೊಳೆದುಕೊಳ್ಳುವಂತ ಅವಶ್ಯಕತೆ ಇರ್ತದೆ. ಒಂದನೇದು ಆಹಾರದಲ್ಲಿ ಇದು ಹೆಚ್ಚಿನದಾದಂತಹ ಕೊಬ್ಬಿನ ಅಂಶಗಳನ್ನ ಕಡಿಮೆ ಮಾಡ್ಬೇಕಾಗ್ತದ್ರಿ, ಸಿಹಿ ಅಂಶಗಳನ್ನ ಕಡಿಮೆ ಮಾಡ್ಕೋಬೇಕು, ನಾನ್ ವೆಜಿಟೇರಿಯನ್ ಫುಡ್ ಗಳನ್ನ ಕಡಿಮೆ ಮಾಡ್ಕೋಬೇಕು, ಜೊತೆಗೆ ಈ ಡಸ್ಟ್ ಏನು ಗಳಿಂದ ಕಡಿಮೆ ಮಾಡ್ಕೋಬೇಕಾಗ್ತದ್ರಿ. ಯಾವಾಗ ನಾವು ಹೊರಗಡೆ ಹೋಗ್ತಾ ಇರ್ತೇವಿ, ಸ್ವಲ್ಪ ಮುಖಗವಸುಗಳನ್ನ ಹಾಕಿಕೊಳ್ಳೋದು ಬಹಳಷ್ಟು ಒಳ್ಳೇದು. ವಿ ಶುಡ್ ಅವಾಯ್ಡ್ ಇಂಡೀಡ್ ದ ಡಸ್ಟ್ ಆಲ್ಸೋ. We should avoid even the heavy fats food and sweets and even some amount of the non-vegetarian. So, and moreover, what to do for to reduce the acne? So we are having the formula, that is we may use the chandana, that is ಶ್ರೀಗಂಧ ಅಂತ ಕರೀತಾರೆ. ಶ್ರೀಗಂಧವನ್ನ ಮುಖಕ್ಕೆ ಅಪ್ಲೈ ಮಾಡ್ಕೋಬಹುದು. ಅದರದಲ್ಲಿನೂ ಕೂಡ ರಕ್ತ ಚಂದನ ಅಂತ ಕರೀತಾರೆ. ರಕ್ತ ಚಂದನ ಅಂತಂದ್ರೆ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ ಹಳೆ ಕಾಲದಲ್ಲೆಲ್ಲ ಚಂದಾಳ ಗೊಂಬೆ ಅಂತೇಳಿ ಮಾಡ್ತಿದ್ದಾರೆ. ಕೆಂಪು ಚಂದನ, ಕೆಂಪು ಶ್ರೀಗಂಧ ಅಂತ ಕರೀತಾರೆ. ಈ ದೇವಸ್ಥಾನಗಳೆಲ್ಲಾನು ಒಮ್ಮೊಮ್ಮೆ ಕೊಟ್ಟಿರ್ತಾರೆ ನೋಡ್ರಿ, ಅದನ್ನ ಕೆಂಪು ತೆರನಾದಂತ ಚಂದನವನ್ನ ಕೊಟ್ಟಿರ್ತಾರೆ. ಈ ಕೆಂಪು ಚಂದನನ್ನ ನಾವು ಹೊಟ್ಟೆಯಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು, ಆಮೇಲೆ ಹಚ್ಚಿಕೊಳ್ಳಲಿಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇದು ಏನ್ ಮಾಡ್ತಾ ಅಂತಂದ್ರೆ ರಕ್ತ ಶುದ್ಧಿಯನ್ನ ಮಾಡ್ತಾ ಇದಾರೆ. ನಾವು ಒಂದನ್ನ ನೆನ್ಪಿಟ್ಕೋಬೇಕು, ಈಗ ಯಾರಿಗೆ ಪದೇ ಈ ಕುರು ಆಗ್ತಾ ಇರ್ತದಲ್ರಿ, ಕುರು ಆಗುವಂತದ್ದಾಗ್ಬೋದು, ಯಾರಿಗೆ ಪದೇ ಈ ಚರ್ಮ ರೋಗಗಳದ್ದು ಚರ್ಮಗಳು ಊತ ಆಗ್ಬೋದು, ಚರ್ಮಗಳದ್ದು ಇನ್ಫೆಕ್ಷನ್ ಪದೇ ಆಗ್ತಾ ಇದೆ, ಆಮೇಲೆ ಅಂತವ್ರೆಲ್ಲರೂ ಕೂಡ ಒಂದನ್ನ ನಾವು ನೆನ್ಪಿಟ್ಕೋಬೇಕು, ಎಲ್ಲೋ ಒಂದು ಕಡೆಗೆ ರಕ್ತ ಕೆಟ್ಟಿದೆ ಅಂತ ಹೇಳಿ. whenever we will come across with an abscess like a problems, whenever we come across with the boils, right, we will come across with many type of the skin diseases, right, there is a reddish discoloration and all other such things, then we have to think that there is a something problem related to the blood, right? I am not telling that English blood, that which is RBCs and all other things. There is in Ayurveda there is a Rakta Dhatu, what we'll call. So that what happens is we have to internally, the skin diseases are not merely cured just because of the application of some any medications or anything like that. Even from internally also we have to clean it. ಚರ್ಮ ರೋಗಗಳ ವ್ಯಾಧಿಗಳ ಬಗ್ಗೆ ನಾವು ವಿಚಾರ ಮಾಡ್ತಾ ಇರುವಾಗ ಕೇವಲ ನಾವು ಮೇಲ್ಗಡೆ ಹಚ್ಚಿರ್ತಕ್ಕಂತ ರೋಗಗಳನ್ನ ಹಚ್ಚಿಕೊಳ್ಳುವುದರ ಮೂಲಕ ಚರ್ಮ ರೋಗಗಳು ಕಡಿಮೆ ಆಗೋದಿಲ್ಲ. ಅವುಗಳಲ್ಲಿ ಆಹಾರ ಬೇಕಾಗ್ತದೆ, ವಿಹಾರ ಬೇಕಾಗ್ತದೆ, ಜೊತೆಗೆ ರಕ್ತ ಶುದ್ಧಿ ಆಗುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ರೀ. ಅದರ ಸಲುವಾಗಿ ಈಗ ನೀವು ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಮಂಜಿಷ್ಟ ಅಂತ ಹೇಳಿದೆ. ಮಂಜಿಷ್ಟ ಇಸ್ ವೆರಿ ಗುಡ್ ಆಂಟಿಸೆಪ್ಟಿಕ್, ಆಲ್ರೆಡಿ ಪ್ರೂವ್ ಆಗಿದೆ. ನಮ್ಮ ಗೈಡ್ ಇದ್ದಂತವ್ರು ಕೂಡ ಇದಕ್ಕೆ ಏನು
ಬಹಳಷ್ಟು ಸಂಶೋಧನೆಗಳನ್ನ ಮಂಜಿಷ್ಠಾದ ಮೇಲೆ ಮಾಡಿದ್ದಾರೆ. ಮಂಜಿಷ್ಠಾದಿ ಕಾಢ ಅಂತೇಳಿ ಆಯುರ್ವೇದದಲ್ಲಿ ಸಿಗ್ತಾ ಇರ್ತದೆ, ಮಂಜಿಷ್ಠಾದಿ ಕಷಾಯ ಅಂತ ಸಿಗ್ತಾ ಇರ್ತದೆ. ಈ ಮಂಜಿಷ್ಠ ಅನ್ನುವಂಥದ್ದು ಕೆಂಪು ತರನಾದಂತಹ ಒಂದು ಗಿಡ ಇರ್ತದೆ ರೀ. ಬಹಳಷ್ಟು ಚರ್ಮ ರೋಗಗಳನ್ನ ಕಡಿಮೆ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಮಾಡ್ತದೆ ರೀ. ಜೊತೆಗೆ ಈ ಮಂಜಿಷ್ಠಾದ ಪೌಡರ್ ನಮ್ಗೆ ಆನ್ಲೈನ್ ಅಲ್ಲಿ ಅವೈಲೇಬಲ್ ಅದ. ನಾ ಈಗಿನ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಎಲ್ಲವೂ ಕೂಡ ಆನ್ಲೈನ್ ದಲ್ಲಿ ಪೌಡರ್ಗಳು ಅವೈಲೇಬಲ್ ಇರ್ತದೆ ರೀ. ಮನೆಗೆ ತರಿಸ್ಕೊಂಡ್ಬಿಟ್ಟು ಇವುಗಳ ಪೌಡರ್ಗಳನ್ನ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ನೀರಿನಲ್ಲಿ ಕಲಸಿ ಆಗ್ಬೋದು, ಅಥವಾ ಇವುಗಳದ್ದು ಇದಿರ್ತದಲ್ರಿ, ಯಾವುದು ಎಲೋವೆರಾದಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚರ್ಮಗಳಿಗೆ ಇವುಗಳನ್ನ ಹಚ್ಕೊಳ್ಬಹುದು. ಫೇಸ್ ಪ್ಯಾಕ್ ಮಾಡ್ಕೋಬಹುದು. ಮಂಜಿಷ್ಠ ಯೂಸ್ ಮಾಡ್ಕೊಳ್ಳಿ, ಶ್ರೀಗಂಧವನ್ನ ಯೂಸ್ ಮಾಡ್ಕೊಳ್ಳಿ. ಜ್ಯೇಷ್ಠ ಮದ ಅಂತ ಸಿಗ್ತದ ರೀ. ಎಲ್ಲಿ ಗಂದಗಿ ಅಂಗಡಿಗಳು ಇರ್ತದಲ್ರಿ, ಪೂಜಾ ಅಂಗಡಿಗಳು, ಸೊ ಅಲ್ಲಿನೂ ಕೂಡ ಈ ಜ್ಯೇಷ್ಠ ಮದ ಅನ್ನುವಂಥದ್ದು ಸಿಗ್ತದೆ ರೀ. ಸೊ ಆಲ್ ದೀಸ್ ಡ್ರಗ್ಸ್ ವಿಚ್ ಐ ಆಮ್ ಶೋಯಿಂಗ್ ಆನ್ ಯುವರ್ ಸ್ಕ್ರೀನ್, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ ಅವರ್ ಆನ್ಲೈನ್, ರೈಟ್? ಸೊ ರಕ್ತಚಂದನ ಇಸ್ ಅವೈಲೇಬಲ್. ದೂರ್ವ ಅಂತಂತಂದ್ರೆ ಈ ಗಣಪತಿ ಮುಂದೆ ಇಡ್ತಕ್ಕಂತಹ ಈ ಗರಿಕೆ ಇರ್ತದಲ್ರಿ, ಗರಿಕೆನು ಕೂಡ ಚರ್ಮಕ್ಕೆ ಒಳ್ಳೆ ಕಲರ್ನ ಕೊಡ್ತದೆ ರೀ. ಆಯುರ್ವೇದದಲ್ಲಿ ಇದಕ್ಕೆ ವರ್ಣ್ಯ ದ್ರವ್ಯ ಅಂತ ಹೇಳ್ತಾರೆ. ವರ್ಣ ಅಂತಂತಂದ್ರೆ ಕಲರ್ ಗಿವಿಂಗ್ ಡ್ರಗ್ಸ್ ಗಳಲ್ಲಿ. ಹರಿದ್ರ ಅಂತಂದಾಗ ಅರಿಶಿನ, ಕುಮಾರಿ ಅಂತಂದಾಗ ನಮ್ ಎಲೋವೆರಾ. ಸುಮಾರು ಔಷಧಿಗಳಿದಾವೆ. ದೇರ್ ಆರ್ ಮೆನಿ ಎನ್ ನಂಬರ್ ಆಫ್ ದ ಡ್ರಗ್ಸ್, ಬಟ್ ಆಲ್ ಐ ಆಮ್ ನಾಟ್ ಮೆನ್ಷನಿಂಗ್ ಹಿಯರ್ just because of I am having the time constraints. When okay, now we'll go for a shampoo. Somebody is telling me that they need to talk regarding the psoriasis. I will come to that. Psoriasis and allergies also, indeed. First we will complete with an shampoo. We are having the alternatives for the shampoo. Yes, we are having amalaki is there. Amalaki means avala, I mean nellikai. Kumari is there, aloe vera, right? Saptala is there, shigekai, right? Arishtaka, antwalakai, himsara is there, and bringaja is there. Even all these drugs are available. Just we need to take these drugs, right? And with the help of the doctor prescription, we need to prepare the formula, just boil them and pour on your skin, right? Whenever you are bathing. Why this is important? ಎಲ್ಲಾ ಈಗ ನಾನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಎಲ್ಲಾ ಔಷಧಿಗಳು ಕೂಡ ಆನ್ಲೈನ್ ಅಲ್ಲಿ ಇದಾವೆ. ವೈದ್ಯರ ಸಲಹೆ ಮೇರೆಗೆ ಅವುಗಳನ್ನ ತೆಗೆದುಕೊಂಡ್ಬಿಟ್ಟು ಪ್ರಮಾಣಗಳನ್ನ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ತಲೆ ಮೇಲೆ ಶಾಂಪೂದ ಬದಲಾಗಿ ಇವುಗಳನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಶಾಂಪೂ ಅಂತಂದಾಗ ತಲೆ ತುಂಬಾ ಬುರುಗಾಗಬೇಕು ಅನ್ನುವಂಥ ಕಲ್ಪನೆಯಿಂದ ನಾವು ಹೊರಗಡೆ ಬರಬೇಕು. ವಿ ಶುಡ್ ಬಿಕಮ್ ಅಕ್ರಾಸ್, ವಿ ಶುಡ್ ಕಮ್ ಔಟ್ ಆಫ್ ದ ಐಡಿಯಾ ದಟ್ ದ ಶಾಂಪೂ ಶುಡ್ ಹ್ಯಾವ್ ಅ ವೆರಿ ಗುಡ್ ಫ್ರೋತ್. ನೋ, ದೀಸ್ ಡ್ರಗ್ಸ್ ಆರ್ ಕಂಡೀಷನಿಂಗ್, ನ್ಯಾಚುರಲ್ ಕಂಡೀಷನಿಂಗ್, ರೈಟ್? ಈ ಎಲ್ಲಾ ಔಷಧಿಗಳು, ದೇರ್ ಇಸ್ ಅ ಕಂಡೀಷನರ್ ಅನ್ನುವಂಥದ್ದು ಏನೊಂದು ಕಾನ್ಸೆಪ್ಟ್ ಅನ್ನು ನಾವು ಯೂಸ್ ಮಾಡ್ತೇವೆ. ಎಲ್ಲಾ ಔಷಧಿಗಳು ಕೂಡ ಕಂಡೀಷನರ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಎಲ್ಲವೂ ಕೂಡ ಸಂಶೋಧನೆಗಳಿಂದ ಅಪ್ರೂವ್ ಆಗಿದಾವೆ. ಹೇರ್ ಡೈ ಸಲುವಾಗಿ ನಾವು ಭೃಂಗರಾಜವನ್ನು ಯೂಸ್ ಮಾಡ್ಕೋಬಹುದು. ನೀಲಿ ಅಂತ ಬರ್ತದೆ, ನೀಲಿ ಭೃಂಗರಾಜವನ್ನಾಗಿ ಯೂಸ್ ಮಾಡ್ಕೋಬಹುದು. ಮೆಹಂದಿನ ಯೂಸ್ ಮಾಡ್ಕೋಬಹುದು. ಬಟ್ ಮೆಹಂದಿನ ನಾವು ಯೂಸ್ ಮಾಡ್ತಾ ಇರುವಾಗ ನಾನು ಒಂದು ಕ್ವಶನ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಒಂದು ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ ರೀ. ಮೆಹಂದಿ ಹೆಸರಿನಲ್ಲಿ ಬರ್ತಕ್ಕಂತಹ ಅನೇಕ ಬ್ರ್ಯಾಂಡ್ಗಳಲ್ಲಿ ಕೆಮಿಕಲ್ಗಳು ಯೂಸ್ ಆಗ್ತಾ ಇದಾವೆ. ಒರಿಜಿನಲ್ ಮೆಹಂದಿ ಸಿಗ್ತಾ ಇರೋದು ಸ್ವಲ್ಪ ಕಠಿಣ ಇದೆ. ನಾವು ತೆಗೆದುಕೊಳ್ಳಬೇಕಿದ್ದಾಗ ಆರ್ಗ್ಯಾನಿಕ್ ಮೆಹಂದಿನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ವೆನೆವರ್ ವಿ ಆರ್ ಯೂಸಿಂಗ್ ದ ಮೆಹಂದಿ, ಇನ್ ದ ನೇಮ್ ಆಫ್ ದ ಮೆಹಂದಿ ದೇರ್ ಆರ್ ಸೆವರಲ್ ಬ್ರಾಂಡ್ಸ್ ಆರ್ ಕಮಿಂಗ್, ಬಟ್ ದೇ ಆರ್ ಮಿಕ್ಸ್ಡ್ ವಿತ್ ಸರ್ಟನ್ ಕೆಮಿಕಲ್ಸ್ ಆಲ್ಸೋ, ರೈಟ್? ಸೊ ಹೇರ್ ಆಯಿಲ್ ಚರ್ಮಗಳ ಆರೋಗ್ಯಕ್ಕೆ ಬಹಳಷ್ಟು ಇನ್ನೊಂದು ಇಂಪಾರ್ಟೆಂಟ್ ಅಪ್ಪ ಅಂತಂತಂದ್ರೆ ಡ್ಯಾಂಡ್ರಫ್ ಆಗ್ಬೋದು. ಅಕ್ನೆ ಪ್ರಾಬ್ಲಮ್ಸ್ ಗಳೆಲ್ಲಾನು ಕಡಿಮೆ ಮಾಡ್ಕೋಬೇಕಿತ್ತು ಅಂತಂತಂದ್ರೆ ಹೇರ್ ಆಯಿಲ್ ಬಹಳ ಇಂಪಾರ್ಟೆಂಟ್. ಈಗಿನ ನಮ್ಮ ಆಧುನಿಕ ವಿಜ್ಞಾನದಲ್ಲಿ ಕೂದಲಿನ ಕೇಶ ರಕ್ಷಣೆ ಮಾಡ್ಕೋಬೇಕಿದ್ದಾಗ ಎಲ್ರಿಗೂ ಕೂಡ ಜಿಡ್ಡು ಬೇಡ. ಯಾರಿಗೆ ತಲೆ ಎಣ್ಣೆಗೆ ಹಚ್ಚಿಕೊಂಡ್ರೆ ಅಂತಂತಂದ್ರೆ ಈ ಹಳೆ ಕಾಲದ ಗೌರಮ್ಮನ ಹಾಗೆ ನಾವೆಲ್ಲಾನು ಕಾಣ್ತಾ ಇರ್ತೇವೆ ಅನ್ನುವಂತ ಒಂದು ಅಭಿಪ್ರಾಯ ಇರ್ತದೆ. ನಾನ್ ನಿಮ್ಗೆ ಕೂದಲಿಗೆ ಹಚ್ಚಿಕೊಳ್ಳಿ ಅಂತ ಅನ್ನೋದಕ್ಕಿಂತನೂ ಕೂಡ ತಲೆಗೆ ತಲೆಯ ಚರ್ಮಕ್ಕೆ ತಲೆ ಎಣ್ಣೆ ಹಚ್ಚಿಕೊಳ್ಳಬೇಕಾದಂತ ಅವಶ್ಯಕತೆ ಇರ್ತದೆ. ಐ ಆಮ್ ನಾಟ್ ಟೆಲ್ಲಿಂಗ್, ಐ ವಿಲ್ ಅಡ್ವೈಸ್ ಯು, ಪ್ಲೀಸ್ at least use for hair scalp, because it is not only give you from protection from the scalp and other skin diseases, but you know, this is going to improve your eyesight. This is going to calm down your stress levels, right? And it is going to improve your sleep also, right? There are many other aspects which are untold in our sciences, but they are so. ಅನೇಕ ಹೆಲ್ಪ್ಗಳು ಆಗ್ತಾ ಇರ್ತದೆ. ಕೇವಲ
ಅದು ನಿದ್ದೆಯನ್ನು ಕೂಡ ಚೆನ್ನಾಗಿ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತದೆ ರೀ. ಕಣ್ಣಿನ ದೃಷ್ಟಿನ ಚೆನ್ನಾಗಿ ಮಾಡಿಕೊಡ್ತಾ ಇರ್ತದೆ. ಹೀಗಾಗಿ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವುದರಿಂದ ನಾವು ಕೂದಲಿನ ಆರೋಗ್ಯ, ಚರ್ಮದ ಆರೋಗ್ಯ ಅಷ್ಟೇ ಅಲ್ರಿ, ಇನ್ನಿತರ ಅನೇಕ ಕೆಲಸಗಳು ಕೂಡ ಇದಾವೆ. ಮತ್ತೆ ಇನ್ನೊಂದು ಅಂತಂತಂದ್ರೆ, ಈಗ ಸೋರಿಯಾಸಿಸ್ ಬರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಸ್ಕಿನ್ ಅಲರ್ಜೀಸ್ ಇದಾವೆ, ಸೋರಿಯಾಸಿಸ್ ಅಂತ ಪ್ರಾಬ್ಲಮ್ಗಳು ಬರ್ತಾ ಇದಾವೆ. ಏನಕ್ಕೆ ನಾವು ಇದರದಲ್ಲಿ ಅಪಥ್ಯ ಆಹಾರಗಳಲ್ಲಿ ಏನಕ್ಕೆ ಇದರದಲ್ಲಿ ಮಾಡ್ಬೇಕು ಆಗ್ತದೆ ರೀ ಅಂತಂತಂದ್ರೆ, ಈ ಸೋರಿಯಾಸಿಸ್ ಏನಕ್ಕೆ ಆಗ್ತಾ ಇದೆ ಅದನ್ನ ತಿಳ್ಕೊಬೇಕಾಗ್ತದೆ ರೀ. ಸೋರಿಯಾಸಿಸ್ ದಲ್ಲಿ ಈ ಪದೇ ಪದೇ ಚರ್ಮಗಳ ಮೇಲೆ ಏನಾಗ್ತದೆ ರೀ ಅಂತಂತಂದ್ರೆ, ಈ ಪೌಡರ್ ತರ ಬರ್ತಾ ಇರ್ತದೆ ರೀ. ಎಲ್ಲರಿಗೂ ಗೊತ್ತಿರ್ಬೋದು, ಪೌಡರ್ ತರ ಬರ್ತಾ ಇರ್ಬೋದು, ಸ್ಕಿನ್ ಡ್ರೈ ಆಗ್ತಾ ಇರ್ಬೋದು, ಸ್ಕಿನ್ ಒಡಿತಾ ಇರಬಹುದು. ಇದೆಲ್ಲ ಏನಕ್ಕೆ ಆಗ್ತಾ ಇದಾರೆ ಅಂತಂದ್ರೆ, ಚರ್ಮದ ಮೇಲೆ ಇರ್ತಕ್ಕಂತಹ ಈ ಚರ್ಮಗಳಲ್ಲಿ 2 ತರಣ ಇದಾರೆ. ಒಂದು ಡರ್ಮಿಸ್ ಮತ್ತೆ ಇನ್ನೊಂದು ಎಪಿಡರ್ಮಿಸ್ ಅಂತ ಹೇಳಿ ಇರ್ತದೆ. ಈ ಎಪಿಡರ್ಮಿಸ್ ಗಳಲ್ಲಿ ಮತ್ತೆ 5 ಲೇಯರ್ ಗಳನ್ನ ಕಾಣ್ತಾ ಇರ್ತಾರೆ. ಅಗೇನ್ ಇನ್ ದ ಎಪಿಡರ್ಮಿಸ್ we are having the 5 layers, right? So in these layers, whenever the toxins are going to liberate, ಈ 5 ಲೇಯರ್ ಕೆಳಗಡೆ ಡರ್ಮಿಸ್ ಗಳಲ್ಲಿ ಈ ನಾವು ಆಹಾರಗಳಲ್ಲಿ ತಿಂತಕ್ಕಂತಹ ಅನೇಕ ತಪ್ಪುಗಳಿಂದ ನಮ್ಮ ಶರೀರದಲ್ಲಿ ಈ ವಿಷ ತರನಾದಂತಹ ವಸ್ತುಗಳು ರೆಡಿ ಆಗ್ತದೆ ರೀ. ಆ ವಿಷ ತರನಾದಂತಹ ವಸ್ತುಗಳು ಹಾನಿಯನ್ನ ಉಂಟು ಮಾಡತಕ್ಕಂತ ಅಂಶಗಳು ನಮ್ಮ ಕರುಳುಗಳಿಂದ ಹೀರಿಕೊಂಡ್ಬಿಟ್ಟು ರಕ್ತಗಳಲ್ಲಿ ಬಂದು ಅವು ಚರ್ಮಗಳ ಕೆಳಗಡೆ ಕೂತಿಕೊಂಡ್ಬಿಟ್ಟು ಈ ಚರ್ಮಗಳ ಈ ಪದರುಗಳನ್ನ ಉತ್ತೇಜನಗೊಳಿಸಿ ಅಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಗಳನ್ನ ಕಡಿಮೆ ಮಾಡಿ ಅವುಗಳು ಅತಿಯಾಗಿ ಚರ್ಮ ಪ್ರೊಡಕ್ಷನ್ ಆಗುವಂಗ್ ಮಾಡ್ಕೊಂಡ್ಬಿಟ್ಟು ಡೆಡ್ ಸ್ಕಿನ್ ಗಳು ಹೆಚ್ಚಾಗಿ ರೆಡಿ ಆಗ್ತಾ ಇರ್ತದ್ರಿ. ಡೆಡ್ ಸ್ಕಿನ್ ಹೆಚ್ಚಾಗಿ ತಯಾರಾಗ್ತಾ ಇರ್ತದ್ರಿ. ಹೀಗಾಗಿ ಸೋರಿಯಾಸಿಸ್ಗೆ ಒಂದು ಕಾರಣ ಅಂತಂದ್ರೆ ಅದು ಕೂಡ ಹೌದ್ರಿ. ಅದ್ರ ಸಲುವಾಗಿ ಏನ್ ಮಾಡ್ಬೇಕಾಗ್ತದೆ ಅಂತಂತಂದ್ರೆ, ಆಹಾರಗಳಲ್ಲಿ ಬಹಳಷ್ಟು ಬದಲಾವಣೆಯನ್ನ ಮಾಡ್ಕೋಬೇಕಾಗ್ತದ ರೀ. ನಾನು ಇದಕ್ಕೆ ಏನ್ ಮಾಡ್ಕೋಬೇಕು, ಯಾರಿಗೆ ಫಿಶ್ ತಿನ್ನುವಂತ ಹ್ಯಾಬಿಟ್ ಇರ್ತದಲ್ರಿ, ಫಿಶ್ ಕನ್ಸಂಪ್ಷನ್, ದಯವಿಟ್ಟು ನೀವು ಸ್ವಲ್ಪ ಅದನ್ನ ಕಡಿಮೆ ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಅದ. ಕೆಲವೊಂದ್ ಜನರಿಗೆ ಏನಾಗ್ತದ್ರಿ, ವಿರುದ್ಧ ಉಲ್ಟಾ ಆಹಾರಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಫಿಶ್ನ ಜೊತೆಗೆ ಹಾಲನ್ನ ತೆಗೆದುಕೊಳ್ಳುವಂಥದ್ದು, ಫಿಶ್ನ ಜೊತೆಗೆ ಬೇರೆ ಆದಂತಹ ಹುಳಿ ಪದಾರ್ಥಗಳನ್ನ ತೆಗೆದುಕೊಳ್ಳುವಂಥದ್ದು, ಹೀಗೆಲ್ಲಾನು ಮಾಡಿದಾಗ ಏನಾಗ್ತದೆ ಅಂತಂದ್ರೆ, ನಾವು ನೋಡ್ತಾ ಇರ್ತೀವಿ ಏನು ಕ್ಲಿನಿಕ್ ಗಳಲ್ಲಿ ಅವ್ರಿಗೆ ಎಲ್ಲರಿಗೂ ಫಿಶ್ ತಿನ್ನೋರ್ಗೆ ಎಲ್ಲರಿಗೂ ಸೋರಿಯಾಸಿಸ್ ಆಗ್ಲೇಬೇಕು ಅನ್ನುವಂತಹದ್ದು ಅನಿವಾರ್ಯತೆ ಇಲ್ಲ. ಆದ್ರೆ ಯಾರಿಗೆ ಸೋರಿಯಾಸಿಸ್ ಆಗುವಂತಹ ಸಾಧ್ಯತೆಗಳು ಇರ್ತಾವಲ್ರಿ, ಅವ್ರಿಗೆ ಮಾತ್ರ ಟ್ರಿಗರ್ ಮಾತ್ರ ಚೆನ್ನಾಗಿ ಆಗ್ತದ ರೀ. ಅತಿಯಾಗಿ ಮಾಂಸಾಹಾರಗಳದ ಸೇವನೆ ಹಾಕೋಬಹುದು. ಕೆಲವೊಮ್ಮೆ ವಿರುದ್ಧ ಆಹಾರಗಳು ಅಂತ ಕರಿತೇವ್ರಿ ಆಯುರ್ವೇದದಲ್ಲಿ. ಏನು ಅಂತಂತಂದ್ರೆ, ಉಪ್ಪಿನಕಾಯಿ ಜೊತೆಗೆ ಹಾಲು, ಉಪ್ಪಿನಕಾಯಿ ಮತ್ತೆ ಅನ್ನ, ಹೌದಲ್ರಿ. ಸೊ ಹಾಲು ಉಪ್ಪಿನಕಾಯಿಗಳನ್ನ ಮಾಡ್ತಕ್ಕಂಥದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ತದ್ವಿರುದ್ಧ ಆಗ್ತದ ರೀ, ರೈಟ್. ಆಮೇಲೆ ಕೆಲವೊಂದು ಜನರಿಗೆ ಸೆಸಮ್ ಆಯಿಲ್ ಆಗ್ಬೋದು, ಈ ಸಾಸಿವೆ ಎಣ್ಣೆ ಆಗ್ಬೋದು, ಅಥವಾ ಎಳ್ಳೆಣ್ಣೆ ಕೂಡ ಆಗ್ಬೋದು, ಒಳಗಡೆ ತೆಗೆದುಕೊಂಡಾಗ ಈ ಚರ್ಮ ರೋಗಗಳು ಬರ್ತಾ ಇರ್ತದ್ರಿ. ಇದು ಮತ್ ನಾರ್ತ್ ಇಂಡಿಯಾದಲ್ಲಿ ಎಲ್ಲವೂ ಕೂಡ ಹಾಗೆ ಎಲ್ಲಾನು ತಿಂತಾರಲ್ರಿ ಅಂತ ಕೇಳ್ಬೋದು. ಹೌದು, ಯಾರು ಯಾವ ದೇಶದಲ್ಲಿರ್ತಾರೋ, ಯಾರಿಗೆ ಯಾವ ವಾತಾವರಣದಲ್ಲಿ ಇರುತ್ತಾರೋ ಅವರಿಗೆ ಅದೇ ತೆರನಾದಂತಹ ಆಹಾರಗಳ ಸೇವನೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ರೀ. ಇಫ್ ವಿ ಆರ್ ಲಿವಿಂಗ್ ಇನ್ ದಿಸ್ ಏರಿಯಾ, ಸೊ we have to use the grains which we are using here, the oils which is grown here, right? There are many North Indians they are using even the sarshapa taila, right? But that is fine for them in that environment, right, in that culture. But if they start coming here and they are using, then they will come across with skin problems, right? ಅದ್ರ ಸಲುವಾಗಿ ನಾವು ಇದನ್ನ ಕೂಡ ಬಹಳ ಲಕ್ಷ್ಯದಲ್ಲಿ ಇಟ್ಕೋಬೇಕು. ನಮಗೆ ಯಾವ ಎಣ್ಣೆ ಒಗ್ತಾ ಇರ್ತದೆ ಅದನ್ನೇ ನಾವು ತಗೋಬೇಕು. ಎಲ್ಲವೂ ಕೂಡ ಒಳ್ಳೇದು ಇದೆ ಅಂತ ಅನ್ಕೊಂಡ್ಬಿಟ್ಟು ಎಲ್ಲಾ ಎಣ್ಣೆಗಳು ಎಲ್ಲರಿಗೂ ಕೂಡ ಆಗಿ ಬರುವುದಿಲ್ಲ. ಇದನ್ನು ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೋಬೇಕಾಗ್ತದ ರೀ. ನಮ್ಮ ಹಿಂದಿನ ಅವರು ಹಾಗೆ ಮಾಡ್ತಾ ಇದ್ರು, ನಾವು ಈಗ ಅಷ್ಟೇ ಮಾಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಸತ್ಯ, ಒಪ್ಪಿಕೊಳ್ತೀನಿ. ಆದ್ರೆ ನಾವು ಯಾವ ಏರಿಯಾದಲ್ಲಿ ಇರ್ತಾ ಇದ್ದೇವಿ, ಏನ್ ಕೆಲಸ ಮಾಡ್ತಾ ಇದ್ದೇವಿ, ನನಗೆ ಯಾವ್ದ್ರದಿಂದ ಹೆಚ್ಚು ಅಲರ್ಜೀಸ್ ಇದಾವೆ ಅವುಗಳನ್ನು ನಾನು ಕಡಿಮೆ ಮಾಡ್ಕೊಳ್ಳೇಬೇಕು. ಸ್ಕಿನ್ ಅಲರ್ಜಿಗಳಿಗೆ ಒಂದು ಕ್ವಶನ್ ಬಂದಿತ್ತು. ಸ್ಕಿನ್ ಅಲರ್ಜಿಗಳಿಗೆ ಕಡಿಮೆ ಆಗೋದಕ್ಕೆ ಒಂದೇ ಒಂದು ಕಡಿಮೆ ಮಾಡ್ಕೋಬೇಕಾಗಿದ್ದು ಅಂತಂದ್ರೆ, ಈ ವಿರುದ್ಧ ಆಹಾರಗಳನ್ನ ನಾವು ಬಿಡಬೇಕಾಗ್ತದೆ. ವಿರುದ್ಧ ಆಹಾರಗಳು ಅಂತಂತಂದ್ರೆ, ಹೊಟ್ಟೆ ಹಸ್ದಿರಲ್ಲ ಅಂದ್ರೂ ತಿನ್ನೋದು,
ಹೊಟ್ಟೆ ತುಂಬಿರ್ತದೆ ಅಂದ್ರೂ ಕೂಡ ತಿನ್ನೋದು, ರೈಟ್, ಪದೇ ಪದೇ ತಿನ್ನುವಂಥದ್ದು. ಆಮೇಲೆ ಆಹಾರ ಇನ್ನೂ ಜೀರ್ಣ ಆಗಿರೋದಿಲ್ಲ, ಮತ್ತೆ ಬೇರೆ ಬೇರೆ ಆಹಾರಗಳನ್ನ ತಿಂತಾ ಇರೋದು. ಏನಾಗ್ತದೆ ಅತಿಯಾಗಿ ಹೀಗೆಲ್ಲಾನು ಮಾಡ್ತಾ ಇದ್ರಿ ಅಂತಂದ್ರೆ ಹೊಟ್ಟೆ ಒಳಗಡೆ ಹೋಗಿ ಆಹಾರ ಕೊಳೆತು ಬಿಡ್ತದ ರೀ. ಹೀಗಾಗಿ ಈ ಕೊಳೆತಂತಹ ಆಹಾರ ಈ ಶರೀರದಲ್ಲಿ ಇರ್ತಕ್ಕಂತಹ ಅನೇಕ ವಿಷವಸ್ತುಗಳನ್ನ ತಯಾರು ಮಾಡ್ಲಿಕ್ಕೆ ಕಾರಣ ಆಗ್ತದೆ. ವಾಟ್ ಹ್ಯಾಪನ್ಸ್ ವೆನ್ ಎವರ್ ವಿ ಆರ್ ಯೂಸಿಂಗ್ ಎಕ್ಸೆಸಿವ್ ಫುಡ್ಸ್, ರೈಟ್, ಅನ್ಹೋಲ್ಸಮ್ ಫುಡ್ಸ್ ಅಂಡ್ ಅಲರ್ಜಿ ಫುಡ್ಸ್, what not, even though there is no hungry, still we are eating, right? We are using incompatible foods, right? Just I have told you example. There are many n number of the examples are there. That is going to differ with person to person. That is why I am not generally telling you what are those things, and that whenever we are going to ask the patients, whenever they come across with skin diseases, based on that we used to assess that what is that unwholesome food, right? But is it always true? But no, even though we are also consuming pickles and the milk in our daily life, then why we are not getting? It is not like that. The person who is in a very young age, the person who is going to always does the exercises, and the person who is having their bowels are very clear, such persons are not going to come across with such problems. ಯಾರು ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಯಾರ್ದು ಡೈಜೆಸ್ಟಿವ್ ಪವರ್ ಬಹಳಷ್ಟೇ ಚೆನ್ನಾಗಿರ್ತದೆ, ಯಾರಿಗೆ ಮೋಷನ್ ಬಹಳಷ್ಟು ಕ್ಲೀನ್ ಆಗಿ ಆಗ್ತಾ ಇರ್ತದೆ, ಅಂತವ್ರಿಗೆ ಈ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕಡಿಮೆ ಇರ್ತದೆ ರೀ. ಸೋರಿಯಾಸಿಸ್ಗೆ ಅಥವಾ ಸ್ಕಿನ್ ಅಲರ್ಜೀಸ್ ಗಳಿಗೆ ಒಂದೇ ಒಂದು ಸೊಲ್ಯೂಷನ್ ಮನೆ ಔಷಧಿ ಏನಪ್ಪಾ ಅಂತಂತಂದ್ರೆ ನಿಮ್ಮ ಹೊಟ್ಟೆಯನ್ನ ಬಹಳ ಕ್ಲೀನ್ ಇಟ್ಕೊಳ್ಳಿ. ಯಾರಿಗೆ ಮೋಷನ್ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಯಾರಿಗೆ ಬೆಳಗ್ಗೆ ಸಫಾಯಿ ಆಗ್ತದೆ ಅಂತಂತಾರಲ್ಲಿ, ಹೋಗಿ ಬಂದ ಮೇಲೆ ಬಾಡಿ ಎಲ್ಲ ಹಗುರು ಅಂತ ಅನಿಸ್ಬೇಕು, ಹೊಟ್ಟೆ ಹಸಿಬೇಕು, ತಿನ್ಬೇಕು ಅಂತ ಹೇಳಿ ಆಸೆ ಬರಬೇಕು, ಆಮೇಲೆ ಟಾಯ್ಲೆಟ್ ನಲ್ಲಿ ಬಹಳಷ್ಟು ವಾಸನೆಗಳು ಬರಬಾರ್ದು, ರೈಟ್, ಆಮೇಲೆ ಅದು ಸ್ವಲ್ಪ ತೇಲುವಂತ ಗುಣವನ್ನ ಹೊಂದಿರಬೇಕು. ಹೀಗಿಷ್ಟೆಲ್ಲಾನು ಬೊವೆಲ್ ಕ್ಲಿಯರ್ ಇತ್ತು ಅಂತಂತಂದ್ರೆ ಅಂತ ಅವ್ರಗಳಲ್ಲಿ ಈ ವಿಷ ಅಂಶಗಳು ಹುಟ್ಟುವಂತಹ ಪ್ರಮಾಣ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ರೀ. ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ವೆರಿ ಕ್ಲೀನ್ ಬೊವೆಲ್, ವಿಚ್ ಈಸ್ ನಾಟ್ ಹ್ಯಾವಿಂಗ್ ಟೂ ಮಚ್ ಆಫ್ ದ ಸ್ಮೆಲ್, ರೈಟ್, not too much of the color differentiation, and that which floats on the water, right, and whenever they go out of that one, they will to feel that their body is very light. If such things are happening, then think that your bowels are clean, right? So such persons are having little less prone, they are little less prone for this psoriasis, right? Yeah. So lastly, telling you that I'm going to show you just a minute. ಇದರಲ್ಲಿ ಇದನ್ನ ಬರ್ಲಿಕ್ಕೆ ಏನಿರ್ತದ, ನೀವು ಬರೋದು ತೋರಿಸ್ಬೇಕೇನ್ರಿ? ಪ್ಲೇನ್ ಸ್ಕ್ರೀನ್. Just a minute. ನಿಮ್ದು ಮ್ಯೂಟ್ ಆಗಿದೆ. Okay. Okay. Now, am I audible to you, ma'am? Yes, sir. Yes. Okay. Thank you. ನಾನು ಯಾಕಿಷ್ಟು ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀನಿ ಆಹಾರಕ್ಕೆ ಅಂತಂತಂದ್ರೆ, ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಅದ ರೀ. ಏನು ಅಂತಂದ್ರೆ ಲೀಕಿಂಗ್ ಗಟ್ ಅಂತ ಅನ್ನುವಂಥದ್ದು ಒಂದು ಸಿದ್ಧಾಂತ. ಏನಿದು ಲೀಕಿಂಗ್ ಗಟ್, ಸೋರಿಕೆಯ ಕರುಳುಗಳು ಅಂತಂದ್ರೆ ಏನು ಅಂತಂದ್ರೆ, ನಮ್ಮ ಕರುಳುಗಳಲ್ಲಿ ವಿಲ್ಲೆಗಳು ಅಂತ ಹೇಳಿ ಇರ್ತದೆ ರೀ. ನಮ್ಮ ಕರುಳುಗಳದ್ದು ಒಳಗಡೆ ಹೀಗೆ ಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಇರ್ತದೆ ರೀ. ಇವು ಏನ್ ಮಾಡ್ತದಾರೆ, ಇದಿಷ್ಟು ಏಕೆ ಹಿಂಗ ಪದರುಗಳ ಆಕಾರದಲ್ಲಿ ಏನಕ್ಕೆ ಇರ್ತದಾರೆ ಅಂತಂದ್ರೆ, ಈ ಆಹಾರ ಬಂದ್ಬಿಟ್ಟು ಈ ಜೀರ್ಣ ಆಗುವಾಗ ಈ ತರ ಹೀರಿಕೊಳ್ಳುವಂತಹ ಅಂಶ ಜಾಸ್ತಿ ಆಗ್ಲಿ ಅಂತ ಹೇಳಿ. ಕೇವಲ ಪ್ಲೇನ್ ಇತ್ತು ಅಂತಂತಂದ್ರೆ ಇದರದಲ್ಲಿ ಹೀರಿಕೊಳ್ಳುವಂತಹ ಮೇಲಿನ ವ್ಯವಸ್ಥೆ ಕಡಿಮೆ ಇರ್ತದೆ. ಪದರುಗಳ ಜಾಸ್ತಿ ಇತ್ತು ಅಂತಂತಂದ್ರೆ ಹೀರಿಕೆ ಮಾಡತಕ್ಕಂತ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಅಂತ ಹೇಳಿ. ಇಲ್ಲಿ ಇನ್ನೊಂದು ಅಂಶನೂ ಇರ್ತದೆ ರೀ. ಈ ಹೀರಿಕೆ ಆಗುವಂತ ಅಂಶಗಳದ ಮೇಲ್ಗಡೆ ಒಂದು ಲೋಳೆ ಅಂತ ಪದಾರ್ಥ ಇರ್ತದೆ ರೀ.
ಹೀಗೆ ಕಾಣಿಸ್ತಾ ಇದ್ದಾರೆ. ಲೋಳೆ ಅಂತ ಪದಾರ್ಥ ಇರ್ತದೆ. ಈ ಲೋಳೆ ಅಂತ ಇರ್ತಕ್ಕಂತಹ ಪದಾರ್ಥ ಎಲ್ಲಿ ತನನು ಬಹಳಷ್ಟು ಒಳ್ಳೇದಾಗಿ ಇರ್ತದೆ, ಇಂಟ್ಯಾಕ್ಟ್ ಆಗಿ ಇರ್ತದೆ. ಇನ್ಸೈಡ್ ಅವರ್ ಸ್ಕಿನ್, there is plain surface is there. If it is absorption is less because it is having the less surface area. But if it is in a curvy movement like this, up and down, then it is having very large surface area, then it is helpful for the absorption, right? So on this, there is one more, the mucky layer is present. This is called as a mucky layer. If this mucky layer is very much intact, right, then we are less prone for skin diseases and all other allergy problems and the psoriasis like problems. This mucky layer is destroyed by various factors, right? That what I am telling you. If it is destroyed, then what happens? Almost the toxins which are generated inside the tube of our intestine, ಈ ಒಂದು ಕರುಳುಗಳ ಒಳಗಡೆ ಈ ವಿಷ ಪದಾರ್ಥಗಳದಂತಹದ್ದು, ಈ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಅನೇಕ ತರನಾದಂತಹ ಈ ಫಂಗಲ್ಗಳೆಲ್ಲಾನು ಇರ್ತದೆ. ಅವು ಜನರೇಟ್ ಮಾಡುವಂತಹ ಅನೇಕ ವಿಷ ಪದಾರ್ಥಗಳು ಈ ಮ್ಯೂಕಿ ಲೇಯರ್ ನ ದಾಟಿ, ಈ ಎಲ್ಲಾ ಕರುಳುಗಳನ್ನ ದಾಟಿ ಇಲ್ಲಿ ಇರ್ತಕ್ಕಂತಹ ಬ್ಲಡ್ ಗೆ ಮಿಕ್ಸ್ ಆಯ್ತು ಅಂತಂದ್ರೆ ಅನೇಕ ರೋಗಗಳು ಬರ್ಲಿಕ್ಕೆ ಕಾರಣ ಆಗ್ತದೆ. ಈಗ ನಾವೇನ್ ಮಾಡ್ಬೇಕು ಅಂತಂತಂದ್ರೆ, ಈ ಒಂದು ಲೋಳೆಯಂತಹ ಪದಾರ್ಥ ಏನಿರ್ತದಲ್ರಿ, ಕರುಳುಗಳ ಒಳಗಡೆ ಇರ್ತಕ್ಕಂಥ ಲೋಳೆ ಅಂತ ಪದಾರ್ಥಗಳನ್ನ ನಾವು ಹೆಚ್ಚು ಮಾಡ್ಬೇಕಾಗ್ತದೆ. ಅದು ಬಹಳಷ್ಟು ಒಳ್ಳೇದಾಗಿ ಇರಬೇಕು. ಮತ್ತು ಚರ್ಮಗಳ ಒಳಗಡೆ, ಇದು ಕರುಳುಗಳ ಒಳಗಿನ ಚರ್ಮ ಏನಿರ್ತದಲ್ರಿ, ಅದು ಬಹಳಷ್ಟು ಅದರದ ಆರೋಗ್ಯ ಬಹಳಷ್ಟು ಒಳ್ಳೇದಾಗಿರ್ಬೇಕು ಅನ್ನುವಂಥದ್ದು ನಾವು ನೋಡ್ಕೋಬೇಕಾಗ್ತದೆ. ಇದು ಯಾವಾಗ ಸಾಧ್ಯ ಆಗ್ತದೆ ಅಂತಂದ್ರೆ, ನಾವು ಸ್ವಲ್ಪ ಅರಿಶಿಣದ ಪ್ರಮಾಣವನ್ನ ಹೆಚ್ಚು ಯೂಸ್ ಮಾಡಿದಾಗ. ಈ ಅರಿಶಿಣ ಏನ್ ಮಾಡ್ತದೆ, ಇದು ಒಳ್ಳೆ ಮ್ಯೂಕಿ ಲೇಯರ್ನ, ಈ ಲೋಳೆ ಅಂತ ಪದಾರ್ಥಗಳನ್ನ ಹೆಚ್ಚಾಗಿನೂ ಕೂಡ ಇರ್ತದೆ. ಬೇಡ ಆಗಿರ್ತಕ್ಕಂಥ ಅನೇಕ ಬ್ಯಾಕ್ಟೀರಿಯಾಗಳನ್ನು ಕೂಡ ಅದು ನಾಶ ಮಾಡ್ತದೆ. ಹಾಗೂ ಕರುಳುಗಳ ಆರೋಗ್ಯಗಳು ಕೂಡ ಬಹಳಷ್ಟು ಒಳ್ಳೇದು ಮಾಡ್ತದೆ. ಹಾಗೂ ನಮ್ಮ ರಕ್ತವನ್ನು ಕೂಡ ಬಹಳಷ್ಟು ಶುದ್ಧಿ ಮಾಡ್ತದೆ. ಅಂತ ಕೆಲಸವನ್ನ ಮಾಡುವಂತದ್ರಲ್ಲಿ ಅಮೃತ ಬಳ್ಳಿನೂ ಕೂಡ ಬಹಳ ಒಳ್ಳೇದು ಕೆಲಸ ಮಾಡ್ತದೆ. ಅದೇ ತೆರನಾಗಿ ಮಂಜಿಷ್ಟ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಅದೇ ತೆರನಾಗಿ ನಮ್ಮ ರಕ್ತ ಚಂದನ ಅಂತ ಏನ್ ಕರಿತೇವಲ್ರಿ, ಚಂದಾಳ ಗೊಂಬೆಯಿಂದ ಮಾಡಿರ್ತಕ್ಕಂಥದ್ದು ರಕ್ತ ಚಂದನ ಕೂಡ ಬಹಳಷ್ಟು ಒಳ್ಳೆ ಕೆಲಸವನ್ನ ಮಾಡ್ತಾ ಇರ್ತದೆ. Okay, ma'am. So this to give very intact this mucky layer, there are many other drugs are also helping for us, just like Angista is there, and aloe vera is there, our giloy. Giloy is there. What we'll call as an Amrita, its name is Amrita. Manjista is there, and moreover this Haridra. Haridra means Arishna. What we'll call in English? Turmeric. Yes. Turmeric. Yeah. This turmeric is going to kill the unwanted bacteria, right? There are, you know that our intestine is full of bacterial flora. It is full of these floras. This flora is there, that it should not having any nuisance creating, I mean harming bacteria, harming flora should not be there. It should have a very healthy gut. I mean to say some good bacteria should be there, so that they are going to helpful for our body also, they are helpful for our digestive system also, and moreover I will tell you, they are the one which will prevent the many of the diseases, including the skin diseases, especially this metabolic diseases and all other things. They are the one which gives the actual immunity to us, right? So we used to, whenever we are using this turmeric, this bad bacteria are going to vanish, and they are going to helpful for to grow the good bacteria, right? So this is how we may prevent the food, the skin related allergies as well as the psoriasis also. And whenever we are using the turmeric in a good quantity inside our food, and that's going to prevent the abscess, ಕುರು ಆಗಿರುವಂತಹ ಪ್ರಾಬ್ಲಮ್ಗಳಾಗ್ಬೋದು, ಅಥವಾ ಈ ಬಾಯ್ಲ್ಸ್ ಗಳಂತ ಏನ ಆಗ್ಬೋದು, ಅಥವಾ ಪದೇ ಪದೇ ಈ ಕಣ್ಣಿನ ಕೆಳಗಡೆ ಈ ಇದರದಲ್ಲಿ ಈ ಚಿಟ್ಲಿ ಅಂತ ಆಗ್ತದೆ. ಅಂತದರದ ಪ್ರಾಬ್ಲಮ್ಗಳನ್ನು ಕೂಡ ನಾವು ಬಹಳಷ್ಟು ಹಂತದವರೆಗೆ ಕಡಿಮೆಯನ್ನ ಮಾಡಬಹುದು. ಜೊತೆಗೆ ಇನ್ನು ಲಾಸ್ಟ್ ಆಗಿ ನಿಮ್ಗೆ ಹೇಳೋದು ಅಂತಂದ್ರೆ, ಪ್ಲೀಸ್ ಅವಾಯ್ಡ್ ಬೇಕರಿ ಫುಡ್ಸ್. Please avoid bakery foods as well as the heat generating foods. Anything is too much is too bad.
ರೈಟ್. ಅದರದಲ್ಲಿ ಏನಾಗ್ತದೆ ರೀ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬೇಕರಿ ಫುಡ್ಸ್ ಗಳಿಗೆ ಇದನ್ನ ಮಾಡ್ಕೊಂಡ್ಬಿಟ್ಟು screen is available, ma'am? Or screen is yes, we can see the screen, but not you. Not you? Your video is off, I think. Just a minute, ma'am. Yes, you are also visible. Okay, the screen is visible, right? Now No, I'm going to share one more. Okay, just wait, ma'am. ಸ್ಟಾಪ್ ಮಾಡ್ಲೇನ್ರಿ? ಸ್ಕ್ರೀನ್ ಎಲ್ಲಿದೆ? ಶೇರ್ ಮಾಡ್ಬೇಕು. ಆಗೈತ್ರಿ ಈಗ? ಆಗೈತೆ. ಹಾ, ಪೇಜ್ So one thing is that we are very much fond about the Chinese foods, isn't it, sir? Or these Chinese foods are containing the chemical called as monosodium glutamate, right? What we'll call as Ajinomoto. The persons who are having allergy to that one and are going to get many of the skin allergies also. This is one of the reasons. And nowadays, the quality of the food, what we are using in that Chinese foods and all colored the foods. I'm not always telling that organic, natural colors are also available in the market, but because of the profit-making hotels and all other bakeries, they are not using natural colors foods. They are using artificial color foods. Directly, indirectly, especially the pediatric age group. I mean, yaru chikka makkalu yaru irtaralla, avrige antu bahashtu effect ಆಗ್ತಾ ಇದೆ because of this color food, right? So they are using these color foods because the children are obviously attracted to the color foods, right? Because of the commercial reasons, they are not using the good colors also, the natural organic colors also. These colors are going to trigger the skin diseases. And the pesticides what we are using, there are many persons are from agricultural families. They are spray the pesticides to their crops without using any proper precautions. This is one of the reasons for which we are getting the skin cancers. And moreover, we bring the vegetables and we will not clean them very properly. Directly, indirectly, these pesticides come across with our blood, and they are also one of the reasons for many type of the skin diseases. Whenever I am using the skin diseases, mostly it is a non-infectious type of skin diseases, right? It may trigger the food allergies also, as well as skin allergies, especially psoriatic types, boils, as well as some erythema like conditions and many other things, sir. And all these things are having, even the foods are also containing pH buffers. They are also containing the preservatives. They contain taste makers, smell enhancers, anti-caking agents, solidifying agents, gels, whatnot. Because as I am in a medical field, especially I completed my post-graduation MD in toxicology, right? Whenever we used to do the many lab experiments on our bakery foods and all other things, we used to come across all these chemicals. What to say? They are including jaggeries and our chili powders and all other things. So many type of the chemicals we used to complete, and we used to wonder how come all our peoples are eating this one and they are still good. But indirectly, I'm not telling that they are going to cause us the one day all of the sudden diseases. No, it is not like that. Gradually they are going to reduce our immunities, and directly, indirectly, for a long timing, they are the reasons for many of the skin allergies. ನೇರವಾಗಿ ಆಗ್ಬೋದು ಅಥವಾ ಪರೋಕ್ಷವಾಗಿ ಆಗಿರ್ಬೋದು, ಈ ಒಂದು ಸ್ವೀಟ್ ಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಅನೇಕ ತೆರನಾದಂತಹ ರಾಸಾಯನಿಕಗಳು, ಆಹಾರ ಹಾಳಾಗಬಾರದು ಅನ್ನುವಂತಹದ್ದು ರಾಸಾಯನಿಕಗಳಾಗ್ಬೋದು, ಆಮೇಲೆ ಸ್ಮೆಲ್ ಆಗುವಂತಹದ್ದು ಆಹಾರಗಳಾಗ್ಬೋದು, ಕಲರ್ಗಳಾಗ್ಬೋದು, ಆಮೇಲೆ
ಈ ಪೆಸ್ಟಿಸೈಡ್ಗಳು ಅಂತಂದ್ರೆ ಕೀಟನಾಶಕಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಆಹಾರ ತಯಾರು ಮಾಡ್ತಕ್ಕಂಥ ಪದ್ಧತಿ ಅದ ಅಲ್ರಿ, ಅವುಗಳಿಂದ ಬಹಳಷ್ಟು ಹಾನಿ ಆಗ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದೇ ಟೈಮಿಂಗ್ ಅಲ್ಲಿ ಆಗ್ಬೇಕು ಅಂತ ಹೇಳಿ ಏನೂ ಇಲ್ಲ. ಯಾಕೆ ಇಷ್ಟೆಲ್ಲ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾನು MD ಮಾಡಿರುವುದನ್ನೇ ಈ ವಿಶ್ವವಿಜ್ಞಾನದಲ್ಲಿ. ನಾನು ಯಾವಾಗ MD ಮಾಡ್ತಾ ಇದ್ದಾಗ ಅವಾಗ ನಾವು ಅನೇಕ ಈ ಬೇಕರಿಗಳಿಂದ ಆಗ್ಬೋದು, ಈ ಸಾಮಾನ್ಯ ಮಾರುಕಟ್ಟೆಯಿಂದ ಔಷಧಿಗಳನ್ನ ತೆಗೆದುಕೊಂಡ್ಬಿಟ್ಟು ಲ್ಯಾಬ್ರೋಟರಿಗಳಲ್ಲಿ ಟೆಸ್ಟ್ ಮಾಡ್ತಾ ಇರುವಾಗ ನಮಗ್ ಗೊತ್ತಾಗ್ತಾ ಇತ್ತು, ನಮ್ಮ ಜನ ಇಷ್ಟಕ್ಕೊಂದು ಎಲ್ಲಾನು ತಿಂತಾ ಇರ್ತಾರಲ್ಲ, ಆದ್ರೂ ಕೂಡ ಆರೋಗ್ಯವಾಗಿ ಇರ್ತಾರಲ್ಲ ಅನ್ನುವಂಥ ಭಾವನೆ ಕೂಡ ಬರ್ತಾ ಇರ್ತಿತ್ತು. ಸ್ಪೆಷಲಿ ರಿಗಾರ್ಡಿಂಗ್ ದ ಗೋಬಿ ಮಂಚೂರೀಸ್ ಅಂಡ್ ಆಲ್ ಅದರ್ ಥಿಂಗ್ಸ್. ಅದರಲ್ಲೂ ಕೂಡ ಈ ಗೋಬಿ ಮಂಚೂರಿ ಆಗ್ಬೋದು, ಅಥವಾ ಈ ದ್ರಾಕ್ಷಿ ಆಗಬಹುದು, ಅಥವಾ ಈ ಕ್ಯಾಬೀಸ್ ಅಂತ ಹೇಳಿ ಆಗ್ಬೋದು. ಸ್ಪೆಷಲಿ ಈ 3 ಫುಡ್ ಗಳನ್ನ ನಾನು ಬಹಳಷ್ಟು ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇರ್ತೀನಿ. ಏನಕ್ಕೆ ಅಂತಂದ್ರೆ ಇವುಗಳನ್ನ ತೊಳೆದಾಗಲೂ ಕೂಡ ಅವುಗಳಲ್ಲಿ ಇರ್ತಕ್ಕಂತಹ ಈ ಕೀಟನಾಶಕಗಳಿಂದ ಅವುಗಳಿಂದ ಹೋಗ್ತಾ ಇಲ್ಲ, ಸ್ಟಿಲ್ ಸ್ವಲ್ಪ ಪ್ರಮಾಣದಲ್ಲಿ ಉಳ್ಕೊಂಡ್ಬಿಟ್ಟು ಹಾನಿ ಮಾಡ್ತಾ ಇದಾವೆ, ಚರ್ಮಗಳ ಆರೋಗ್ಯಕ್ಕೆ ಅವನ್ನ ಹಾನಿ ಮಾಡ್ತಾ ಇದಾವೆ ಅನ್ನುವಂಥದ್ದನ್ನ ಕಂಡುಕೊಂಡು ಬಂದಂತಹ ವಿಷಯ ಆಗಿದ್ದಾರೆ. ಈ ಎಲ್ಲಾ ವಿಷಯಗಳು ಕೂಡ ವೈದ್ಯಕೀಯ ಸಂಶೋಧನಾ ಪತ್ರಿಕೆಗಳಲ್ಲಿ ಕೂಡ ನೀವು ಕಾಣಬಹುದು. ಕಡಿಮೆ ಪ್ರಮಾಣದಲ್ಲಿ ಅಲ್ಲ, ಹೆಚ್ಚಿನ ಪ್ರಮಾಣದಲ್ಲೇನೆ ಕಾಣಬಹುದು. ಆದ್ದರಿಂದ ಹೇಳುವಂತಹದ್ದು ಇಷ್ಟೇನೆ ರೀ, ನಮ್ಮ ಆರೋಗ್ಯ, ಚರ್ಮದ ಆರೋಗ್ಯ ಬೇಕಾಗಿತ್ತು ಅಂತಂದ್ರೆ ಮೊದಲು ಹೊಟ್ಟೆ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಹೊಟ್ಟೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಅಂತಂದ್ರೆ ಅಪತ್ಯವಾದಂತಹ ಅಂಶಗಳನ್ನ ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ಉಪ್ಪು, ಜಾಸ್ತಿ ಹುಳಿ, ಖಾರ ಆಗ್ಬೋದು. ಪದೇ ಪದೇ ಯಾವ ಆಹಾರ ಹೊಟ್ಟೆಯಲ್ಲಿ ಹೋದ್ಮೇಲೆ ಬೇಗ ಕೊಳಿತದೆ ಅಲ್ಲ, food which that and after entering into our body, our intestines, that which putrefies, that which decompose very much early, such foods should be avoided. And the foods which are going to trigger the allergies has to be avoided, right? So with this brief introduction, I would like to end this Ayurvedic perspective. If anybody is having any doubt, little bit of the general principles I'm talking, because everybody is having their own problems that can be dealt with and individually only. If you are having general any problem, then we may come across. One thing is that to please maintain the blood health, right? ಆರೋಗ್ಯ ಚರ್ಮಕ್ಕೆ ಮತ್ತೆ ರಕ್ತಕ್ಕೂ ಬಹಳಷ್ಟು ಸಂಬಂಧ ಅದ ರೀ. ರಕ್ತ ಕೆಡುವಂತಹ ಅಂಶಗಳು, ಬರಿಶಿಣದ ಅಂಶಗಳು ಅಂತೇಳಿ ಕೇಳಿರ್ಬೋದು. ಬೈಲೊಂಗಲದ ಕಡೆಗೆ ಅಕ್ಕಪಕ್ಕದಲ್ಲಿ ಯಾರು ಇರ್ತೀರಿ ಅವ್ರಿಗೆ ಗೊತ್ತದ್ರಿ ಬರಿಶಿಣ ಅಂತಂದ್ರೆ ಏನು ಅಂತ ಹೇಳಿ. the persons who are residing in this area, they are knowing that the food which are causing the blood related impurities, right? Such foods should be avoided, please. That's the only reason. Not only you are going to get rid of skin diseases and other diseases also. ಓಕೆ, ಸೊ ಡಾಕ್ಟರ್ ರಾಜಶೇಖರ್, ತುಂಬಾ ಚೆನ್ನಾಗಿತ್ತು ನಿಮ್ದು ಪ್ರೆಸೆಂಟೇಶನ್. ನನಗೆ ಆಕ್ಚುಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರ್ತಾ ಇದೆ, ನಿಮ್ ವಾಯ್ಸ್ ತುಂಬಾ ಸೂದಿಂಗ್ ಆಗಿದೆ, ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಪರ್ಸನಲಿ ಮೆಸೇಜ್ ಕಳಿಸ್ತಾ ಇದ್ದಾರೆ. Okay ma'am, thank you. ಸೊ ಸುಮಾರಷ್ಟು ಕ್ವಶನ್ಸ್ ಇದೆ, ವಾಟ್ಸ್ಆಪ್ ಅಲ್ಲೂ ಇದೆ, ಚಾಟ್ ಬಾಕ್ಸ್ ಅಲ್ಲೂ ಇದೆ. ಸೊ ಇದ್ರಲ್ಲಿ ಏನಂದ್ರೆ ಸೋರಿಯಾಸಿಸ್ ಮತ್ತೆ ಬೇರೆ ಅಲರ್ಜಿಗಳ ಬಗ್ಗೆ ಹೇಳಿ ಅಂತ ಕೇಳ್ತಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ನಂಗೆ ಮೆಸೇಜ್ ಕಳ್ಸಿದ್ದಾರೆ. ಸೊ ಪ್ಲೀಸ್ ಟೆಲ್ ಅಬೌಟ್ ಸೋರಿಯಾಸಿಸ್ ಅಂಡ್ ಅದರ್ ಅಲರ್ಜೀಸ್. ಮತ್ತೆ ಫುಡ್ ಕೆಲವೊಬ್ರಿಗೆ ಅಲರ್ಜಿ ಇರುತ್ತಲ್ವಾ, ಸೊ ಅದ್ರ ಮೇಲೆ ನಿಮ್ ಅಡ್ವೈಸ್ ಏನು ಅಂತ ಕೇಳ್ತಿದ್ದಾರೆ. ಯಾರಿಗೆ ಯಾವ ಫುಡ್ಗಳ ಅಲರ್ಜಿ ಇದಾವಲ್ಲ ಮ್ಯಾಮ್, ಅದನ್ನ ನಾವು ಬಿಟ್ಟೇ ಬಿಡ್ಬೇಕಾಗ್ತದೆ. ಅದೇ ಒಂದು ಬಹಳಷ್ಟು ಒಳ್ಳೇದು. ಆ ಫುಡ್ ಗಳನ್ನ ಅಲರ್ಜಿ ಇದ್ದಾಗ್ಲೂ ಕೂಡ ನಾವು ಅದನ್ನ ಪದೇ ಪದೇ ತಿನ್ನೋದ್ರಿಂದ ನಾನು ಅಲರ್ಜಿನ ಕಡಿಮೆ ಮಾಡ್ತೇನೆ ಅನ್ನುವಂಥದ್ದು ಬಹಳಷ್ಟು ಬೇಡ. ಅದನ್ನ ಅಕಸ್ಮಾತ್ ಅದ್ ಅಲರ್ಜಿನೇ ಇತ್ತು, ಪದೇ ಪದೇ ಮಾಡಿದಾಗನು ಅದ್ ಅಲರ್ಜಿನೇ ಇತ್ತು ಅಂತಂದ್ರೆ ಅಲರ್ಜಿ ಇರ್ತಕ್ಕಂಥ ಫುಡ್ ಗಳನ್ನ ಬಿಡೋದು ಬಹಳಷ್ಟು ಒಳ್ಳೇದು. ನಾವು ಈಗ ಒಂದು ಕ್ವಶನ್ ಬರ್ತಾ ಇದೆ, ವಿ ಆರ್ ಯೂಸಿಂಗ್ ದ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ ನಟ್ ಆಯಿಲ್ ಅಂಡ್ ದ ಸನ್ಫ್ಲವರ್ ಆಯಿಲ್, ಇಸ್ ಇಟ್ ವೇರ್ ಇಟ್ ಇಸ್? ಗಾಣದ ಎಣ್ಣೆ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದಾರೆ ಒಬ್ರು. ಯಾವ್ದು ಹೇಳಿ? ಗಾಣದ ಎಣ್ಣೆ ಯೂಸ್ ಮಾಡ್ಬೋದಾ ಅಂತ ಅವ್ರಿಗೆ. ಗಾಣದ ಎಣ್ಣೆಯನ್ನ ಯೂಸ್ ಮಾಡ್ಬೋದು ಸರ್, ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಬಟ್ ಕೆಲವೊಬ್ಬರಿಗೆ ಗಾಣದ ಎಣ್ಣೆಯನ್ನ ಯೂಸ್ ಮಾಡಿದಾಗ ಅಲ್ಲಿನೂ ಕೂಡ ಅಲರ್ಜೀಸ್ ಕೆಲವೊಂದು ಜನರಿಗೆ ಆಗ್ತಾ ಇದ್ದಿದ್ದು, ಆದ್ರೆ ಬಹಳಷ್ಟು ಕಡಿಮೆ ಸರ್, ಬಹಳಷ್ಟು ಕಡಿಮೆ. ಗಾಣದ ಎಣ್ಣೆಯನ್ನ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ.
ಸನ್ಫ್ಲವರ್ ಆಯಿಲ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು, ಬಹಳಷ್ಟು ಒಳ್ಳೇದು. ಓಕೆ No Which is the problem, best madam. oil? Which is the best oil to use? Best. Cold pressed oil is so much good, madam. Rather than what we are using, this cold. Not like that, madam. For example, if you are living in this area, you may prefer for groundnut oil also, sunflower oil also. Even you may use this one, yadu kusibe enne, kustumbara taila. What will you call? Safflower. Huh? Safflower oil. Which is the? ಓಕೆ ಓಕೆ. ಸೊ ಹೋಮ್ ರೆಮಿಡೀಸ್ ವಾಟ್ಸ್ ಅಂತ ಕೇಳ್ತಿದ್ದಾರೆ. ಒಂದೊಂದೇ ಕ್ವಶನ್ ತಗೊಳ್ತಾ ಹೋದ್ರೆ ಸ್ಟಾರ್ಟಿಂಗ್ ಫ್ರಮ್ ಬಿಗಿನಿಂಗ್. ಸೊ ಹೋಮ್ ರೆಮಿಡೀಸ್ ಫಾರ್ ವಾಟ್ಸ್ ಗೆ ಏನ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಹೋಮ್ ರೆಮಿಡೀಸ್ಗೆ ನಮ್ದ ಇದರದಲ್ಲಿ ಒಂದು ಸುಣ್ಣದ್ದು ಇದು ಬರ್ತದೆ ಮೇಡಮ್. ಸುಣ್ಣದ್ದು ಅದನ್ನ ಸ್ವಲ್ಪ ಹಚ್ಚಿ ಅಲ್ಲಿ ಬಿಟ್ರೆ ಅಂತಂದ್ರೆ ಕೆಲವೊಮ್ಮೆ ಸುಟ್ಟು ಹೋಗ್ಬಿಡ್ತದೆ. ಅದು ಎಲ್ಲರಿಗೂ ಕೂಡ ಆಗ್ತದೆ, ಎಷ್ಟೊಂದು ಹೇಗ್ ಮಾಡ್ತದೆ ಅಂತ ಅನ್ನುವಂಥದ್ದು ಸ್ವಲ್ಪ ಡಿಫಿಕಲ್ಟಿ ಆಗ್ತದೆ. ನೀವು ಅದೊಂದು ದೊಡ್ಡ ಪ್ರೊಸೀಜರ್ನು ಏನು ಇಲ್ಲ ಮೇಡಮ್. ಅದಕ್ಕೆ ನೀವು ವೈದ್ಯರ ಹತ್ರ ಬಂದ್ಬಿಟ್ಟು ಅದನ್ನ ತೆಗಿಸ್ಕೊಂಡ್ಬಿಟ್ಟು ಹೋಗ್ಬೋದು. ಕಲೆ ಮಾಡಲ್ದೇನೆ ಆಗುವಂತ ಚಾನ್ಸಸ್ಗಳು ಈಗಿನ ಇದರದಲ್ಲಿ ಅವೈಲೇಬಲ್ ಇದಾವೆ ಮೇಡಮ್. ಓಕೆ. ಸೊ ಸ್ಕಿನ್ ಟ್ಯಾಗ್ ಏನ್ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಕೇಳ್ತಿದ್ದಾರೆ. ಸೇಮ್ ಅನ್ನೇ ಬರ್ತದೆ ಮೇಡಮ್. ಅದರದಲ್ಲಿ ಅಗ್ನಿಕರ್ಮ ಅಂತ ಹೇಳಿ ನಾವು ಆಯುರ್ವೇದದಲ್ಲಿ ಮಾಡ್ತಾ ಇರ್ತೇವೆ. ಅಗ್ನಿಕರ್ಮ ಅಂತ ಹೇಳಿ, ಅಗ್ನಿಕರ್ಮ ಮತ್ತು ಕ್ಷಾರಕರ್ಮ ಅಂತ ಹೇಳಿ ಮಾಡ್ತಾ ಇರ್ತೇವೆ. ಅಲ್ಕಲೀಸ್ ಆಯುರ್ವೇದದಲ್ಲಿ ನಾವು ಅಲ್ಕಲೀಸ್ ಆರ್ ಅವೈಲೇಬಲ್. ಇಂಗ್ಲಿಷ್ ಈಸ್ ಓಕೆ or ಕನ್ನಡ is okay madam for that? Okay, English is okay, I think. There are many alkali. There are in Ayurveda we are having fire treatment as well as alkaline treatment is there, madam. When you come to our OPD or any other Ayurvedic doctors, those who have done in an Shalya Tantra, I mean surgical aspect, they are knowing these all minor procedures, and it's a minor procedure also. Just they are going to apply the kshara, I mean one type of an alkali, and that what could be there or the skin tag could be there, right? That's all going to reduce without any what to say, some scar on that one. That can be done, madam. Okay. ಸರ್ ನಮಸ್ತೆ ಸರ್. ಕಾಲು ಹೊಡೆಯುವುದಕ್ಕೆ ಏನ್ ಮಾಡುವ ಸರ್? ಹೀಟ್ ಬಾಡಿ ಕಾಲು ಹೊಡೆಯುವುದಕ್ಕೆ ಏನ್ ಮಾಡುವ? ಹಾಗೆ ನೀವು ಆಗ ಹೇಳಿದ ಹಾಗೆ ತಲೆಯಲ್ಲಂತೂ ಎಣ್ಣೆ ಇಡ್ತೇನೆ, ಯಾಕಂದ್ರೆ ನನಗೆ ಎಣ್ಣೆ ಇಲ್ಲದೆ ತಲೆಗೆ ಎಣ್ಣೆ ಹಾಕದೆ ಅಷ್ಟೊಂದು ಇದಾಗಲ್ಲ. ನೀವು ಆಗ್ಲೇ ಹೇಳುವ ಗಮನಿಸಿದೆ. ಮತ್ತೆ ಹೀಟ್ ಬಾಡಿ ಸರ್, ಕಾಲು ಹೊಡೆಯುವುದಕ್ಕೆ ಏನ್ ಮಾಡುವ ಸರ್? ಕಾಲು ಬಾಡಿ ಹೊಡೆಯುವುದಕ್ಕೆ ಏನಾಗ್ತದೆ ಅಂತಂದ್ರೆ, ಸ್ವಲ್ಪ ಕಾಲದ ಒಡೆದಾಗ ಅಲ್ಲಿ ನಾವು ಪೂರ್ತಿ ಸ್ವಚ್ಛಮ್ಗೆ ತೊಳ್ಕೊಬೇಕಾಗ್ತದೆ ಮೇಡಮ್. ಅದನ್ನ ತೊಳ್ಕೊಂಡ್ಬಿಟ್ಟು ಅದ್ರದ್ ಮೇಲೆ ಈ ಮೇನ ಅಂತೇಳಿ ಬರ್ತದೆ ಮೇಡಮ್. ಇದು ಇರ್ತದೆ ಅಲ್ಲ, ಮೇನ ಅಂತೇಳಿ ಸಿಗ್ತದೆ ಮೇಡಮ್. ಯಾವ್ದು ಅಂತಂದ್ರೆ ಜೇನು ಮೇನ. ಜೇನು ಮೇನವನ್ನ ಸ್ವಲ್ಪ ಬಾಯ್ಲ್ ಮಾಡಿದಿರಿ ಅಂತಂದ್ರೆ ಅದೆಲ್ಲಾನು ಕರಿಗ್ ಬಿಡ್ತದೆ ಮೇಡಮ್. ಅದರದಲ್ಲಿ ಸ್ವಲ್ಪ ರಕ್ತ ಚಂದನದ ಪೌಡರ್ನ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ರಾತ್ರಿ ಮಲಗುವಾಗ ಅಪ್ಲೈ ಮಾಡ್ತಾ ಹೋದ್ವಿ ಅಂತಂದ್ರೆ ಈಸಿಯಾಗಿ ಅದು ಕಡಿಮೆ ಆಗ್ಬಿಡ್ತದೆ ಮೇಡಮ್. ಅದ್ರ ಎಂತ ಮಾಡ್ಬೇಕು? ಜೇನಿನ ಮೇನ ಇರ್ತದೆ ಅಲ್ಲ ಮೇಡಮ್, ಬಿ ವ್ಯಾಕ್ಸ್ ಅನ್ನ ನಾವು ಅದನ್ನ ನಾವು ಸ್ವಲ್ಪ ಅದರದಲ್ಲಿ ಅದು ತುಂಬಿ ಕ್ಲೀನ್ ಆಗಿರ್ತಕ್ಕಂಥ ಬಿ ವ್ಯಾಕ್ಸ್ ಅನ್ನ ತಗೊಂಡ್ ಬಂದ್ಬಿಟ್ಟು ಹೀಟ್ ಮಾಡಿದ್ರೆ ಮೇಡಮ್, ಅದು ಕರಗ್ತದೆ ಮೇಡಮ್. ಪೂರ್ತಿ ಕರಗಿ ಒಂಥರ ಎಣ್ಣೆ ತರಾನು ಆಗ್ತದೆ ಅದು. ಅದರದಲ್ಲಿ ನಾವು ಅದರದಲ್ಲಿ ಒಂದ್ ಸ್ವಲ್ಪ ನಾವು ರಕ್ತ ಚಂದನದ ಪೌಡರ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದ್ರ ಆಮೇಲೆ ಸ್ವಲ್ಪ ಬಿಟ್ರಿ ಅಂತಂದ್ರೆ ಅದು ಮತ್ತೆ ಪೂರ್ತಿ ಸಾಲಿಡ್ ಆಗಿಬಿಡ್ತದೆ ಮೇಡಮ್. ಈ ಒಂಥರ ಅಮೃತಾಂಜನ್ ಮಲಾಮ್ ಇರ್ತದೆ ಅಲ್ಲ ಮೇಡಮ್, ಆ ತರ ಆಗಿಬಿಡ್ತದೆ ಅದು. ಆಮೇಲೆ ಅದನ್ನ ನಾವು ಎಲ್ಲಿ ಎಲ್ಲ ಒಡೆದಿರ್ತದೆ ಅಲ್ಲ ಅಲ್ಲಿ ನಾವು ಅಪ್ಲೈ ಮಾಡ್ತಾ ಇದ್ವಿ ಅಂತಂದ್ರೆ ಅದು ಒಂದು ಹಂತದ ತನನು ಬಹಳ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಬರ್ತದೆ ಮೇಡಮ್. ಸರಿ ಸರ್, ಅಂತವರಿಗೆ ಚಪ್ಪಲಿ, ಇದು ಪ್ಲಾಸ್ಟಿಕ್ ಚಪ್ಪಲಿ ಎಲ್ಲ ಸ್ವಲ್ಪ ಇದಾಗುತ್ತಲ್ಲ ಸರ್? ಕ್ಯಾನ್ವಾಸ್. ಹೌದು ಮೇಡಮ್, ಹೌದು. ಕ್ಯಾನ್ವಾಸಿಗೆನೇ ಟರ್ನ್ ಆಗೋದನ್ನೇ ತುಂಬಾ ಒಳ್ಳೇದು ಮೇಡಮ್. ಅದಕ್ಕ ಕ್ಯಾನ್ವಾಸಿಗೆನೇ ಚೇಂಜ್ ಆಗೋದು ತುಂಬಾ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು ಸರ್. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದೆ ಮೇಡಮ್ ಮಾತಾಡ್ತಾ ಇಲ್ಲ ತೊಂದ್ರೆ ಇಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಂದ್ ಕ್ವಶನ್ ಸರ್. ಆಮೇಲೆ ಇನ್ನೊಂದಿದೆ ಅಂತಂದ್ರೆ, ವೆಜಿಟೇಬಲ್ ನ ವಾಶ್ ಮಾಡ್ಬೇಕಿದ್ದಾಗ ಯಾವ ಸ್ಟೆಪ್ ಅನ್ನ ತಗೋಬೇಕು ಅಂತ ಹೇಳಿ. ಒಂದು ಸಹಜವಾಗಿ ನಾವು ಏನ್ ಮಾಡ್ಕೋಬಹುದು ಅಂತಂದ್ರೆ, ಬಿಸಿ ನೀರಲ್ಲಿ
ಬಿಸಿ ನೀರಲ್ಲಿ ಉಪ್ಪು ಮತ್ತೆ ಅರಿಶಿಣವನ್ನ ಹಾಕೋಬೇಕು. ಏನಕ್ಕೆ ಅರಿಶಿಣದ ಬಗ್ಗೆ ನಾನು ಹೇಳ್ತಾ ಇದ್ದದ್ದು ಅಂತಂದ್ರೆ, ನಮ್ಮ ಆಯುರ್ವೇದ ಕಾಲೇಜ್ ನಲ್ಲಿ ಒಂದು ರಿಸರ್ಚ್ ಆಗಿದೆ ಮೇಡಮ್, KLE BMK ಕಂಕನವಾಡಿಯಲ್ಲಿ. ಯಾವಾಗ ನಾವು ಅರಿಶಿಣದ ನೀರನ್ನ ತೆಗೆದುಕೊಂಡ್ಬಿಟ್ಟು ವೆಜಿಟೇಬಲ್ಸ್ ಅನ್ನ ನಾವು ಕ್ಲೀನ್ ಆಗಿ ಮಾಡ್ತಾ ಇರ್ತೇವಿ, ಅವಾಗ ರೆಸಿಡ್ಯೂಯಲ್ ಪೆಸ್ಟಿಸೈಡ್ಸ್ ನ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳಿ ಸಂಶೋಧನೆಗಳಿಂದ ಸ್ವಲ್ಪ ಕಂಡು ಬಂದಂತಹ ವಿಷಯ ಆಗಿದೆ. ಸೊ ಬಿಸಿ ನೀರು, ಉಪ್ಪು ಮತ್ತೆ ಈ ಅರಿಶಿಣವನ್ನ ಕುದಿಸಿದಂತಹ ನೀರಿನಿಂದ ನಾವು ವೆಜಿಟೇಬಲ್ಸ್ ಅನ್ನ ತೊಳೆದ್ರೆ ಈ ಪೆಸ್ಟಿಸೈಡಿನ ಅಂಶವನ್ನ ತಕ್ಕ ಮಟ್ಟಿಗೆ ನಾವು ಕಡಿಮೆ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಮೇಡಮ್. ಒಬ್ರು ಶ್ವಿತ್ರ ಬಗ್ಗೆ ಕೇಳಿದ್ರು. We had patient of Shwitra. ಇದು ಕೇಳಿದ್ದಾರೆ, which are the foods or ingredients to be avoided that have maximum toxins ಅಂತ ಕೇಳ್ತಿದ್ದಾರೆ. Which are the foods or ingredients to be avoided that have maximum toxins? ಆಲ್ಮೋಸ್ಟ್ ಈಗ ಎಲ್ಲದರಲ್ಲೂ ಇರುತ್ತೆ, ಕಷ್ಟ ಅವಾಯ್ಡ್ ಮಾಡೋದು. ಅವಾಯ್ಡ್ ಮಾಡೋದು ಕಷ್ಟ. ಬೇಕರಿ ಫುಡ್ಸ್ ಗಳನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೇಕು ಮೇಡಮ್. ಸ್ಪೆಷಲಿ ಬೇಸನ್, ಅದು ಮೈದಾದಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳಾಗ್ಬೋದು, ಮೈದಾದಿಂದ ಮಾಡಿರ್ತಕ್ಕಂಥ ಪದಾರ್ಥಗಳಾಗ್ಬೋದು, ಮತ್ತೆ ಈ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು. ಈಗ ಖೀರ್ ಇರ್ತದೆ ಅಲ್ಲ ಮೇಡಮ್, ಖೀರ್ ಆಗ್ಬೋದು, ಖವಾ ಆಗ್ಬೋದು. ಆಮೇಲೆ ಈಗ ಅವುಗಳಿಂದ ಏನಾಗ್ತದೆ ಅಂತಂದ್ರೆ, ಒಳಗಡೆ ಹೋಗಿದ್ದಾದ್ಮೇಲೆ ಎಲ್ಲರಿಗೂ ಕೂಡ ಹಾಲು ಜೀರ್ಣ ಆಗುತ್ತೆ ಅಂತ ಹೇಳಿಲ್ಲ. ಯಾವ್ದು ಆಹಾರಗಳು ಒಳಗಡೆ ಹೋದ್ಮೇಲೆ ಬೇಗ ಕೊಳತ್ ಬಿಡ್ತದೆ, ಪೇಡೆ ಆಗ್ಬೋದು, ಜಾಸ್ತಿ ಗ್ಯಾಸ್ ಅನ್ನ ಉಂಟು ಮಾಡ್ತಕ್ಕಂಥದ್ದು ಪದಾರ್ಥಗಳಾಗ್ಬೋದು, ಅವುಗಳನ್ನ ಸಾಧ್ಯ ಆದಷ್ಟು ನಾವು ಕಡಿಮೆ ಮಾಡ್ಬೇಕಾಗ್ತದೆ ರೀ ಮೇಡಮ್. ಆಮೇಲೆ ಈಗ ಕ್ಯಾಬೀಸ್ ಅಂತ ಹೇಳಿ ಆಗ್ತದೆ, ಫ್ಲವರ್ ಬರ್ತದೆ ರೀ ಮೇಡಮ್, ಸ್ವಲ್ಪ ಅವುಗಳನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದಾಗ್ತದೆ ರೀ ಮೇಡಮ್. ನ್ಯಾಚುರಲ್ ಆಗಿ ಇನ್ನೂ ಒಂದು ನಮ್ದು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ಕೋತಾ ಇದ್ದೇನೆ ಮೇಡಮ್. ನಮ್ಮ ಅಂಕಲ್ ಅವರ ಫ್ರೆಂಡು, ಅವ್ರಿಗೆ ಒಂದು ವಿಚಿತ್ರ ತರನಾದಂತಹ ಡಿಸೀಸ್ ಇತ್ತು, ಬಹಳ ರೇರ್ ಡಿಸೀಸಸ್, ಎಲ್ಲಿನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದೊಂದು ವಿಚಾರಕ್ಕೆ ಬಂದಾಗ ಎಲ್ಲಾ ತರನಾದಂತಹ ಹೋಪ್ಸ್ ಗಳನ್ನು ಕೂಡ ಬಿಟ್ಟಿದ್ರು. ಬಟ್ ನಾವು ಅದನ್ನ ಒಂದು ಕಾನ್ಸೆಪ್ಟ್ ದಿಂದ ಕ್ಲಿಯರ್ ಮಾಡಿದ್ವಿ, ಲೀಕಿಂಗ್ ಗಟ್ ಅಂತ ಹೇಳಿ ಆಗಲೇ ಹೇಳ್ತಾ ಇದ್ದೆ ನಾನು. ಟಾಕ್ಸಿನ್ಸ್ ಗಳು ಇಲ್ಲದೆ ಇರ್ತಕ್ಕಂಥ ಆಹಾರಗಳನ್ನ ತೆಗೆದುಕೊಳ್ಳೋದು. ಅವಾಗ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ಸಿರಿಧಾನ್ಯಗಳು ಅಂತ ಹೇಳಿ ಬರ್ತದೆ ರೀ, ಕಿರುಧಾನ್ಯಗಳು ಆಗ್ಬೋದು. ನಾರ್ತ್ ಕರ್ನಾಟಕದಲ್ಲಿ ಅವುಗಳಿಗೆ ನಾವು ಬರಗು, ಸಾಮೆ, ನವಣೆ, ರಾಗಿ ಆಗ್ಬೋದು, ಇವುಗಳೆಲ್ಲಾನು ಚಿಕ್ಕ ಚಿಕ್ಕ ಕಾಳುಗಳಿಂದ ಮಾಡಿರ್ತಕ್ಕಂತಹ ಕಾಳುಗಳು. ಇವುಗಳಲ್ಲಿ ಒಂದು ಅಡ್ವಾಂಟೇಜ್ ಏನಿರ್ತದೆ ಅಂತಂದ್ರೆ, ನಾರಿನಂಶ ಜಾಸ್ತಿ ಇರ್ತದೆ ರೀ. ಯಾವಾಗ ನಾವು ನಾರಯುಕ್ತ ಆಹಾರಗಳನ್ನ ಯಾವಾಗ ತೆಗೆದುಕೊಳ್ತಾ ಇರ್ತೇವಿ, ಈ ನಾರಗಳನ್ನ ತೆಗೆದುಕೊಂಡಾಗ ಈ ನಾರಗಳ ಜೊತೆಗೆ ಊಟದಲ್ಲಿರ್ತಕ್ಕಂತಹ ನೀರಿನ ಅಂಶ ಸೇರ್ಕೊಂಡ್ಬಿಟ್ಟು ಉಬ್ಬಿ ಅವು ಕರಳುಗಳ ಒಳಗಡೆ ಸ್ಲಿಪ್ ಆಗಿಬಿಡ್ತದೆ. ಅಂದ್ರೆ ತಿನ್ನಂತ ಆಹಾರ ಹೊಟ್ಟೆಯಲ್ಲಿ ನಿಲ್ಲೋದನ್ನೇನೆ ಇಲ್ಲ, ಜಾಸ್ತಿ ಹೊತ್ತಿನ ತನನು ನಿತ್ತು ಕೊಳೆತು ವಾಸನೆ ಬಂದು ಬ್ಯಾಕ್ಟೀರಿಯಾಗಳೆಲ್ಲ ಗ್ರೋತ್ ಆಗಿ ಹಾಗೇನೂ ಆಗೋದಿಲ್ಲ. ಈ ನಾರಿನ ಅಂಶ ಜಾಸ್ತಿ ಇತ್ತು ಅಂತಂದ್ರೆ ಮೋಷನ್ ಕ್ಲಿಯರ್ ಆಗಿಬಿಡ್ತದೆ. ಮೋಷನ್ ಒಂದು ಕ್ಲಿಯರ್ ಆಯ್ತು ಅಂತಂದ್ರೆ ಸಾಕು, ಹೆಚ್ಚಿನ ಈ ರೋಗಗಳು ಎಲ್ಲಾನು ಕಡಿಮೆ ಆಗ್ಬಿಡ್ತದೆ ರೀ. ಟಾಕ್ಸಿನ್ಸ್ ಗಳು ಉತ್ಪತ್ತಿ ಆಗ್ಲಿಕ್ಕೆ ಬಹಳಷ್ಟು ಕಡಿಮೆ ಅವಕಾಶಗಳಿರ್ತದೆ ರೀ. ಅಂಡ್ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕೂಡ ಗ್ರೋ ಆಗ್ಲಿಕ್ಕೆ ಅಲ್ಲಿ ಚಾನ್ಸಸ್ ಇರ್ತದೆ ರೀ. ಹೀಗಾಗಿ ಒಂದ್ ಅಡ್ವೈಸ್ ಏನಪ್ಪಾ ಅಂತಂತಂದ್ರೆ, ಈ ನಾರುಯುಕ್ತ ಪದಾರ್ಥಗಳನ್ನ ಜಾಸ್ತಿ ತೆಗೆದುಕೊಳ್ಬೇಕು. ಅದರದಲ್ಲಿ ಕೂಡ ಈ ಸಾಮೆ, ನವಣೆ, ಬರಗು ಇದೆಲ್ಲಾನು ಕೂಡ ಒಳ್ಳೇದ್ರಿ. ಕುರ್ಲೇನು ಪರವಾಗಿಲ್ಲ. ಕೋರ್ಲೆ ಅದ್ರದಲ್ಲಿ ಕೂಡ ಸ್ಪೆಷಲಿ ಯಾರಿಗೆ ಡಯಾಬಿಟಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾರಿರ್ತದೆ, ಹೈಪರ್ ಟೆನ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾರಿರ್ತದೆ, ಅವ್ರಿಗೂ ಕೋರ್ಲೆ ಇನ್ನೂ ತುಂಬಾ ಒಳ್ಳೇದು ರೀ ಮೇಡಮ್. ಕೋಲ್ಡ್ ಬಾಡಿ ಇದ್ದಂತವ್ರಿಗೆ ಸ್ವಲ್ಪ ನವಣೆ ಎಲ್ಲಾನು ಒಳ್ಳೇದಾಗ್ತದೆ ರೀ. ಜನರಲ್ ಆಗಿ ನಾವು ಸಾಮೆಯನ್ನ ಕೂಡ ಯೂಸ್ ಮಾಡ್ಕೋಬಹುದ್ರಿ. ಸಜ್ಜೆ ಬೇಕಾಗಿತ್ತು ಅಂತಂದ್ರೆ ಯಾರಿಗೆ ಹೀಟ್ ಬಾಡಿ ಬೇಕಾಗಿರ್ತದೆ, ಚಳಿ ಯಾರಿಗೆ ಆಗ್ತಾ ಇರ್ತದೆ ಈಗಿನ ಸ್ಪೆಷಲಿ ಇಂಥ ಸಮಯದಲ್ಲಿ, ಅವರು ಸಜ್ಜೆ ಕೂಡ ಯೂಸ್ ಮಾಡ್ಕೋಬಹುದು. ಊದಲು ಕೂಡ ಒಳ್ಳೇದ್ ಮಾಡ್ಕೋಬಹುದ್ರಿ ಮೇಡಮ್. ಊದಲು ಅಂಡ್ ಸಾಮೆ ಜನರಲ್ ಆಗಿ ಯೂಸ್ ಮಾಡ್ಕೋಬಹುದು. ಯಾರಿಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ತುಂಬಾ ಒಳ್ಳೇದಿದೆ ಮೇಡಮ್ ಇದರಲ್ಲಿ, ಡಯಾಬಿಟಿಕ್ ಕಡಿಮೆ ಮಾಡೋದಕ್ಕೆ. ಆಮೇಲೆ ಈ ಚರ್ಮದಲ್ಲಿ ಬಾಯ್ಲ್ಸ್ ಗಳೆಲ್ಲಾನು ಬಂದ್ಬಿಟ್ಟು ಈ ಅಬ್ಸೆಸ್ ಎಲ್ಲಾನು ಆಗ್ತದಲ್ರಿ, ಅದಾಗಿ ಡಯಾಬಿಟಿಕ್ ಪೇಷಂಟ್ಗಳು ಕೂಡ ತುಂಬಾ ಲೆವೆಲ್ ಅಲ್ಲಿ ಕಡಿಮೆ ಆಗಿದ್ದಾರೆ ಇದರಲ್ಲಿ ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ. ಓಕೆ. ಆಮೇಲೆ ಡಿಂಪಲ್ ಜೈನ್ ಅವ್ರ ಕ್ವಶನ್ ಕೇಳ್ಬೇಕು ಅಂತಿದ್ದಾರೆ. ಎಸ್ ಮೇಡಮ್, ಯು ಕ್ಯಾನ್ ಆಸ್ಕ್. ಸರ್, ಒಂದ್ ಪ್ರಾಬ್ಲಮ್ ಆಗಿದೆ. ಹೇಳಿ ಮ್ಯಾಮ್. ಈ ಹ್ಯಾಂಡ್ಸ್ ನೋಡಿ,
ಒಂದ್ ನಿಮಿಷ. ವಿದ್ಯುಲ್ಕೋ ತರ ಇದೆ, ಆದ್ರೆ ಅದು ಇಲ್ವರ್ಗೆ ಇದೆ ಅಷ್ಟೇ. ಅದೇನ್ ಸರ್ ಇದು ಆಗ್ತಾ ಇರೋದು? ಒಂದ್ ನಿಮಿಷ ಮ್ಯಾಮ್. ಅವ್ರದ್ದೊಬ್ರದ್ದೇ ಸ್ಕ್ರೀನ್ ಇದಾಗ್ತದ ರೀ. ಒಂದ್ ನಿಮಿಷ ನಾನು ನೋಡ್ತೀನಿ. ಒಂದ್ ನಿಮಿಷ ಹೇಗೆ ಮಾಡೋದು? ಮೇಡಮ್ ಇದನ್ನ ನಾವು ಮ್ಯಾಮ್ ಇದನ್ನ ನಾವು ಒಂದ್ ಥಿಂಗ್ ಅಂತಂತಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಮಾಡುವಾಗ ಅವ್ರನ್ನ ತೆಗೆದುಕೊಂಡ್ ಬಿಟ್ರೆ ಹೇಗೆ ಅಂತ ಹೇಳಿ. ಈಗ ಜನರಲ್ ಕ್ವಶನ್ಸ್ ಗಳನ್ನ ಮಾಡ್ಕೊಂಡ್ರಿ ಮೇಡಮ್. ನೀವು ಅವ್ರನ್ನ ಸ್ಪಾಟ್ಲೈಟ್ ಅಂತ ಹಾಕಿದ್ರೆ ನಿಮ್ಗೆ ಕ್ಲಿಯರ್ ಕಾಣುತ್ತೆ ಸರ್ ಅದು. ಅದೇ ರೀ ಮೇಡಮ್. ಡಿಂಪಲ್ ಮೇಡಮ್ ನೀವು ಎಲ್ಲಿ ಇರೋದು? ನಾನ್ ವಿಜಯನಗರ ಅಲ್ಲಿ ಇರೋದು, ಆದ್ರೆ ಪ್ರಾಬ್ಲಮ್ ಇರೋರು ಚೆನ್ನೈಯಲ್ಲಿ ಇರ್ತಾರೆ. ಓಕೆ ಓಕೆ, ತೊಂದ್ರೆ ಇಲ್ಲ. ಯಾವಾಗ ಆನ್ಲೈನ್ ಕನ್ಸಲ್ಟೇಷನ್ ಬೇರೆ ಟೈಮಿಂಗ್ ದಲ್ಲಿ ಆದ್ರೆ ಈಸಿ ಆಗ್ಬೋದು ಮೇಡಮ್, ತೊಂದ್ರೆ ಇಲ್ಲ. ಎಲ್ ಸರ್ ನಿಮ್ ಕ್ಲಿನಿಕ್? ನಮ್ದು ಘಟಪ್ರಭಾದಲ್ಲಿ ಇದೆ ಮೇಡಮ್. ಇಫ್ ಇಟ್ ಈಸ್ ಪಾಸಿಬಲ್ ಇದೆಲ್ಲ ಆಗ್ಬೋದು. ಇಲ್ಲ ಅಂತಂದ್ರೆ ನೀವು ಫೋಟೋ ಹೊಡೆದ್ಬಿಟ್ಟು ಪರ್ಸನಲ್ ಇದಕ್ಕೆ ಕಳಿಸಿ ಆಮೇಲೆ ಕೂಡ ಇದನ್ನ ಮಾತಾಡ್ಕೊಳ್ಳಿ ಅಂತ ಹೇಳಿ. ಆಯ್ತು, ಆನ್ಲೈನ್ ಇದ್ ಮಾಡ್ತೀರಲ್ವಾ ಕನ್ಸಲ್ಟೇಷನ್? ಹಾ ಮಾಡ್ತೀವಿ ಮೇಡಮ್, ತೊಂದ್ರೆ ಇಲ್ಲ. ಆಯ್ತು ಸರ್, ನಾನು ನಂಬರ್ ಫಾರ್ವರ್ಡ್ ಮಾಡಿರಿ ಗ್ರೂಪ್ ಅಲ್ಲಿ, ನಾನು ಇದ್ ಮಾಡ್ತೀನಿ. ಓಕೆ ಮೇಡಮ್, ಓಕೆ. ಇನ್ನೊಂದ್ ಕ್ವಶನ್ ಇತ್ತು ಸರ್. ಇದು ಸನ್ ಬರ್ನ್ ಇಂದ ಪ್ಯಾಚಸ್ ಆಗ್ಬಿಟ್ಟಿದೆ ನಂಗೆಲ್ಲ, ಅದು ಹೋಗ್ತಾ ಇಲ್ಲ. ಸನ್ ಬರ್ನ್ ಆಗಿದೆ, ಆ ಪ್ಯಾಚಸ್ ಇದನ್ನ ರಕ್ತ ಚಂದನದ್ದು ಇದು ಸಿಗ್ತದೆ ಮೇಡಮ್, ಪೌಡರ್ ಬರ್ತಾ ಇರ್ತದೆ, ಅಪ್ಲೈ ಮಾಡ್ಕೊಳ್ಳಿ. ರಕ್ತ ಚಂದನ? ಹೌದು ಮೇಡಮ್, ಇಟ್ಸ್ ಅವೈಲೇಬಲ್ ಇನ್ ಆನ್ಲೈನ್. ಅಲ್ಲಿನೂ ಕೂಡ ಸಿಗ್ತದೆ, ಬೇಕಿದ್ರೆ ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಅದು ಅವೈಲೇಬಲ್ ಇದೆ. ಪೌಡರ್ ಇಸ್ ಅವೈಲೇಬಲ್. ಇಂಗ್ಲಿಷ್ ಅಲ್ಲಿ ಏನಿದೆ ಹೆಸರು ಇದೆಯಾ ಸರ್? ನೀವು ರಕ್ತ ಚಂದನ ಅಂತ ಹಾಕಿ ಮೇಡಮ್, ಅದು ಬರ್ತದೆ. ಓಕೆ ಸರ್. ಓಕೆ, ಅಂದ್ರೆ ಎಷ್ಟು ಸಲ ಹಚ್ಕೊಳ್ಳೋದು ಅದನ್ನ? ಹೇಗೆ ಅಪ್ಲೈ? ದಿನಕ್ಕೆ 2 ಬಾರಿ ಅಪ್ಲೈ ಮಾಡಿ ಮೇಡಮ್. ಪ್ಲೇನ್ ವಾಟರ್ದಲ್ಲಿ ಸಾಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್. ದೂರ್ವೆ ಪೌಡರ್ ಸಿಗುತ್ತಾ ಸರ್ ರೆಡಿ? ಅದು ದೂರ್ವ ಪೌಡರ್ ಸಿಗೋದು ಸ್ವಲ್ಪ ಕಷ್ಟ ಸರ್, ಬಟ್ ದೂರ್ವದ್ದು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು ಸರ್. ಅದೇ ದೂರ್ವ ಜ್ಯೂಸ್ ಮಾಡ್ಕೊಳಕ್ಕೆ ಪೌಡರ್ ಕೇಳ್ತಾರೆ ನಮ್ಮಲ್ಲಿ. ಇಲ್ಲ, ದರ್ಬೆ ಅಂತ, ದರ್ಬೆ ಅಲ್ವಾ? ದರ್ಬೆ, ದರ್ಬೆ ನೋಡ್ಬೇಕು ಸರ್, ಅಲ್ಲ ಅಲ್ಲ ಬೇರೆ ಅಲ್ಲ. ದೂರ್ವ, ನಾನು ಆಗಲೇ ಶಬ್ದ ಹೇಳಿರೋದು ದೂರ್ವ ಅಂತಂದ್ರೆ ಗರಿಕೆ ಅಂತ ಹೇಳಿರೋದು ನಾವು. ಹೌದೌದು, ದೂರ್ವ ಅಂತಂದ್ರೆ ಗರಿಕೆ ಸರ್. ಎಲ್ಲ ಕಡೆ ಸಿಕ್ಕೆ. ಗರಿಕೆದ್ದು ಜ್ಯೂಸು ಕೂಡ ಎಲ್ಲಿ ಬೇಕಾದಲ್ಲಿ ಸಿಗ್ತದೆ ನಿಮ್ಗೆ. ಗರಿಕೆದ್ದು ಜ್ಯೂಸು ಮಾರ್ಕೆಟ್ ಅಲ್ಲಿ ಇದೆ ಏನಿಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ ಸರ್, ಬಟ್ ಇತ್ತೀಚೆಗೆ ಬರ್ತಾ ಇರೋದನ್ನ ನಾನು ನೋಡ್ತಾ ಇದ್ದೆ. ಬಟ್ ಪಾಪ್ಯುಲರ್ ಆಗಿ ಅಷ್ಟೊಂದಿಲ್ಲ. ನಮ್ಗೀಗ ಇದು ಸಿಗುತ್ತೆ, ಏನು ಗೋಧಿ ಹುಲ್ಲಿನ ಜ್ಯೂಸ್ ಸಿಗ್ತದೆ ಸರ್. ಜ್ಯೂಸ್ ಆಗ್ಬೋದು, ಪೌಡರ್ ಆಗ್ಬೋದು, ಸಿಗುತ್ತೆ ಗೋಧಿ ಹುಲ್ಲಿಂದ ಪೌಡರು. ಬಟ್ ಈ ಗರಿಕೆದ್ದು ಪೌಡರ್ ಸ್ವಲ್ಪ ಡಿಫಿಕಲ್ಟಿ ಸರ್. ಅದಕ್ಕೆ ಏನಕ್ಕೆ ಅಂತಂದ್ರೆ ಇದು ಎಲ್ಲಾ ಕಡೆಗೂ ಅವೈಲೇಬಲ್ ಇರ್ತದೆ ಅಲ್ಲ ಸರ್, ಹೀಗಾಗಿ ಅದನ್ನ ಅಷ್ಟೊಂದು ಇದನ್ನ ಮಾಡ್ತಾ ಇಲ್ಲ. ಅವನ್ನೆಲ್ಲ ಮರ್ತಿದಾರಲ್ಲ ಸರ್, ಹಂಗಾಗಿ ಸಿಗಲ್ಲ. ಅದೇ ಸರ್, ಎಲ್ಲ ಕಡೆ ವರ್ಣಿಯ ಅಂತ ಹೇಳಿದ್ರಲ್ಲ ಸರ್. ವರ್ಣಿ ಅಂತ ಹೇಳಿ. ವರ್ಣಿಯ ಮೀನ್ಸ್ ಇಂಗ್ಲಿಷ್ ಮೀನಿಂಗ್ ಏನು ಸರ್? ಯಾವುದು ಗ್ಲೋನ ಹೆಚ್ಚು ಮಾಡ್ತದೆ ಅಲ್ಲ ಸರ್. ನಾರ್ಮಲ್ ಸ್ಕಿನ್ ಅನ್ನ ಗ್ಲೋ ಯಾವ್ದು ಹೆಚ್ಚು ಮಾಡ್ತದೆ, ಯಾವ್ದು ಸ್ವಲ್ಪ ಫೇರ್ನೆಸ್ ಅನ್ನ ಕೊಡುವಂತಹ ಔಷಧಿಗಳಿಗೆ ನಾವು ವರ್ಣ್ಯ ಅಂತ ಹೇಳಿ ಹೇಳ್ತೇವೆ ಸರ್. ಅದು ವರ್ಣಿಯಕ್ಕೆ ಅದಕ್ಕೆ ನಿಯರೆಸ್ಟ್ ಏನು ಕೊಡ್ಬೇಕು ಸರ್? ಅದು ಇದು ಟ್ರೀಟ್ಮೆಂಟ್ ಕಲರ್ನ ಹೆಚ್ಚು ಮಾಡ್ಕೊಳಿಕ ಸರ್? ಹೌದು. ಕಲರ್ನ ಹೆಚ್ಚು ಮಾಡ್ಕೊಳ್ಳಿ. ಈಗ ಮುಖದ ಮೇಲಿನ ಕಲರ್ನ ಸ್ವಲ್ಪ ಹೆಚ್ಚು ಮಾಡ್ಕೋಬೇಕಾಗಿತ್ತು ಅಂತಂತಂದ್ರೆ ಈ ಇದು ಬರ್ತದೆ ಸರ್, ಮಂಜಿಷ್ಟ ಅಂತ ಬರ್ತದೆ. ಹೌದು, ಮಂಜಿಷ್ಟ, ಲೋದ್ರ, ಪ್ರಿಯಂಗು, ಹೀಗೆ ಒಂದಷ್ಟು ಆಯುರ್ವೇದಿಕ್ ಔಷಧಿಗಳು ಸಿಗ್ತದೆ ಸರ್. ಆ ಔಷಧಿಗಳನ್ನ ತೆಗೆದುಕೊಂಡ್ಬಿಟ್ಟು ಫೇಸ್ ಪ್ಯಾಕ್ ಮಾಡ್ಕೋಬಹುದು ಸರ್. ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಬೇಕಿತ್ತಂತಂದ್ರೆ ಸುಮಾ ಮೇಡಮ್ ಅವರು ಅದ್ರದ ಬಗ್ಗೆ ಹೇಳ್ತಾ ಇರ್ತಾರೆ.
ಅವ್ರಿಗೆ ಕನ್ಸಲ್ಟ್ ಮಾಡಿ ಮೇಡಮ್ ಸರ್. ಆಮೇಲೆ ಇನ್ನೊಂದು ಸರ್, ಬೇಸಿಗೆಯಲ್ಲಿ ಅವ್ರ ಅಲರ್ಜಿ ಡಾಟ್ಸ್ ಬೀಳುತ್ತೆ ಕೈ ಮೇಲೆ, ಹ್ಯಾಂಡ್ ಮೇಲೆ ಮತ್ತೆ ಪಾದದ ಮೇಲೆಲ್ಲ, ಅದು ಏನಕ್ಕೆ ಸರ್? ಅದನ್ನ ನೋಡಿದಾಗ್ಲೇ ಗೊತ್ತಾಗೋದು ಸರ್. ಬೇಸಿಗೆಯಲ್ಲಿ ಅಲರ್ಜಿ ಟೈಪ್ ನೋಡಿದಾಗ ಡಾಟ್ಸ್, ಆಮೇಲೆ ವೈಟಿಶ್ ಮತ್ತೆ ಉದ್ರೋಗ್ಬಿಡುತ್ತೆ. ಅದೇ ಸರ್, ನಾನು ನೋಡಿ ಅದನ್ನ ಪರ್ಸನಲ್ ಆಗಿ ನೋಡಿದಾಗೆ ಸ್ವಲ್ಪ ಗೊತ್ತಾಗೋದು ಸರ್. ಅದು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದ್ ದಿವಸ ಒಂದ್ ಕಾರ್ಯಕ್ರಮ ಕೊಡಿ ಅಂತ ಸುಮಾ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಕೈಗ. ಇನ್ನೊಂದ್ ಕಾರ್ಯಕ್ರಮ ಆಗ್ಬೇಕು, ಯಾಕಂದ್ರೆ ಸ್ಕಿನ್ ಡಿಸೀಸ್ ಜಾಸ್ತಿ ಆಗಿದೆ ಈಗ. ಖಂಡಿತ ಸರ್. ಡಾಕ್ಟರ್ ರಾಜಶೇಖರ್ ಅವ್ರದ್ದು ಫ್ರೀ ಟೈಮ್ ತಗೊಂಡು ಒಂದಿನ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಅವ್ರು ಒಪ್ಕೊಂಡ್ರೆ ನಾವ್ ಮಾಡೋಣ. ಸರಿ ಅಮ್ಮ, ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. So we are using cold pressed groundnut and safflower oil. Is it good ಅಂತ ಕೇಳ್ತಿದ್ದಾರೆ. Yes sir, no problem with that. ತಗೋಬಹುದಲ್ವಾ? ಸೊ ಮುಖದಲ್ಲಿ ಇರುವ ಕಪ್ಪು ಮಚ್ಚೆಗಳು ಇದನ್ನು ಕಡಿಮೆ ಮಾಡಲು ಆಯುರ್ವೇದದಲ್ಲಿ ಚಿಕಿತ್ಸೆ ಏನು ಅಂತ ಕೇಳ್ತಿದ್ದಾರೆ. ಸ್ವಲ್ಪ ನೋಡ್ಲೇಬೇಕಾಗ್ತದೆ ಮೇಡಮ್, ಕಪ್ಪು ಮಚ್ಚೆಗಳು ಯಾವ ತರ ಬರ್ತಾ ಇದಾವೆ, ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಹೇಗಿದೆ, ಮೋಷನ್ ಕ್ಲಿಯರ್ ಆಗುತ್ತಾ ಏನಿಲ್ಲ, ಎಷ್ಟು ದಿನದಿಂದ ಇದೆ, ಸೈಜ್ ಎಷ್ಟ ಇರ್ತದೆ, ಆಮೇಲೆ ಇದೆಲ್ಲಾನು ಕೂಡ ಸ್ವಲ್ಪ ಹಿಸ್ಟ್ರಿ ಬೇಕಾಗ್ತದೆ ಮೇಡಮ್. ಇಟ್ ಇಸ್ ಬೆಟರ್ ಟು ಕಾಂಟ್ಯಾಕ್ಟ್ ಯು ಪರ್ಸನಲಿ. Contact you personally or any other Ayurvedic doctor is also that can be done, ma'am. Okay. ಆಮೇಲೆ ನೀವು ಬ್ಲಡ್ ಹೆಲ್ತ್ ಬಗ್ಗೆ ಹೇಳಿದ್ರಲ್ವಾ, ಅದಕ್ಕೆ ಹೇಳ್ತಿದ್ದಾರೆ, ಹೌ ಟು ಜನರಲಿ ಮೇಂಟೈನ್ ಗುಡ್ ಬ್ಲಡ್ ಹೆಲ್ತ್, ಎನಿ ರಸ ಆರ್ ಚವನ್ಪ್ರಾಶ್ ಇನ್ ಜನರಲ್, ಇನ್ ವಾಟ್ ಡೋಸೇಜ್ ಎಲ್ಲ ತಗೋಬೇಕು, ಅಂದ್ರೆ ರಕ್ತದ್ದು ಒಂದು ಆರೋಗ್ಯ ಹೇಗೆ ನಾವು ಕಾಪಾಡ್ಕೊಳ್ಳೋದು ಅಂತ ಕೇಳ್ತಿದ್ದಾರೆ. ರಕ್ತದ ಆರೋಗ್ಯವನ್ನ 2 ತರ ಕಾಪಾಡ್ಕೊಳ್ಳೋದು ಮೇಡಮ್. ಒಂದೇದು ಅಂತಂದ್ರೆ ಎಕ್ಸೆಸಿವ್ ಸ್ವೀಟ್ ತಿನ್ಬಾರ್ದು, ಪದೇ ಸ್ವೀಟ್ ತಿನ್ಬಾರ್ದು, ಇದು ಒಂದು. ಅಥವಾ ಫ್ಯಾಟಿ ಪದಾರ್ಥಗಳನ್ನ ಜಾಸ್ತಿ ತಗೊಳ್ಳಿಕ್ಕೆ ಹೋಗ್ಬಾರ್ದು. 2ನೇದು ಅಂತಂದ್ರೆ ಈ ಹಾಲಿನ ಅಲರ್ಜಿ ಯಾರಿಗಿರ್ತದೆ ಅಥವಾ ಹಾಲಿನ ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. 3ನೇದು ಅಂತಂತಂದ್ರೆ ಈ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಬರ್ತದೆ. ನಾವು ಅವಾಗ ಪಂಚಕರ್ಮಗಳಿಂದ ಬಾಡಿಗಳನ್ನ ಶೋಧನ ಮಾಡುವುದರಿಂದ ಕೂಡ ರಕ್ತ ಶುದ್ಧಿ ಆಗ್ಲಿಕ್ಕೆ ಜಾಸ್ತಿ ಚಾನ್ಸಸ್ ಇರ್ತದೆ. 3ನೇದು ಅಂತಂತಂದ್ರೆ ಲೀಚ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಆಯುರ್ವೇದದಲ್ಲಿ. ಎಲ್ಲಿ ಒಂದೇ ಜಾಗದಲ್ಲಿ ಅಕಸ್ಮಾತ್ ಆಗಿ ರಕ್ತ ಕೆಟ್ಟು ಅಲ್ಲಿ ಚರ್ಮ ರೋಗಗಳು ಬರ್ತಾ ಇತ್ತು ಅಂತಂದ್ರೆ ಅದೇ ಏರಿಯಾದಲ್ಲಿ ಒಂದು ಕೆಟ್ಟ ರಕ್ತಗಳನ್ನ ಹೀರ್ಕೊಳ್ಳಿಕ್ಕೆ ಅಂತಾನೆ ಲೀಚ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅದ್ರದ್ದು ಕೂಡ ನಾವು ಮಾಡ್ಕೋಬಹುದು. 3ನೇದು ಅಂತಂತಂದ್ರೆ ನಮ್ಗೆ ಸಾಧ್ಯ ಆಗ್ತಾ ಇತ್ತು, ಬಹಳಷ್ಟು ಒಳ್ಳೆ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಪರ್ಸನಾಲಿಟೀಸ್ ಇತ್ತು ಅಂತಂತಂದ್ರೆ ಸ್ವಲ್ಪ ಬ್ಲಡ್ ಕೊಡೋದ್ರದಿಂದನೂ ಕೂಡ ರಕ್ತದ ಆರೋಗ್ಯ ಚೆನ್ನಾಗಿ ಆಗ್ತದೆ. ಇನ್ನೊಂದು ತಿನ್ನೋದ್ರದಿಂದ ಹೇಳ್ಬೇಕಾಗಿತ್ತು ಅಂತಂತಂದ್ರೆ ನಾವು ಅರಿಶಿಣವನ್ನ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೇಕು. ಔಷಧಿಗಳಲ್ಲಿ ನೀವು ರಕ್ತ ಶುದ್ಧಿಯನ್ನ ಮಾಡ್ಕೋತಾ ಇದ್ರಿ ಅಂತಂದ್ರೆ ನಮ್ ಕಡೆಗೆ ನೀಮ್ ಟ್ಯಾಬ್ಲೆಟ್ಸ್ ಗಳು ಸಿಗ್ತದೆ ಸರ್. ನೀಮ್ ಟ್ಯಾಬ್ಲೆಟ್ಸ್ ನಾವು ಇಟ್ಸ್ ಅವೈಲೇಬಲ್ ಇನ್ ದ ಬಾಬಾ ರಾಮದೇವ್ ಒಂದು ಅಂಗಡಿಗಳಲ್ಲಿ ನೀಮ್ ಟ್ಯಾಬ್ಲೆಟ್ ಕೂಡ ಸಿಗ್ತದೆ. ಆಮೇಲೆ ರಕ್ತ ಶೋಧನ ಅಂತಾನು ಕೂಡ ಒಂದು ಬ್ರ್ಯಾಂಡ್ ನಿಮ್ ಇರ್ತದೆ. ಅದನ್ನ ನಾವು ಅವಾಗ ತೆಗೆದುಕೊಳ್ತಾ ಇದ್ವಿ ಅಂತಂದ್ರೆ ಕೂಡ ರಕ್ತ ಶುದ್ಧಿ ಆಗ್ತದೆ ಸರ್. ಓಕೆ. ಸೊ ಬ್ಲಡ್ ಕೊಡೋದ್ರಿಂದ ನೀವು ಬ್ಲಡ್ ಪ್ಯೂರಿಫೈ ಆಗ್ತದೆ ಅಂತ ಹೇಳಿದ್ರಿ. ಸೊ ಒಂದ್ ವರ್ಷಕ್ಕೆ ಎಷ್ಟು ಸಲ ಒಬ್ರು ಬ್ಲಡ್ ಡೊನೇಟ್ ಮಾಡ್ಬೋದು? ಆರೋಗ್ಯವಂತ ವ್ಯಕ್ತಿ ಒಂದ್ 2-3 ಸತಿ ಆದ್ರೂ ಕೂಡ ಮಾಡ್ಬೋದು ಮೇಡಮ್, ತೊಂದ್ರೆ ಇಲ್ಲ. ವರ್ಷಕ್ಕೆ? ವರ್ಷಕ್ಕೆ 2 ಸತಿಗೆ ತೊಂದ್ರೆ ಇಲ್ಲ. ಅದಕ್ಕೆ ಬ್ಲಡ್ ತಗೋಬೇಕಿದ್ದಾಗನು ಕೂಡ ಅವರು ಕೂಡ ಚೆಕ್ ಮಾಡ್ತಾರೆ, ಎಷ್ಟ್ ಸತಿ ಕೊಟ್ಟಿದ್ದೀರಿ, ಹೇಗ್ ಕೊಟ್ಟಿದ್ದೀರಿ, ಅದನ್ನೆಲ್ಲವನ್ನು ನೋಡ್ಕೊಂಡ್ಬಿಟ್ಟು ಅವರು ತೆಗೆದುಕೊಳ್ಳೋರು ಇದನ್ ಮಾಡ್ತಾರೆ. ಬಟ್ 2 ಸತಿ ಕೊಡ್ಲಿಕ್ಕೂ ಕೂಡ ಆರೋಗ್ಯವಂತ ವ್ಯಕ್ತಿ ಏನ್ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಓಕೆ. ಆಮೇಲೆ ಇದು ಸನ್ಸ್ಕ್ರೀನ್ ಲೋಷನ್ ಇದೆಯಾ ಆಯುರ್ವೇದದಲ್ಲಿ ಅಂತ ಒಬ್ರು ಕೇಳ್ತಿದ್ದಾರೆ. ಸನ್ಸ್ಕ್ರೀನ್ ಲೋಷನ್ ಈಗ ಹಿಮಾಲಯ ಕಂಪನಿದವರೆಲ್ಲರೂ ಅದನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಯು ಮೇ ಯೂಸ್ ಮೇಡಮ್ ದಟ್. It's available in the internet from the Himalaya company. Okay. ಒಬ್ರು ಡಾಕ್ಟರ್ ಕೀರ್ತಿ ಅಂತ, ಅವರು ಆಕ್ಚುಲಿ BMK ಓದಿದ್ದು. ಸೊ ಅವ್ರು ಕೇಳ್ತಾ ಇದ್ದಾರೆ, ಸೊ ವಿ ಹ್ಯಾಡ್ ಸೀನ್ ಪೇಷಂಟ್ ಆಫ್ ಶ್ವಿತ್ರ ಗಿವನ್ ವಿರೇಚನ, ಐ ನೀಡ್ ಯುವರ್ ಸಜೆಷನ್ ಫಾರ್ ಶಮನೌಷಧೀಸ್ ಅಂತ ಕೇಳ್ತಿದ್ದಾರೆ. ಓಪನ್ ಇದರದಲ್ಲಿಕ್ಕಿಂತ ಅವರು ಮಾತಾಡೋದು ಒಳ್ಳೇದು. ಓಕೆ. ಸೊ ಡಾಕ್ಟರ್ ಕೀರ್ತಿ, ನೀವು ಡಾಕ್ಟರ್ ರಾಜಶೇಖರ್ ಅವ್ರನ್ನ ಪರ್ಸನಲಿ ಕಾಲ್ ಮಾಡಿ, ಅವ್ರ ನಂಬರ್ ಇದೆ ಗ್ರೂಪ್ ಅಲ್ಲಿ ಇದೆ, ಬಟ್
ಓಕೆ. ಆಮೇಲೆ ಹೋಮ್ ರೆಮಿಡಿ ಟು ಮೇಂಟೈನ್ ಗುಡ್ ಸ್ಕಿನ್, ಎಸ್ಪೆಷಲಿ ಗ್ಲೋಯಿಂಗ್ ಸ್ಕಿನ್ ಆಫ್ ಫೇಸ್ ಫಾರ್ ಯಂಗ್ಸ್ಟರ್ಸ್ ಅಂತ. ಅಂದ್ರೆ ಮುಖ ಫುಲ್ ಕಾಂತಿಯುತವಾಗಿ ಇರೋ ಸಲುವಾಗಿ ಮನೆಯಲ್ಲಿ ಏನಾದ್ರೂ ಹೋಮ್ ರೆಮಿಡಿ ಹೇಳಿ ಸರ್ ಅಂತ ಕೇಳ್ತಿದ್ದಾರೆ. ಚಂದನ ಯೂಸ್ ಮಾಡಿ ಮೇಡಮ್. ಚಂದನ, ರಕ್ತ ಚಂದನ ಮತ್ತೆ ಅರಿಶಿನ ಎರಡನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಸಿಂಪಲ್ ಅಂತಂದ್ರೆ. ಡೈಲಿ ಒನ್ಸ್? ಹಾ, ಡೈಲಿ ಒನ್ಸ್ ಮೇಡಮ್. ಆಮೇಲೆ ರೋಸ್ ವಾಟರ್ ದಿಂದ ಮುಖ ತೊಳ್ಕೊಬೇಕು. ಓಕೆ. ರೋಸ್ ವಾಟರ್ ದಿಂದ ಮುಖ ತೊಳ್ಕೊಬೇಕು. ರಕ್ತ ಚಂದನ ಇಸ್ ಅವೈಲೇಬಲ್ ಆನ್ ದ ಇಂಟರ್ನೆಟ್ ಅನ್ನು ಆಗ್ಬೋದು, ಅಥವಾ ಚಂದಾಳ ಗೊಂಬೆ ಅಂತ ಹೇಳಿ ಕರೀತಾರೆ, ಅದು ಕೂಡ ಗಂದಗಿ ಅಂಗಡಿಗಳಲ್ಲಿ ಸಿಗ್ತದೆ. ತೆಗೆದುಕೊಂಡ್ಬಿಟ್ಟು ಗಂದಗಿ ಅಂಗಡಿ, ಗಂದಗಿ ಅಂತಂದ್ರೆ ಈ ಪೂಜಾ ಸಾಮಗ್ರಿಗಳನ್ನೆಲ್ಲಾನು ಮಾಡ್ತಾ ಇರ್ತಾರಲ್ಲ ಮೇಡಮ್. ಏನು ಚಂದನ, ರಕ್ತ ಚಂದನ ಮತ್ತೆ ಹರಿದ್ರ ಅಂದ್ರೆ ಅರಿಶಿನ. ಅರಿಶಿನವನ್ನ ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ತೈಬೇಕು. ಆಮೇಲೆ ರಕ್ತ ಚಂದನನ ಸ್ವಲ್ಪ ತೈಬೇಕು. ಆಮೇಲೆ ಚಂದನವನ್ನ ಸ್ವಲ್ಪ ತೈಬೇಕು. ಸ್ವಲ್ಪ ಸ್ವಲ್ಪ ಆದರೆ ಸಾಕಾಗ್ತದೆ. ಆಮೇಲೆ ಸ್ವಲ್ಪ ತೆಗೆದ್ಬಿಟ್ಟು ಈ ಗುಲಾಬ್ ಜಲದಲ್ಲಿ ತೆಗೆದ್ರೆ ಬಹಳಷ್ಟು ಒಳ್ಳೇದು ಮೇಡಮ್. ಗುಲಾಬ್ ಜಲದಲ್ಲಿ ತೆಗೆದ್ಕೊಂಡ್ಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಗ್ಲೋ ಕೂಡ ಚೆನ್ನಾಗಿ ಬರ್ತಾ ಇರ್ತದೆ. ಓಕೆ, ನೀವು ಅಂದ್ರೆ ಪೌಡರ್ ಯೂಸ್ ಮಾಡೋಕ್ಕಿಂತ ತೇಜ್ ಯೂಸ್ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಹಾ, ಹೌದೌದು. ಅರ್ಜೆಂಟ್ ಇತ್ತು, ನಮ್ಗೇನು ಮಾಡ್ಕೊಳಿಕ್ ಆಗೋದಿಲ್ಲ ಅಂತಂದ್ರೆ ಯು ಮೇ ಯೂಸ್ ದ ಪೌಡರ್ ಆಲ್ಸೋ ಡೈರೆಕ್ಟ್ಲಿ. Even we are having many other Ayurvedic products also, but if you are having sufficient timing, then you may use a rub against the stone, and that you have to apply that. That's having very good result. Okay, so rub this turmeric, chandana, rakta chandana against the stone using gulab jal. Apply to gulab jal. Yes. Okay. Face pack is good. Okay. And one more face pack is, yes. One more is? We may use the ದೂರ್ವಾ ಸ್ವರಸ ಮೇಡಮ್. ದೂರ್ವಾ ಆಗಲೇ ಗರಿಕೆದು ಜ್ಯೂಸ್ ಅಂತ ಏನ್ ಹೇಳಿದ್ವಿ. ಗರಿಕೆ ಜ್ಯೂಸ್ ಅನ್ನ ಲೋದ್ರ ಪ್ರಿಯಂಗು ಅಂತ ಹೇಳಿ ಬರ್ತದೆ, ಅದರದಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ದಟ್ ಈಸ್ ನಾಟ್ ಕಾಲ್ಡ್ ಎಸ್ ಎ ಹೋಮ್ ರೆಮಿಡೀಸ್. ನೀವು ಅದನ್ನ ಹರಿದ್ರದ ಪೌಡರ್ ನಲ್ಲಿನೇ ಡೈರೆಕ್ಟ್ ಆಗಿ ಯೂಸ್ ಮಾಡಿ. ಹರಿದ್ರ ಅಂತಂದ್ರೆ ಅರಿಶಿನ ಪೌಡರ್ ತಗೋಬೇಕು. ಆಮೇಲೆ ರಕ್ತ ಚಂದನದ ಡೈರೆಕ್ಟ್ ಪೌಡರ್ ತಗೊಳ್ಳಿ. ಏನ್ ಮಾಡ್ಕೋಬಹುದು, ಇದು ಗರಿಕೆದು ಜ್ಯೂಸ್ ಇರ್ತದೆ ಅಲ್ಲ, ಗರಿಕೆ ಜ್ಯೂಸು ಮತ್ತೆ ಸ್ವಲ್ಪ ಅಲೋವೆರಾ ಜ್ಯೂಸ್ ಅನ್ನ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫೇಸ್ ಪ್ಯಾಕ್ ಮಾಡ್ಕೋಬಹುದು. ಏನಕ್ಕೆ ನಾನು ಅಲೋವೆರಾನ ಹೇಳ್ತಾ ಇರೋದು ಅಂತಂದ್ರೆ, ಅಲೋವೆರಾದಲ್ಲಿ ಬಹಳಷ್ಟು ಮಿನರಲ್ಸ್ ಮತ್ತೆ ಅಂಶ ಏನಿರ್ತದೆ ಅಲ್ಲ, ಅದು ಚರ್ಮದ ಆರೋಗ್ಯಕ್ಕೆ ಬಹಳ ಗ್ಲೋನು ಕೊಡ್ತದೆ, ಮತ್ತೆ ಚರ್ಮದ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ತದೆ. ಅಂಡ್ ಇಟ್ ಈಸ್ ವೆರಿ ಗುಡ್ ಆಂಟಿಸೆಪ್ಟಿಕ್ ಆಲ್ಸೋ. ಈ ಚರ್ಮದ ಮೇಲ್ಗಡೆ ಬರ್ತಕ್ಕಂಥ ಏನು ಈ ಇನ್ಫೆಕ್ಷನ್ ಆಗಿ ಅಲ್ಲೆಲ್ಲ ಮೊಡವೆಗಳಾಗಿ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ಗಳನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಲೋವೆರಾ ಇಸ್ ಗುಡ್ ಮೇಡಮ್. ಓಕೆ ಓಕೆ, ಸರಿ. ಆಮೇಲೆ ಒಬ್ರು ಕೇಳ್ತಿದ್ದಾರೆ, ನ್ಯೂ ಬಾರ್ನ್ ಬೇಬಿ ಯಾವ ಸೋಪ್ ಯೂಸ್ ಮಾಡೋದು ಅಂತ. ಸೋಪ್ ನ್ಯೂ ಬಾರ್ನ್ ಬೇಬಿ ಯೂಸ್ ಮಾಡಲೇಬೇಕಾಗಿತ್ತು ಅಂತಂದ್ರೆ ಹಿಮಾಲಯಸ್ ಇಸ್ ಗುಡ್ ಮೇಡಮ್, ಕ್ವೈಟ್ ಗುಡ್ ವಿತ್ ರಿಸರ್ಚ್ ಬೇಸ್ಡ್ ಇದೆ. ಓಕೆ, ನಿಮ್ದು ಏನಾದ್ರೂ ವೆಬ್ಸೈಟ್ ಮಾಡಲೇಬೇಕು ಅಂತ? ನೋ. ಓಕೆ, ಸೊ ಒಬ್ರು ವೆಬ್ಸೈಟ್ ಡೀಟೇಲ್ಸ್ ಕೇಳಿದ್ದಾರೆ. ಓಕೆ, ವಿಚ್ ಬ್ರ್ಯಾಂಡ್ ಕಂಟೈನ್ಸ್ ನ್ಯಾಚುರಲ್ ಮೆಹಂದಿ ಫಾರ್ ಹೇರ್, ವಿಚ್ ಒನ್ ಟು ಬೈ ಅಂತ. ನ್ಯಾಚುರಲ್ ಆನ್ಲೈನ್ ದಲ್ಲಿ ಡಿಫಿಕಲ್ಟ್ ಏನೇನೆ ಇದೆ ಮೇಡಮ್. ಯಾಕಂತಂದ್ರೆ ನಾವಂತೂ ಹೇಗ್ ಮಾಡ್ತೇವಿ, ನ್ಯಾಚುರಲ್ ಮೆಹಂದಿನ ಇಲ್ಲಿ ಯಾರು ನಮ್ಮ ಆಯುರ್ವೇದದಲ್ಲಿ ಯಾರು ತಯಾರು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಇದಾವೆ, ಅವುಗಳನ್ನ ಹಾಗೇನೆ ತೆಗೆದುಕೊಂಡ್ ಬಂದ್ಬಿಟ್ಟು ಯೂಸ್ ಮಾಡ್ತಾ ಇರ್ತೇವೆ. ಒನ್ ಥಿಂಗ್, ಇವನ್ ಇದು ಇದರಲ್ಲಿ ಕೂಡ ಸಿಗ್ತದೆ ಮೇಡಮ್, ಕೇಲಿ ಫಾರ್ಮಸಿಯಲ್ಲಿ. ದಟ್ ಒನ್ ಇಸ್ ಪ್ಯೂರ್? ಹಾ, ಇಟ್ಸ್ ಪ್ಯೂರ್ ಮ್ಯಾಮ್. It is a GMP certified pharmacy ಇದೆ ಮೇಡಮ್. Even I have personally visited that pharmacy and they are preparing it genuine. Okay, okay. So ಒಬ್ರು ಕೈ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾದೇಶ್ವರ. ಸೊ ನೀವು ಕೇಳ್ಬೋದು. ಗುಡ್ ಈವ್ನಿಂಗ್ ಡಾಕ್ಟರ್. ಗುಡ್ ಈವ್ನಿಂಗ್ ಸರ್. ನೀಮ್ ಟ್ಯಾಬ್ಲೆಟ್ ಮತ್ತೆ ಟರ್ಮರಿಕ್ ಟ್ಯಾಬ್ಲೆಟ್ ನ ಜೊತೆಗೆ ತಗೋಬಹುದಾ? Can we have a neem tablet and turmeric tablet together? It's fine ma'am, not a major issue. ಎಷ್ಟು ದಿನವರೆಗೆ ತಗೋಬಹುದು ಸರ್ ಅದನ್ನ? 15 ದಿನ ತಗೊಳ್ಳಿ. ಅದು ಅಂದ್ರೆ ರೂಕ್ಷ ಆಗಲ್ವಾ ಅಂತ? ಅದು ಆಕ್ಚುಲಿ ಅದನ್ನೇ ಹೇಳ್ತಾ ಇರೋದು ಮೇಡಮ್. ಅಂತಂದ್ರೆ ಈಗ ನಾನ್ ಹೇಳ್ತಾ ಇರೋದು ಜನರಲ್ ಎಷ್ಟು ಟ್ಯಾಬ್ಲೆಟ್ ತಗೋಬಹುದು, ಅಥವಾ ಅದು ಭಾವನೆ ಯುಕ್ತ ಟ್ಯಾಬ್ಲೆಟಾ ಅಥವಾ ಭಾವನೆ ಇಲ್ಲದೆ ಇರ್ತಕ್ಕಂಥದ್ದು ಟ್ಯಾಬ್ಲೆಟಾ, ಪ್ಲೇನ್ ಪೌಡರ್ ನ ಟ್ಯಾಬ್ಲೆಟ್ ಮಾಡಿದಾರ, ಅದು ಎಲ್ಲಾನು ಮತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಅಂತೂ ಆಗ್ತದೆ. ಹಿಮಾಲಯಸ್ ಬರುತ್ತಲ್ಲ ಸರ್, ಹಿಮಾಲಯಸ್ ಬರುತ್ತಲ್ಲ, ಹಿಮಾಲಯ
ಪ್ರಾಡಕ್ಟ್? ಹಿಮಾಲಯದ ಇತ್ತು ಅಂತಂತಂದ್ರೆ ದಟ್ ಈಸ್ ಇದು ಕಾನ್ಸಂಟ್ರೇಟೆಡ್ ಇದೆ ಸರ್. ಅದು ಓಕೆ, ಸಿಂಗಲ್ ಟ್ಯಾಬ್ಲೆಟ್ ಇಸ್ ಸಫಿಶಿಯಂಟ್. ಓಕೆ. ಸೊ ಎಷ್ಟ್ ದಿನ ತಗೋಬಹುದು ಅದಕ್ಕೆ? 7 days. ಬೇಸಿಕ್ ಆಗಿ ಹೆಲ್ತ್ ಗೆ ಅಷ್ಟೇನೆ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಅಂತಂತಂದ್ರೆ 7 days ಇಸ್ ಫೈನ್ ಸರ್. ಓಕೆ, ಇಟ್ಸ್ ಫಾರ್ ಜನರಲ್. ಮತ್ತೆ ಜನರಲ್ ಆಗಿ ಜನರಲ್ ಆಗಿ ಬೇಕಿತ್ತು ಅಂತಂದ್ರೆ, ನೀವು ಸ್ಕಿನ್ ಸಲುವಾಗಿ ಮತ್ತೆ ಪ್ರೊಲಾಂಗೇಶನ್ ತಗೋತಾ ಇದ್ರಿ, ರಕ್ತ ಶುದ್ಧಿ ಆಗ್ಬೇಕಾಗಿತ್ತು ಅಂತಂತಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ತಗೊಳ್ಳೋದು ಒಳ್ಳೇದು ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇದು ಅಂಬಾ ಹಲ್ದಿ ಮತ್ತೆ ಹರಿದ್ರಾಗ್ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಇದೆ ಮ್ಯಾಮ್. ಅಂಬಾ ಹಳದಿನ ನಾವು ಯೂಶಲಿ ಕಾಸ್ಮೆಟಿಕ್ ಗೆನೇ ಜಾಸ್ತಿ ಯೂಸ್ ಮಾಡೋದು. ಕಾಸ್ಮೆಟಿಕ್ ಗೆನೇ ಜಾಸ್ತಿ ಯೂಸ್ ಮಾಡೋದು. ಇಟ್ ಗಿವ್ಸ್ ಬೆಟರ್ ರಿಸಲ್ಟ್ಸ್ ಇದಾವೆ ಮೇಡಮ್. ಅಂಬಾ ಹಲ್ದಿ ಅಂದ್ರೆ ದಾರು ಹರಿದ್ರ ಇಸ್ ಇಟ್? ಬೆಲ್ಗಮ್ ಮಾರ್ಕೆಟ್ ದಲ್ಲಿ ಅಂಬಾ ಹಲ್ದಿ ಅಂತಾನೆ ಸಿಗ್ತದೆ ಮ್ಯಾಮ್. ಕಾಷ್ಟ ಔಷಧಿದಲ್ಲಿ ಅಂಬಾ ಹಲ್ದಿ ಅಂತಾನೆ ಸಿಗ್ತದೆ. ಓಕೆ ಓಕೆ. ಆಮೇಲೆ ಅಪ್ಲೈಯಿಂಗ್ ಪ್ಲೇನ್ ಅಲೋವೆರಾ ಎಟ್ ನೈಟ್ ಡೈಲಿ ಇಸ್ ಇಟ್ ಗುಡ್ ಅಂತ ಕೇಳ್ತಿದ್ದಾರೆ. ಹೌ ಅಲೋವೆರಾನ ರಾತ್ರಿ ಹಚ್ಕೊಂಡ್ ಮಲ್ಕೋಬಹುದಾ ಅಂತ? ರಾತ್ರಿ ಹಚ್ಕೊಂಡು ನೀವು ಹಚ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಹೊತ್ತಿನಲ್ಲಿ ಅಂತಂದ್ರೆ ಡ್ರೈ ಆಗಿಬಿಟ್ಟಿರ್ತದೆ ಮೇಡಮ್. ಹಚ್ಕೊಂಡು ಸ್ವಲ್ಪ ಇದಾತು ಅಂತ ಕೂಡಲೇ ಸ್ವಲ್ಪ ಹೊತ್ತಿಗೆ ಅಂತಂದ್ರೆ ಡ್ರೈ ಆಗಿಬಿಡ್ತದೆ. Actually, ನೀವು ಆಮೇಲೆ share aloe vera. My experience, once I used in the night, ರಾತ್ರಿ ಹಚ್ಕೊಂಡ್ ಮಲ್ಕೊಂಡೆ. So morning I got cold, cough, everything after 3 days. So mostly ಅದು ಬೆಟರ್ ಟು ಆಗಿರ್ಲಿಲ್ಲ ಅಂತ ಅನಿಸ್ತದೆ. Okay. ಆಮೇಲೆ how to maintain face tone with hands and legs. ಈಗ ಅರ್ಥ ಆಗ್ಲಿಲ್ಲ ನಂಗೆ. ಸೊ ಸವಿತಾ ಅವರೇ, ಅನ್ಮ್ಯೂಟ್ ಮಾಡಿ ಕೇಳ್ತೀರಾ? ಅಂದ್ರೆ ಫೇಸ್ ಟೋನ್ ಏನಿರುತ್ತಲ್ಲ ಮ್ಯಾಮ್, ಆಕ್ಚುಲಿ ನಾವ್ ಅದ್ರ ಸ್ಕಿನ್ ಟೋನ್ ಮತ್ತೆ ಅದ್ರದ್ದೆಲ್ಲ ಕ್ಲೀನೆಸ್ ಎಲ್ಲ ಬೇರೆನೆ ಕಲರ್ ಇರುತ್ತೆ. ಆಮೇಲೆ ನಮ್ದು ಲೆಗ್ಸ್ ಮತ್ತೆ ಹ್ಯಾಂಡ್ಸ್ ಫುಲ್ ಚೇಂಜ್ ಇರುತ್ತೆ. ಅಂದ್ರೆ ಒಂದೇ ಟ್ಯೂನ್ ಅಂದ್ರೆ ನಮ್ ಬಾಡಿ ಸ್ಕಿನ್ ಒಂದೇ ತರ ಕಾಣಿಸಲ್ಲ. ಓಕೆ, ಏನ್ ಹೇಳ್ತೀರಾ ಸರ್ ಇದಕ್ಕೆ, ಏನ್ ಮಾಡ್ಬೋದು ಅಂತ? ಈಗ ನೋಡ್ಬಿಟ್ಟು ಹೇಳಿದ್ರೆ ಒಳ್ಳೇದಲ್ಲ ಮೇಡಮ್. ಹೌದು ಹೌದು, ನಾನು ಹಂಗೆ ಅನ್ಕೊಂಡೆ. ಏನಾದ್ರು ಅಂದ್ರೆ ಏನೋ ಪ್ರಾಬ್ಲಮ್ಸ್ ಇದೆಯಾ ಅಂತ ಗೊತ್ತಾಗಲ್ಲ. ಗೊತ್ತಾಗ್ಬೇಕಾಗ್ತದೆ. ಅಂದ್ರೆ ಫೇಸ್ ಕಲರ್ ಯಾವ ಕಲರ್ ಇರುತ್ತೆ ಅದೇ ಕೈ ಮತ್ತೆ ಕಾಲಿನ ಕಲರ್ ಇರಲ್ಲ ಅಂತ ಹೇಳ್ತಿದಾರೆ ಅವರು. ಹಾಗೆ ಇನ್ನೊಬ್ರು ಇದಾರೆ ಮೇಡಮ್ ನಿಮ್ಗೆ ಹಾಗೆ ಇದಿತ್ತು ಅಂತಂದ್ರೆ ಡಾಕ್ಟರ್ ಸಾವಳಗಿ ಮಠ್ ಅಂತ ಹೇಳಿ skin specialist. My teacher is also available. You may contact him also, ma'am. Okay. If anybody want, I may refer him also. Okay. ಸರಿ, ಅಂದ್ರೆ ಅವರು ಪ್ರಾಪರ್ ಬೆಳಗಾಂ ಅಲ್ಲಿ ಇದ್ರೆ ಅಲ್ಲಿ ಹೋಗ್ತಾರೆ. ಪ್ರಾಪರ್ ನೀವು ಪ್ರಾಪರ್ ಬೆಳಗಾಂ ದಲ್ಲಿನೇ ಅಕಸ್ಮಾತ್ ಇದ್ರಿ, ಬೆಳಗಾಂ if it is Belgaum is convenient for you, I will give his number. Dr. Mahesh Savalgi Math. He is an very well versed Ayurvedic skin practitioner. ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಊರಲ್ಲಿ ಇದ್ರೆ ನಿಮ್ಗೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು, ಇದಾಗ್ತದೆ ಮೇಡಮ್. ಓಕೆ. ಸೊ ಸವಿತಾ ಅವರೇ, ಸರ್ದು ನಂಬರ್ ಇದೆ ಇದ್ರಲ್ಲಿ, ಅವ್ರು PDF ಕಳಿಸ್ತೀವಲ್ಲ, ಸೊ ಅದ್ರಲ್ಲೂ ನಂಬರ್ ಇದೆ. ಸರ್ ಗ್ರೂಪ್ ಅಲ್ಲೂ ಇದ್ದಾರೆ. ಓಕೆ, ಸೊ ನೀವು ಅವರಿಗೆ ಪರ್ಸನಲಿ ಕಾಲ್ ಮಾಡಿ, ಮೋಸ್ಟ್ಲಿ ನೀವು ಫೋಟೋಸ್ ಎಲ್ಲ ಕಳ್ಸಿದ್ರೆ ಅವ್ರು ಅದಕ್ಕೆ ಏನ್ ಮಾಡ್ಬೋದು ಅಂತ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಓಕೆ. ಸೊ ಮತ್ತೆ ಒಬ್ರು ಆಕ್ಚುಲಿ ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರು. ಒಬ್ರು 9 ವರ್ಷ ಇರ್ಬೇಕಾದ್ರೆ, ಇದು ಲಾಸ್ಟ್ ಕ್ವಶನ್. ಓಕೆ. ಸೊ ಅವರು 9 ವರ್ಷ ಇರ್ಬೇಕಾದ್ರೆ ಅವ್ರಿಗೇನೋ ಒಂದು ಸ್ಕಿನ್ ಪ್ರಾಬ್ಲಮ್ ಆಯ್ತಂತೆ. ಸೊ 1 ನಿಮಿಷ ನೋಡ್ತೀನಿ. ಸೊ at the age of 9 got a kind of skin allergy which makes very tired. ಆಮೇಲೆ ಯಾವಾಗ ಬಿಸಿಲಿಗೆ ಮತ್ತೆ ಸರೌಂಡಿಂಗಿಗೆ ಮತ್ತೆ ಹೀಟ್ ಜಾಸ್ತಿ ಅಂದ್ರೆ ಪಿತ್ತ ಜಾಸ್ತಿ ಇದ್ದಾಗ ಅವರಿಗೆ ಅದು ಆಗ್ತಿತ್ತಂತೆ. ಸೊ ಯಾವಾಗ ಟೆಂಪರೇಚರ್ ಕಡಿಮೆ ಇರುತ್ತೆ, ಸೊ ಅದು ಸಹ ಕಡಿಮೆ ಆಗುತ್ತೆ. ಸೊ ಈಗ ಅವ್ರಿಗೆ 30 ವರ್ಷ. ಓಕೆ, ನಾವು ಏಜ್ ಇಸ್ 30. ಕಂಡೀಷನ್ ಇಸ್ ಸೇಮ್, ಆಲ್ಮೋಸ್ಟ್ ಸೇಮ್. ಮೋಸ್ಟ್ಲಿ ಐ ಥಿಂಕ್ ಶೀತ ಪಿತ್ತ ಟೈಪ್ ಇದೆ. ಸೊ ಏನ್ ಅಡ್ವೈಸ್? ಪಂಚಕರ್ಮ ಇಸ್ ಗುಡ್ ಮೇಡಮ್. ಒನ್ಸ್ ಪಂಚಕರ್ಮ ಬಾಡಿ ಎಲ್ಲಾನು ಸಂಪೂರ್ಣ ಒಮ್ಮೆ ಶುದ್ಧಿ ಆದ್ಮೇಲೆ ಆಮೇಲೆ ಶಮನೌಷಧಿಗಳನ್ನ ಕೊಟ್ರಿ ಅಂತಂತಂದ್ರೆ ಬಹಳ ಒಳ್ಳೇದಾಗ್ತದೆ ಮೇಡಮ್ ಇದಕ್ಕೆ.
ಓಕೆ ಓಕೆ ಸರ್. ಓಕೆ. ಏನಕ್ಕೆ ಅಂತಂದ್ರೆ ಒಂದಷ್ಟು ರೋಗಗಳಿಗೆ ಹೇಗಿದಾವೆ ಮೇಡಮ್, ಎಲ್ಲವೂ ಕೂಡ ಸ್ಕಿನ್ ಡಿಸೀಸ್ ಗಳಿಗೆ ನಾವು ಬಂದಾಗ ಎಲ್ಲವೂ ಕೂಡ ಶಮನೌಷಧಿಗಳಿಂದ ಆಗುವಂತದ್ದಿಲ್ಲ. ಇವುಗಳಿಗೆ ಹೆಚ್ಚಿನ ತೆರನಾಗಿ ಈ ಟಾಕ್ಸಿನ್ಸ್ ಗಳಂತ ಹೇಳಿ ನಾನು ನಿಮ್ಗೆ ಆಗಲೇ ಏನ್ ಮಾತಾಡ್ತಾ ಇದ್ದೆ ಅಲ್ಲ, ಅವುಗಳೆಲ್ಲವೂ ಕೂಡ ಶರೀರದಿಂದ ಹೊರಗಡೆ ಹೋಗ್ಬೇಕಾಗಿತ್ತು ಅಂತಂತಂದ್ರೆ ಶೋಧನಾ ಟ್ರೀಟ್ಮೆಂಟ್ಗಳು ಬೇಕೇ ಬೇಕಾಗ್ತದೆ ಮೇಡಮ್. ಅಂತಂದಾಗ ಶೋಧನಾ ಅಂತಂತಂದ್ರೆ ಈ ಪಂಚಕರ್ಮದ ಚಿಕಿತ್ಸೆಗಳು, ಅದು ವಿರೇಚನ ಆಗ್ಬೋದು, ವಮನ ಆಗ್ಬೋದು, ಅವುಕರದಿಂದ ಹೆಚ್ಚಿನ ಸಹಾಯ ನಮ್ಗೆ ಕಂಡು ಬರ್ತದೆ ಮೇಡಮ್. ಓಕೆ. ಸೊ ಆಕ್ಚುಲಿ ಇನ್ನು ಕ್ವಶನ್ಸ್ ಬರ್ತಾ ಇದೆ. ಫೇಶಿಯಲ್ಸ್ ಮಾಡ್ಕೋತಾರಲ್ಲ ಬ್ಯೂಟಿ ಪಾರ್ಲರ್ ಅಲ್ಲಿ, ಸೊ ಅದು ಮಾಡ್ಕೋಬಹುದಾ? ಇಟ್ ಇಸ್ ಗುಡ್ ಅಂತ ಕೇಳ್ತಿದ್ದಾರೆ. ಫೇಶಿಯಲ್ ಮಾಡ್ಕೋಬಹುದು ಪ್ರೊವೈಡೆಡ್ ಇಫ್ ದೇ ಹ್ಯಾವ್ ಡನ್ ಇನ್ ನ್ಯಾಚುರಲಿ. ಓಕೆ. ಸೊ ನ್ಯಾಚುರಲ್ ಅಂದ್ ಮನೆ ಮಾಡ್ಕೋಬಹುದು. ಈ ನ್ಯಾಚುರಲ್ ಇದರಿಂದ ಮಾಡ್ತಾರೆ. ನ್ಯಾಚುರಲ್ ಮಾಡಿದಾಗ ಫೇಶಿಯಲ್ ಮಾಡ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ಓಕೆ. ಆಮೇಲೆ ಐ ಥಿಂಕ್ ಒನ್ಸ್ ಇನ್ 6 months ಈಸ್ ಓಕೆ. ಕಂಟಿನ್ಯೂಸ್ ಬೇಡ ಅನ್ಕೋತೀನಿ ಫೇಶಿಯಲ್ ಮಾಡ್ಕೊಂಡು. ಕಂಟಿನ್ಯೂಸ್ ಬೇಡ ಆಗ್ತದೆ ರೀ. ಬಟ್ ಇದು ಮಾಡ್ಕೋಬಹುದು ಮೇಡಮ್. ವರ್ಣ್ಯದ ಅದೇ ಇದು ಯಾವ್ದು ಕೂಡ ನಾವು ಡಿನೈನ್ ಮಾಡ್ತಾ ಇಲ್ಲ, ಪ್ರೊವೈಡೆಡ್ ಇಫ್ ಇಟ್ ಈಸ್ ನ್ಯಾಚುರಲ್ ಅಂಡ್ ಗುಡ್. ಓಕೆ ಓಕೆ. ಆಮೇಲೆ ಕೆನ್ನೆ ಮೇಲೆ ಹಣೆ ಮೇಲೆ ಬಂಗು ಇದೆ, ಏನು ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಬಂಗು ಅಂದ್ರೇನು? ಐ ಥಿಂಕ್ ಬ್ಲಾಕ್ ಪ್ಯಾಚ್. ಬ್ಲಾಕ್ ಪ್ಯಾಚ್ ಇದೆ ಮೇಡಮ್. ಫಾರ್ ದಟ್ ವೆರಿ ಗುಡ್ ಹ್ಯಾಂಡ್ ಈಸ್ ಅವರ್ ಮಹೇಶ್ ಅವಳ್ಗಿಮರ್ ಸರ್. ಓಕೆ. ಸೊ ಹಿ ಇಸ್ ಗುಡ್ ಇನ್ ದಟ್. ಓಕೆ ಓಕೆ. ಸೊ ಮುಲ್ತಾನಿ ಮಿಟ್ಟಿ ಎಷ್ಟು ಯೂಸ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಒಂದು ವ್ರೀಹಿ ಅಂತಂದ್ರೆ ಈ ಅಕ್ಕಿ ಕಾಳು ಇರ್ತದೆ ಅಲ್ಲ ಮೇಡಮ್, ಚಿಕ್ಕ ಅಕ್ಕಿ ಕಾಳು, ಅಂದ್ರೆ ಡೈಲಿ ಯೂಸ್ ಮಾಡ್ಬೋದಾ ಸರ್ ಮುಲ್ತಾನಿ ಮಿಟ್ಟಿನ? ಮಾಡ್ಬೋದು ಮೇಡಮ್, ತೊಂದ್ರೆ ಇಲ್ಲ. ಓಕೆ ಓಕೆ ಸರಿ, ನೋ ಪ್ರಾಬ್ಲಮ್. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನಮಸ್ತೆ. ಹಾ ಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಮಸ್ತೆ ಮ್ಯಾಮ್. ಅಲೋವೆರಾ ಜ್ಯೂಸ್ ಅನ್ನ ನಾವು ಮನೆಯಿಂದ ಯಾವ ರೀತಿ ಅದನ್ನ ತಗೊಳ್ಬೇಕು? ಮನೇಲೆ ಬೆಳೆದಿರ್ತೀವಲ್ಲ ಅಲೋವೆರಾ. ಹಾ ಮ್ಯಾಮ್. ಹಾ ಹೌದು ಮ್ಯಾಮ್. ಅದನ್ನ ಯಾವ ರೀತಿ ನಾವು ಕಟ್ ಮಾಡಿ ಅದನ್ನ ಪ್ರೊಸೀಜರ್ ಹೇಗೆ ತಗೊಳ್ಳೋದು? ಮೇಲಿನ ಪೂರ್ತಿ ಎಲೆ ಎಲ್ಲಾನು ತೆಗಿಬೇಕಾಗ್ತದೆ ಮೇಡಮ್. ಒಳಗಡೆದ್ದು ಪಿಂಡ ಇರ್ತದೆ ಅಲ್ಲ, ಅದನ್ನ ಒಂದು ಸ್ಪೂನ್ ದಷ್ಟು ನೀವು ತಗೋಬಹುದು. ಅದು ಕಟ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಇಡ್ಬೇಕು ಹೀಗೇನೋ ಹೇಳ್ತಾರಲ್ಲ, ಅದು ಹೇಗೆ? ಹೌದಾ? ಅದು ಹಳದಿದ್ ಕೊನೆಗೆ ಏನ್ ಬರ್ತದೆ ಅಲ್ಲ ಮೇಡಮ್, ಅದು ಬೇಡ. ಈ ಮಧ್ಯದಲ್ಲಿ ಪಿಂಡ ಇದು ಬರ್ತದೆ ಅಲ್ಲ ಮೇಡಮ್, ಲಾಸ್ಟ್ ಪಾರ್ಟ್ ಬೇಡ. ಈಗ ಒಮ್ಮೊಮ್ಮೆ ಕಟ್ ಮಾಡಿದಾಗ ಒಮ್ಮೊಮ್ಮೆ ಹಳದಿ ಕಲರ್ ಎಲ್ಲಾನು ಅದಕ್ಕೆ ಇದು ಬರ್ತದೆ ಅಲ್ಲ, ಅದು ಏನು ಬೇಡ ಮೇಡಮ್. ಮಧ್ಯದಲ್ಲಿ ಇದು ಅಷ್ಟೇನೆ, ಒಂದು ಸ್ಪೂನ್ ದಷ್ಟು ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ. ಚಿಕ್ಕು ಬಾಯ ನೀ ಚಿಕ್ಕವನಲ್ಲ. ಓಕೆ. ಆಮೇಲೆ ಈಗ ನೀ ಜಾಯಿಂಟ್ ಸುತ್ತ ಮತ್ತೆ ಎಲ್ಬೋ ಜಾಯಿಂಟ್ ಸುತ್ತ ಬ್ಲಾಕ್ ಪ್ಯಾಚಸ್ ಇರುತ್ತೆ ಕೆಲವೊಬ್ಬರಿಗೆ, ಸೊ ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತ ಕೇಳ್ತಿದ್ದಾರೆ. ಅದು ಏನಾದ್ರೂ ರೆಮಿಡಿ ಹೇಳ್ಬೋದಾ ಅಂತ? ನೋಡಿದಾಗ್ಲೇನೆ ಗೊತ್ತಾಗೋದು ಮೇಡಮ್. ಡಿಫಿಕಲ್ಟ್. ಓಕೆ ಓಕೆ ಸರಿ. ಸೊ ತುಂಬಾ ಲೇಟ್ ಆಯ್ತು. ಇಟ್ ಈಸ್ ಬಿಕಮಿಂಗ್ 9. ಹಲೋ ಯಾವ ಟೈಮ್ ಬೆಸ್ಟ್ ಸರ್? early morning is very good madam, when the sun very good morning is very good. Till the sun ಇಲ್ಲಿ ತನನು ಅದು ಕೆಂಪಗೆ ಇರ್ತದೇನಲ್ಲ ಸರ್. ಓಕೆ. ಕೆಂಪಗೆ ಇರೋ ತನನು ಕೂಡ ತುಂಬಾ ಒಳ್ಳೇದಾಗ್ತದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಥ್ಯಾಂಕ್ ಯು. ಓಕೆ ಸರಿ. ಸೊ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇನ್ನೊಂದು ಕ್ವಶನ್ ಇದೆ. ಇದು ಸಮ್ಮರ್ ಸೀಸನ್ ಅಲ್ಲಿ ಸ್ವೆಟ್ಟಿಂಗ್ ಇಚಿಂಗ್ ಆಗುತ್ತಲ್ಲ, ಸಮ್ಮರ್ ಸೀಸನ್ ದಲ್ಲಿ ಇಚ್ಚಿಂಗ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಸ್ಕಿನ್ ಮೇಲ್ಗಡೆ ಫಂಗಸ್ ಬೆಳೀತಾ ಇದೆ ಅಥವಾ ಯಾವ್ದಾದ್ರು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಅಂತಾನೆ ಮೇಡಮ್. ಹಾಗಿದ್ದಾಗ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಬಟ್ ಎಕ್ಸೆಸಿವ್ ಸ್ವೆಟ್ಟಿಂಗ್ ಅದು ಎಲ್ಲಾನು ನೀವು ಪ್ರಿವೆಂಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಉಸಿರ ಯೂಸ್ ಮಾಡಬಹುದು ಮೇಡಮ್. ಉಸಿರಾಸವ ಅಂತ ಹೇಳಿ ಬರ್ತದೆ ಒಂದೇದು, ದಟ್ ಈಸ್ ಗೋಯಿಂಗ್ ಟು ಲಿಟಲ್ ಬಿಟ್ ರೆಡ್ಯೂಸಸ್ ದ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆರ್ ಬಾಡಿ ಹೀಟ್ ಆಲ್ಸೋ.
ಚಂದನಾಸವ ಬರ್ತದೆ ಅಥವಾ ಉಶಿರಾಸವ ಬರ್ತದೆ. ಇಲ್ಲ ಅಂತಂತಂದ್ರೆ ಕನ್ನಡದಲ್ಲಿ ಅದಕ್ಕೆ ಲಾವಂಚ ಅಂತ ಕರೀತಾರೆ. ಲಾವಂಚ ಅಂತ ಹೇಳಿ ನಿಮ್ಗೆ ಸಿಕ್ಕಾಗ ಅದನ್ನ ತೆಗೆದುಕೊಂಡ್ ಬಂದ್ಬಿಟ್ಟು ರಾತ್ರಿ ಮಲ್ಕೊಳ್ಳುವಂತಹ ವೇಳೆಯಲ್ಲಿ ಬಿಸಿ ನೀರನ್ನ ಕುದಿಸಿಬಿಟ್ಟು ಲಾವಂಚದ ಒಂದ್ 2 ಚಮಚದಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಕುಡಿಯೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗ್ತದೆ ಮೇಡಮ್, ಬೇಸಿಗೆಯಲ್ಲಿ ಸ್ಪೆಷಲಿ. ಓಕೆ, ಅಂದ್ರೆ ಲಾವಂಚ ಬೇರು ಕುಡಿಬೇಕು. ಹೌದೌದು, ಲಾವಂಚದ ಬೇರು ಅಥವಾ ಲಾವಂಚದ ಪೌಡರ್ ಕೂಡ ಸಿಗ್ತದೆ. ಅದನ್ನ ಏನ್ ಮಾಡ್ಬೇಕು, ರಾತ್ರಿ ಮಲ್ಕೊಳ್ಳುವಾಗ ಕೊತ್ತನೆ ನೀರನ್ನ ಕುದಿಸ್ಬೇಕು. ಸಿಂಪಲ್ ಆಗಿ ಕುದಿಸ್ಬಿಟ್ಟು ಒಂದು 2 ಚಮಚದಷ್ಟು ಅದನ್ನ ಹಾಕ್ಬೇಕು ಮೇಡಮ್, ಒಂದು ಬೋಗೋನಿಯಲ್ಲಿ ಹಾಕಿಬಿಟ್ಟು ಮುಚ್ಚಿಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನಾವು ಸೋಸ್ಕೊಂಡ್ಬಿಟ್ಟು ಕುಡಿತಾ ಇದ್ವಿ ಅಂತಂತಂದ್ರೆ ಸ್ವಲ್ಪ ಬಾಡಿ ಹೀಟ್ ಕಡಿಮೆ ಆಗೋದು ಅಥವಾ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗೋದನ್ನ ಕೂಡ ನಾವು ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಕೋಬಹುದು ಮೇಡಮ್. ಪಿತ್ತ ಕೂಡ ಕಡಿಮೆ ಆಗ್ತದೆ ಅದಕ್ಕೆ. Okay. Okay, fine. So Ushira Jala is good. You are telling Ushira. Ushira Jala is also good. ಹಾಗೇನಾದ್ರೂ ಮತ್ತೆ ಸ್ವಲ್ಪ ಇದಾಗ್ತಾ ಇತ್ತು ಅಂತಂದ್ರೆ ಚಂದನಾಸವ ಅಥವಾ ಉಶಿರಾಸವ ಕೊಟ್ಕೋಬಹುದು. ಬಟ್ ದಟ್ ಈಸ್ ಟೇಕನ್ ಬೈ ದ ಅಡ್ವೈಸ್ ಆಫ್ ದ ಡಾಕ್ಟರ್ ಮೇಡಮ್. Okay, okay. ಮನೆಯಲ್ಲಿ ಮಾಡ್ಕೋಬಹುದು ಅಂತಂತಂದ್ರೆ ಉಶಿರನ್ನ ಯೂಸ್ ಮಾಡ್ಕೋಬಹುದು ಮೇಡಮ್, ಉಶಿರ್. Okay, sorry. So yeah. Sir, what about dark patches at knees and elbows? How to remove that I need to see madam personally, or you may contact me with the help of the photos and all other things ma'am. Generally it gets dark for us, the knees and elbows, kids and all. That's what madam, please contact me madam, no problem. So this is the last question. Any particular asana or pranayam for to keep good skin? Please Suma madam. Yeah. Madam. Okay, so ನೀವು ಆ ತರ ಸ್ಕಿನ್ನಿಗೆ ಅಂತ ಸ್ಪೆಷಲಿ ಅಂತ ಇರೋದಿಲ್ಲ. Okay. Whatever pranayama you do, it does purification of the blood. So ಆಮೇಲೆ ನನ್ನ ಪ್ರಕಾರ ಆಕ್ಚುಲಿ ನಾರ್ಮಲಿ ನಾನು ಅಡ್ವೈಸ್ ಮಾಡೋದು ಸೂರ್ಯ ಚಂದ್ರ ಅನುಲೋಮ ಚಂದ್ರ ಅನುಲೋಮ ವಿಲೋಮ ಭೇದನ ಪ್ರಾಣಾಯಾಮ ಮತ್ತೆ ನಾಡಿ ಶುದ್ಧಿ ಪ್ರಾಣಾಯಾಮನ ಹೇಳ್ತೀನಿ. ಯೂಶಲಿ ಭಸ್ತ್ರಿಕಾ ಮತ್ತೆ ಕಪಾಲಭಾತಿನ ಅಡ್ವೈಸ್ ಮಾಡೋದಿಲ್ಲ. ಯಾಕಂದ್ರೆ ಈಗಿನ ಟೈಮ್ ಅಲ್ಲಿ ಆಫ್ಟರ್ ಏಜ್ ಆಫ್ 30+ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟಿನ ಪ್ರಾಬ್ಲಮ್ ಇರುತ್ತೆ. ಸೊ ನಂಗೆ ಗೊತ್ತಾಗಲ್ಲ ಯಾರಿಗೆ ಏನಿದೆ ಅಂತ. ಸೊ ಅವ್ರು ಅದನ್ನ ಮಾಡೋ ಹಾಗಿಲ್ಲ ಭಸ್ತ್ರಿಕಾ ಮತ್ತೆ ಕಪಾಲಭಾತಿ. ಬಟ್ ಒನ್ ಕ್ಯಾನ್ ಡೂ ಅಂದ್ರೆ ವಿಥೌಟ್ ಅಡ್ವೈಸ್, ಏನು ಚೆಕ್ ಮಾಡ್ಸಿರಲ್ಲ. ಸೊ ಮಾಡ್ಸಿದ್ರೆ ಇಟ್ಸ್ ಓಕೆ, ಮಾಡ್ಸಿಲ್ಲ ಅಂತಂದ್ರೆ ಜಸ್ಟ್ ಗೋ ಫಾರ್ ಭೇದನ ಅನುಲೋಮ ವಿಲೋಮ ಅಂಡ್ ನಾಡಿ ಶುದ್ಧಿ. Thank you ma'am, thank you very much. ಮತ್ತೆ ಸ್ಪೆಷಲಿ ಇನ್ನೊಂದು ಅಡ್ವೈಸ್ ಅಂತಂದ್ರೆ ಲೈಕ್ ಇಟ್ ಈಸ್ ಔಟ್ ಆಫ್ ಲೈಕ್ ಆಯುರ್ವೇದ ಟಾಪಿಕ್. ಸೊ ಒನ್ ಕ್ಯಾನ್ ಡೂ ಮೆಡಿಟೇಷನ್ at least per day. You can try it. Okay, you can try it. Yes, even I am also supporting for the Suma madam, because most of the skin diseases are psychosomatic madam. Okay. Even psoriasis ಆಗ್ಬೋದು ಅಥವಾ ಎಕ್ಸೆಸಿವ್ ಡ್ಯಾಂಡ್ರಫ್ ಹಾಕೋಬಹುದು. ಆಮೇಲೆ ಕೆಲವೊಮ್ಮೆ ಇದು ಬರ್ತದೆ ಮೇಡಮ್, ಎಲ್ಲಾನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಇದಾವೆ. ಮನಸ್ಸನ್ನ ನಾವು ಬಹಳಷ್ಟು ಶಾಂತವಾಗಿ ಇಟ್ಟುಕೊಂಡಿದ್ದಾಗ, ಮೆಡಿಟೇಷನ್ ಮಾಡಿದಾಗ ಅವ್ರಿಗೆ ಅವ್ರದ್ದು ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಗಳಿಂದ ಅವರು ಹೊರಗಡೆ ಬಂದಾಗನು ಕೂಡ ಸ್ಕಿನ್ ಡಿಸೀಸ್ ಗಳು ಆಟೋಮೆಟಿಕ್ ಆಗಿ ತಾನಾಗಿನೇ ಹೋಗಿರುವಂತ ಉದಾಹರಣೆಗಳು ನಾವು ನೋಡ್ತಾ ಇರ್ತೀವಿ. Thank you very much. Okay ma'am. Okay ma'am. Okay, thank you ma'am. Okay sir, actually ತುಂಬಾ ಲೇಟ್ ಆಯ್ತು, ಸಾರಿ ಫಾರ್ ದಟ್. ನಾವು ಆಕ್ಚುಲಿ ಸ್ಟಾರ್ಟ್ ಮಾಡೋದು ಲೇಟ್ ಆಯ್ತು. ಆದ್ರೆ ಸ್ಕಿನ್ ಡಿಸೀಸ್ ಏನಾಗುತ್ತೆ ತುಂಬಾ ಲೈಕ್ ಇಟ್ ಈಸ್ ಎ ವೆರಿ ವಾಸ್ಟ್ ಟಾಪಿಕ್. It is a very vast topic madam. ಹೌದು, ಅದ್ರಲ್ಲೂ ಪ್ಲಸ್ ಟ್ರೀಟ್ಮೆಂಟ್ ಇದ್ರಲ್ಲಿ ಪಂಚಕರ್ಮ ಆಮೇಲೆ ಶಮನ ಔಷಧಿ ತುಂಬಾ ಲೈಕ್ ಇಟ್ ಈಸ್ ಎ ವೆರಿ ಬಿಗ್ ಟಾಪಿಕ್. ಮತ್ತೆ ಬಟ್ ಡಾಕ್ಟರ್ ರಾಜಶೇಖರ್ ಅವರು ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಎಲ್ಲರಿಗೂ ಲೈಕ್ ಡೌಟ್ಸ್ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿದ್ರು. ಸೊ ಎಲ್ಲರ ಪರವಾಗಿ, ನಮ್ಮ ಸನಾತನ ಟೀಮ್ ಪರವಾಗಿ ನಿಮ್ಗೆ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆಮೇಲೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಏನೇನ್ ಜಾಯಿನ್ ಆಗಿದ್ರು, ಲೈಕ್ ಇಟ್ ವಾಸ್ ಮ್ಯಾಕ್ಸಿಮಮ್ ನಂಬರ್ ಟುಡೇ. ನಿಮ್ಮ ಇವತ್ತು ಅಂದ್ರೆ ತುಂಬಾ ದಿನ ಆದ್ಮೇಲೆ ನಿಮ್ದು ಸೆಷನ್ ಅಲ್ಲಿ ಒಂದು 48 ಮೆಂಬರ್ಸ್ ಇದ್ರು, ನಿಯರ್ಲಿ 50 ಮೆಂಬರ್ಸ್. ಓಕೆ, ಸೊ ಇಟ್ ವಾಸ್ ರಿಯಲಿ ಲೈಕ್ ತುಂಬಾ ಚೆನ್ನಾಗಿ ಆಯ್ತು. ಸೊ ತುಂಬಾ ಜನ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದ್ದಾರೆ. Okay ma'am, no problem. ನೀವು ಒಂದು ಗ್ರೂಪ್ ಅಲ್ಲಿ ಲೈಕ್ ಮೆಸೇಜ್ ಹಾಕ್ಬಿಡಿ. ಸೊ ಎನಿ ಫಾರ್ ಸ್ಕಿನ್ ಪ್ರಾಬ್ಲಮ್, ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಅಂತ.
ಸೊ ಅವರು ಅವ್ರಿಗೆ ನಿಮ್ ನಂಬರ್ ಸಿಕ್ಬಿಡುತ್ತೆ. ಅಂಡ್ ಇವನ್ ಸರ್ಸ್ ನಂಬರ್ ಇಸ್ ದೇರ್ ಇನ್ PDF. ನಾವು PDF ಈಗ ಸೆಂಡ್ ಮಾಡ್ತಾ ಇದೀವಿ. ಸೊ ಸರ್ ನೋಟ್ಸ್ ಕೊಟ್ಟಿದ್ರು, ಸೊ ಆ ನೋಟ್ಸ್ ಪ್ರಕಾರ ನಾವು PDF ಮಾಡಿದೀವಿ. ಸೊ ಅದನ್ನ ನಾನು ಕಳಿಸ್ತಾ ಇದ್ದೀವಿ, ಅದ್ರಲ್ಲೂ ಸರ್ ನಂಬರ್ ಇದೆ. ಆಮೇಲೆ ಏನಾಗುತ್ತೆ, ಸ್ಕಿನ್ ಡಿಸೀಸ್ ಆಕ್ಚುಲಿ ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಜಸ್ಟ್ ಓರಲಿ ಕೊಡೋದು ಒಂದ್ ಸ್ವಲ್ಪ ಕಷ್ಟ. ಸೊ ಪರ್ಸನಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋಟೋ ಕಳಿಸಿ, ಓಕೆ, ಆಮೇಲೆ ನೀವು ಟ್ರೀಟ್ಮೆಂಟ್ ನ ತಗೋಬಹುದು. ಓಕೆ, ಸೊ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾಳೆ ನಮ್ದು ಮೇಡಮ್ ಪೂರ್ಣ ರೀತಿಯ ಧನ್ಯವಾದಗಳು ನಿಮ್ಗೆ. ವೇದಿಕೆ ಕಲ್ಪಿಸಿರೋರು ನೀವು ಅಲ್ವಾ, ಹಂಗಾಗಿ ನಿಮಗೆ ಪೂರ್ಣ ರೀತಿಯ ಧನ್ಯವಾದ. ಅವ್ರು ಆಕ್ಚುಲಿ ನನ್ಗಿಂತ ಎಲ್ಲ ಇವ್ರ ಸ್ಪೀಕರ್ಸ್ ಡಾಕ್ಟರ್ಸ್ ಎಲ್ಲ ಇದಾರಲ್ಲ, ಹೇಳ್ಬೇಕು, ಅವರೆಲ್ಲ ನನ್ ಸಪೋರ್ಟ್ ಮಾಡಿದ್ದಾರೆ, ಮತ್ ನೀವೆಲ್ಲ ಸಪೋರ್ಟ್ ಆಗಿದ್ದೀರಾ. ಸೊ ಆಕ್ಚುಲಿ ಇಟ್ ಈಸ್ ಒಂದು ಸಮಥಿಂಗ್, ಯಾರೋ ನನ್ಗೆ ಹೇಳಿದ್ರು, ಯಾರೋ ದೈವಿ ಇಚ್ಛೆ ಇತ್ತೇನೋ ಅಂತ ಒಬ್ರೇನೋ ಹೇಳಿದ್ರು, ಅನಿಸ್ತಾ ಇದೆ. ಎಲ್ಲಾ ಸ್ಪೀಕರ್ಸ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ದೇ ಆರ್ ರಿಯಲಿ ಗುಡ್ ಸ್ಪೀಕರ್ಸ್, ತುಂಬಾ ಚೆನ್ನಾಗಿದ್ದಾರೆ. ನೀವೆಲ್ಲ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿದ್ದೀರಾ. ಸೊ ರಿಯಲಿ ಐ ಆಮ್ ಲಕ್ಕಿ ಆಕ್ಚುಲಿ. ದಯಮಾಡಿ ನಿಲ್ಲಿಸ್ಬಿಡಿ, ಮುಂದುವರಿಸಿ. ನಮ್ಮ ನಿರಂತರವಾದ ಒಂದು ಸೇವೆ ನಮ್ದು ಶುರು ಆಗುತ್ತೆ. ಓಕೆ, ಶೋರ್ ಸರ್, ಶೋರ್, ಮಾಡೋಣ, ಭವಿಷ್ಯದಲ್ಲೂ ಮಾಡೋಣ. ಓಕೆ, ಸೊ ಓಕೆ ಡಾಕ್ಟ್ರು ತಪ್ಪು ಇವತ್ತು ತುಂಬಾ 1 hour 1.5 hour ಏನು ಗೊತ್ತಿಲ್ಲ, ಇನ್ನು ತಿಳಿಬೇಕಾದ ತುಂಬಾ ಇದೆ. ಹೌದೌದು, ಇಲ್ಲ ಇಷ್ಟರಲ್ಲಿ ಕಡಿಮೆ ಮುಗಿಯೋದಿಲ್ಲ, ತುಂಬಾ ಅವರು ಒತ್ತಡದಲ್ಲೂ ಸಹಿತ ನಮಗೆ ಸಮಯ ಕೊಟ್ಟಿದ್ದಾರೆ. ಅವ್ರಿಗೊಂದು ಧನ್ಯವಾದ ಹೇಳ್ಬಿಡ್ತೀನಿ. ಅವರು ಆಕ್ಚುಲಿ ಫ್ಯಾಮಿಲಿಯಲ್ಲಿ ಫಂಕ್ಷನ್ ನಡೀತಾ ಇದೆ ಅವ್ರದ್ದು. ಗೊತ್ತಾಯ್ತು ಆದ್ರೂ ಕೊಟ್ಟಿದ್ದಾರೆ ಅಂದ್ರೆ ಅದು ಭಗವಂತನ ಇಚ್ಛೆ ಇದೆ ತಾಯಿ. ಹೌದು, ಅದಕ್ಕೆ ಓಕೆ. ಮತ್ತೆ ನಾಳೆ ಕೊನೆ ದಿನ ಐ ಕೇರಿನ ಆಯುರ್ವೇದ ಇದೆ, ಕಣ್ಣಿನ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಳೋದು ಅಂತ. ಸೊ ಅವರ ಹೆಸರು ಇನ್ನೂ ಉತ್ತಂಗಕ್ಕೆ ಇರ್ಲಿ ಮೇಡಮ್, ನಿಮ್ದು ಅವ್ರದ್ದು ತುಂಬಾ ಒಳ್ಳೇದಾಗ್ಲಿ. ಅವ್ರಿಗೆ ನಮಗೆಲ್ಲರಿಗೂ ಒಳ್ಳೆ ರೀತಿಯ ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಸರ್, ನಿಮ್ದು ವಿಡಿಯೋ ಆಫ್ ಆಗಿದೆ ಮೋಸ್ಟ್ಲಿ. ಧನ್ಯವಾದಗಳು. ಓಕೆ, ಸೊ ಓಕೆ, ನಾಳೆ ಸಿಗೋಣ. ನಾಳೆ ಕೊನೆ ದಿನ. ಓಕೆ, ನೆನಪಿನಿಂದ ಎಲ್ಲಾರು ಜಾಯ್ನ್ ಆಗಿ. ಓಕೆ, ಎಸ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಎಂಡ್ ಮಾಡ್ತೇನೆ.